पर्यन्तां वन्दे गुरुपरम्परां वन्दे गुरुपरम्परां ನಾವು ಭಗವದ್ಗೀತೆ 13ನೇ ಅಧ್ಯಾಯದ 22ನೇ ಶ್ಲೋಕವನ್ನು ಇವತ್ತು ನೋಡ್ಬೋದು. ಕೆಲವು ಮಂದಿಯಲ್ಲಿ 21ನೇದ್ದು, ನಮ್ಮಲ್ಲಿ 22. ರೈಟ್. ಪುರುಷಂ ಪ್ರಕೃತಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾಗುಣಾನ್ ಕಾರಣಂ ಗುಣಸಂಗೋಷ್ಯ ಸದಸದ್ಯೋ ನಿಜನ್ಮಸು. ಪುರುಷ ಪ್ರಕೃತಿಯಲ್ಲಿ ಸ್ಥಿತನಾದ ಪುರುಷನೇ, ಅಂದ್ರ ಮಾಯೆಯಲ್ಲಿ ತ್ರಿಗುಣಮತ ಮಾಯೆ ಎಂದು ತಿಳಿದುಕೊಳ್ಳಬೇಕು. ಪುರುಷ ಪ್ರಕೃತಿ ಅಂದ್ರ ಮಾಯೆ, ನಮ್ಮದು ಪ್ರಕೃತಿ, ಸಾಂಖ್ಯರ ಪ್ರಕೃತಿ ನಮ್ಮದು ಮಾಯೆ. ಆ ಮಾಯೆಯಲ್ಲಿ ಸ್ಥಿತವಾದಂತಹ ಪುರುಷನೇ ಪ್ರಕೃತಿಯಿಂದ ಉಂಟಾಗುವ ತ್ರಿಗುಣ ಪದಾರ್ಥವನ್ನು ಭೋಗಿಸುತ್ತಾನೆ. ಭೋಗ ಮಾಡೋ ಮಾತ್ರ ಆತ್ಮ ಅಂತ ಹೇಳ್ತಾರು. ಯಾರು? ಮತ್ತು ಈ ಗುಣಗಳ ಸಂಘವು ಈ ಜೀವಾತ್ಮನ ಒಳ್ಳೆಯ ಹಾಗೂ ಕೆಟ್ಟ ಯೋನಿಗಳಲ್ಲಿ ಹುಟ್ಟಲು ಕಾರಣವಾಗಿದೆ. ಈ ಗುಣಗಳ ಸಂಘದಿಂದ ಸತ್ವಗುಣ ಸಂಗಾತು ದೇವಯೋನಿ, ರಜೋಗುಣದ ಸಂಗಾತು ಮನುಷ್ಯ ಯೋನಿ, ತಮೋಗುಣದ ಸಂಗಾತು ಪಶು ಪಕ್ಷಿ ಯೋನಿಯಲ್ಲಿ ಅಂದ್ರೆ ನೀಚ ಯೋನಿಗಳಲ್ಲಿ ಜನ್ಮ ತಾಳ್ತಾನೆ. ಆತ್ಮದಿಂದ ಅವ ಶುದ್ಧ ಅದ, ಯಾವಾಗ್ಲೂ ಶುದ್ಧ ಅದ. ಎದ್ರ ಸಂಘ ಬರ್ತೈತಿ ಆ ಸಂಘದಿಂದ ಆ ಯೋನಿ ಬರ್ತಾವ ಅನ್ನುವಂತ ಸಾಮಾನ್ಯ ಅರ್ಥವನ್ನು ಹೇಳಾಗತ್ತಾರ. ವಿಶೇಷ ಅರ್ಥವನ್ನು ನೋಡೋಣ. ಪ್ರಕೃತಿ ರಿಸೈಡಿಂಗ್ ಇನ್ ಪ್ರಕೃತಿ, ಪುರುಷ ಎಕ್ಸ್ಪೀರಿಯನ್ಸ್ ದ ಗುಣ, ಬಾರ್ನ್ ಔಟ್ ಆಫ್ ಪ್ರಕೃತಿ. ಗುಣಗಳು ಎಲ್ಲದಾವು? ಪ್ರಕೃತಿಯಲ್ಲಿ ಅದಾವ. ಆ ಗುಣಗಳನ್ನ ಭೋಗ ಮಾಡವ ಯಾರು? ಆತ್ಮ, ಪುರುಷ. ಅಟ್ಯಾಚ್ಮೆಂಟ್ ಟು ದ ಗುಣ ಇಸ್ ದ ಕಾಸ್ ಆಫ್ ಬರ್ತ್ ಇನ್ ಸುಪೀರಿಯರ್ ಅಂಡ್ ಇನ್ಫೀರಿಯರ್ ಯೋನಿ ಫೂಮ್ಸ್. ಆ ಯಾವ ಗುಣಕ್ಕೆ ನೀನು ಯಾವ ಗುಣ ಸ್ವಲ್ಪ ಓಯ್ ಯಾವ ಗುಣದ ಸಂಘ ಆಗ್ತದ ಆ ಗುಣದ ತಕ್ಕ ಯೋನಿ ಬರ್ತಾವ. ಆತ್ಮನಿಗೆ ಯೋನಿ ಇಲ್ಲ, ಆತ್ಮನಿಗೆ ಯಾವುದೇ ಯೋನಿ ಇಲ್ಲ. ಯೋನಿಗೆ ಅತೀತದಾನ. ದೇವತಾ ಜನ್ಮಕ್ಕೂ ಅತೀತದಾನ, ಮನುಷ್ಯ ಜನ್ಮಕ್ಕೂ ಅತೀತದಾನ, ಪ್ರಾಣಿ ಪಕ್ಷಿಗಳ ಜನ್ಮಕ್ಕೂ ಅತೀತದಾನ. ಈ ವಿಷಯವನ್ನು ಹೇಳಾಗತ್ತಾರ. ಪೇಜ್ ನಂಬರ್ 12 ನಮ್ಮದ್ರಲ್ಲಿ. Originally, before the creation evolved, the creation evolves or the world evolved, the Purusha was neither subject nor the Prakriti was an object. There was no subject-object transaction at all before the creation. ಕೇಳ್ರಿ, ಬಹಳ ಚಂದ ಹೇಳಾಗತ್ತಾರ. ಸೃಷ್ಟಿ ಪೂರ್ವದಲ್ಲಿ ಯಾವುದು ಸಬ್ಜೆಕ್ಟ್ ಆಬ್ಜೆಕ್ಟ್ ಇದ್ದಿದ್ದಿಲ್ಲ. ಅಂದ್ರ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂದ್ರ ದೃಕ್ ಮತ್ತು ದೃಶ್ಯ, ಇವು ಎರಡು ಇರಲಿಲ್ಲ. ಈ ಭೇದ, ಸಬ್ಜೆಕ್ಟ್ ಆಬ್ಜೆಕ್ಟ್ ಭೇದ ಇದ್ದಿದ್ದಿಲ್ಲ. ಅವಾಗ ಏಕಮೇವ ದ್ವಿತೀಯ ಬ್ರಹ್ಮ ವಸ್ತುವಿಂದ ಇತ್ತು ಅನ್ನು ಹೇಳುವತ್ನಾಗ ಪ್ರಕೃತಿ ಇದ್ದಿದ್ದಿಲ್ಲ. ಪುರುಷ ವಾಸ್ ನೈದರ್ ಸಬ್ಜೆಕ್ಟ್ ನಾರ್ ದಿ ಪ್ರಕೃತಿ ವಾಸ್ ಆಬ್ಜೆಕ್ಟ್. There was no subject-object transaction at the time before the creation. And when did the Purusha gets the subject status? ಯಾವಾಗ ಇವ ಆತ್ಮ ಇದ್ದಾವ, ಯಾವಾಗ ಇವ ಕರ್ತೃ ಆದ ಅಥವಾ ದೃಕ್ ಆದ, ಇವ ದೃಕ್ ಯಾವಾಗ ಆದ ಇವ ಆತ್ಮ ಅಂದ್ರ ಆತ್ಮನಲ್ಲಿ ದೃಕ್ ಅನ್ನೋ ತನ ಇದಿದ್ದಿಲ್ಲ ಮೊದಲ. ಯಾವಾಗ ಪ್ರಕೃತಿ ಹುಡ್ತು ಅವಾಗ ಇವ ದೃಕ್ ಆದ, ಅದು ದೃಶ್ಯ ಆತು. ಅಲ್ಲಿ ಮಠ ಇವ ದೃಕ್ಕು ಅಲ್ಲ, ದೃಶ್ಯನೂ ಅಲ್ಲ. ದೃಶ್ಯ ಇದ್ದಾಗ ದೃಕ್ಕು, ದೃಶ್ಯ ಇದ್ದಾಗ ಇವ ದೃಕ್ಕು ಅಲ್ಲ ಅಂತ ಅರ್ಥ. ಹೆಂಗ್ರಿ ಇದು ಮಾತು? ಮಗು ಹುಟ್ಟಿದಾಗ ಇವ ತಂದೆ ಆದ ಅಂತ. ಮಗು ಹುಟ್ಟಕ್ಕೆ ಬಂದ ತಂದೆ ಇದ್ದಾನ? ಏನಿದ್ದೀವ? ತಂದೆ ಆಗಿದ್ದಿಲ್ಲ. ಬ್ರಹ್ಮಚಾರಿಯಾಗಿ ಇದ್ನ ಇಲ್ಲೋ? ಇದ್ದ. ಹಂಗ ಆತ್ಮ ಇತ್ತು ಅಂತ ಅರ್ಥ. ಸೃಷ್ಟಿಗಿಂತ ಪೂರ್ವದಲ್ಲಿ ಜಗತ್ ಹೆಂಗಿತ್ತು ಅಂತಂದ್ರ, ತಂದೆ ಆಗಕ್ಕಿಂತ ಮೊದಲ ಮನುಷ್ಯ ಹೆಂಗಿದ್ನೋ ಹಂಗಿತ್ತು ಒಂದ ಅಂತ ಅರ್ಥ ಅದು.
ಅವ ಯಾವಾಗ ತಂದೆ ಆದ, ಯಾವಾಗ ಮಗ ಹುಟ್ಟಿದ ಅವಾಗ ತಂದೆ ಆದ ಅಂತ. ಯಾವಾಗ ಸೃಷ್ಟಿ ಆತು ಅವಾಗ ಇವ ದೃಕ್ ಆದ. ಅಲ್ಲಿ ಮಟ್ಟ ಇವ ದೃಕ್ಕೂ ಅಲ್ಲ, ಅದು ದೃಶ್ಯನೂ ಅಲ್ಲ. ಈ ಮಾತು ತಿಳ್ಕೊಡ್ರಿ. ಯಾವಾಗ ಗಂಡ ಆದಿಮ ಮನುಷ್ಯ ಬಸಪ್ಪ ಯಾವಾಗ ಲಗ್ನ ಆದ ಅವಾಗ ಗಂಡ ಆದ. ಅದಕ್ಕಿಂತ ಮೊದಲ ಗಂಡ ಇದ್ದಿದ್ದಿಲ್ಲ. ಅವ ಇದ್ದೆಲ್ಲೋ ಬಸಪ್ಪನ ಲಗ್ನ ಆದ ಮೊದಲ ಲಗ್ನ ಆದ್ಮ್ಯಾಗ ಗಂಡ ಆದ. ಅದಕ್ಕಿಂತ ಮೊದಲ ಅವ ಇದ್ನ ಇಲ್ಲೋ ಇದ್ದ ಹೆಂಗಿದ್ದ? ಗಂಡನಾಗದೆ ಒಬ್ಬ ಬ್ರಹ್ಮಚಾರಿಯಾಗಿ ಇದ್ದ. ಹೆಂಗೋ ಹಂಗ ಏಕಮೇವ ಅದ್ವಿತೀಯ ವಸ್ತು ಇತ್ತು ಅಂತ ಅರ್ಥ. ಆವಾಗ ಯಾವಾಗ ಅದು ಸೃಷ್ಟಿ ಆತು, ಪ್ರಕೃತಿ ದೃಶ್ಯ ಆತು, ಇವ ದೃಕ್ ಆದ. ಅದು ಸಬ್ಜೆಕ್ಟ್ ಆತು, ಇವ ಆಬ್ಜೆಕ್ಟ್ ಆದ. ಇವ ಸಬ್ಜೆಕ್ಟ್ ಆದ, ಅದು ಆಬ್ಜೆಕ್ಟ್ ಆತು. When the universe evolved, naturally the body was also created, the mind also created, and after the creation of the body and mind, the all-pervading Purusha got enclosed within the body-mind enclosure. ಯಾವಾಗ ಸೃಷ್ಟಿ ಆತು, ಸೃಷ್ಟಿ ಆದ್ಮ್ಯಾಗ ಶರೀರನು ತಯಾರಾತು, ಶರೀರ ತಯಾರಾತು, ಮನಸ್ಸು ತಯಾರಾತು, ಸೂಕ್ಷ್ಮ ಶರೀರ ತಯಾರಾತು. ಆವಾಗ ಏನಾಯ್ತು? ಅವಾಗ ವ್ಯಾಪಕನಾಗಿರುವಂತಹ ಮೊದಲೇ ಇದ್ದಂತಹ ಆ ಪುರುಷ ಏನಾಗಿಬಿಟ್ಟಾಮ ಅಂದ್ರ ಆ ಒಂದು ಶರೀರದ ಮನಸ್ಸಿನಾಗ ಹೊಕ್ಕೊಂಡು ದೃಕ್ಕಾಗಿ ಕುತ್ಕೊಂಡ್ಬಿಟ್ಟಾವ, ಸಬ್ಜೆಕ್ಟ್ ಆಗಿ ಕುಂತ್ಬಿಟ್ಟಾವ ಅಲ್ಲಿ. ಪ್ರೀವಿಯಸ್ಲಿ ದ ಎನ್ಕ್ಲೋಜರ್ಸ್ ವೇರ್ ನಾಟ್ ದೇರ್. ಮೊದಲ ಅವ ಇದ್ದ ಇಲ್ಲೋ? ಇದ್ದ. ಹೆಂಗಿದ್ದ ಪುರುಷ? ಹೆಂಗಿದ್ದ ಅಂದ್ರ ಅವಾಗ ಯಾವುದೋ ಅಭಿಮಾನಿ ಇದ್ದಿಲ್ಲ, ಉಪಾಧಿ ಇದ್ದಿದ್ದಿಲ್ಲ, ನಿರುಪಾಧಿಕ ಇದ್ದ ಮೊದಲ. ಆವಾಗ ಉಪಾಧಿ ಶರೀರ ಮನಸ್ಸುಗಳು ಬಂದು ಉಪಾಧಿ ಆಗುತ್ತಲ್ಲ, ಉಪಹಿತ ಚೇತನ ಆದ್ ನೋಡ್ರಿ. ಪ್ರೀವಿಯಸ್ಲಿ ದ ಎನ್ಕ್ಲೋಜರ್ ವೇರ್ ನಾಟ್ ದೇರ್. Therefore, this consciousness was all-pervading, unenclosed consciousness. ಸೃಷ್ಟಿಯ ಪೂರ್ವಕಂತ ಶರೀರ ಹುಟ್ಟೋಕ್ಕಿಂತ ಮೊದಲ, ಮನಸ್ಸು ಹುಟ್ಟೋಕ್ಕಿಂತ ಮೊದಲ ಇದು ಹೆಂಗಿತ್ತು ಅಂದ್ರೆ ನಿರ್ವಿಕಾರ ವ್ಯಾಪಕವಾದ ಚೇತನ. unenclosed consciousness. And ಯಾವ ಉಪಾಧಿ ಇದ್ದಿದ್ದಿಲ್ಲ, ನಿರುಪಾಧಿಕವಾದಂತ ಚೇತನ ಒಂದೇ ಇತ್ತು. Just as we have got an enclosed space when after the creation of the wall, before the creation of the wall, space was there or not? It was there. ಒಂದು ಬಿಲ್ಡಿಂಗ್ ಕಟ್ತೀರಿ, ಒಂದು ಗಾಡಿ ಕಟ್ತೀರಿ, ಗಾಡಿ ಕಟ್ತೀರಿ. ಗಾಡಿ ಕಟ್ಟಿದಾಗ ಕ್ವಾಣಿ ಅಂತೀರಿ, ಕ್ವಾಣಿ ಒಳಗಿನ ಆಕಾಶ ನೋಡಿ ಏನಂತೀರಿ? ಕ್ವಾಣಿ ಒಳಗಿನ ಆಕಾಶ ಅಂತೀರಿ. ಕ್ವಾಣಿ ಒಳಗಿನ ಹೊರಗಿನ ಆಕಾಶಕ್ಕೆ ಕ್ವಾಣಿ ಹೊರಗಿನ ಆಕಾಶ ಅಂತೀರಿ. ಗಾಡಿ ಕಟ್ಟಿದ್ರಿ, ಆಕಾಶ ಹುಡ್ಸಿರೇನು ಅಂತ ಕೇಳ್ತಾರೋ. ಕ್ವಾಣಿ ಏನಾರ ಹುಡ್ಸಿರೋ, ಬರೀ ಗಾಡಿ ಕಟ್ಟಿರೋ, ಗಾಡಿ ಕಟ್ಟಿರಿ ಕ್ವಾಣಿ ಅನ್ನಗತ್ತೀರಿ ಅಂತಾರವ್ರು. ಅದ್ರೊಳಗಿದ್ದಂತ ಆಕಾಶ ಹೆಂಗಿತ್ತು ಹಂಗದ, ಈಗ ಅದಕ್ಕೆ ಕ್ವಾಣಿ ಅನ್ನಗತ್ತೀರಿ. ಮೊದಲ ಆಕಾಶ ಅಂತಿದ್ರಿ, ಈಗ ಕ್ವಾಣಿ ಅನ್ನಗತ್ತೀರಿ ಅಷ್ಟೇ. ಮೊದಲ ಅದು ನಿರ್ವಿಕಾರ ಬ್ರಹ್ಮ ಇತ್ತು, ಈಗ ಏನಾಗ್ಬಿಡ್ತು? ಅದು ಪುರುಷ, ಸತ್ಯಗಾತ್ಮ, ಜೀವಾತ್ಮ ಅನ್ಸ ಉಪಾಧಿಯಿಂದ ಜೀವಾತ್ಮ. By building the wall, what are you accomplishing? The open space is converted into enclosed space. ಗಾಡಿ ಕಟ್ಟೋದ್ರಿಂದ, ಛತ್ ಹಾಕೋದ್ರಿಂದ ಏನಾಯ್ತು ಅಂದ್ರೆ ಖುಲ್ಲಾ ಇದ್ದಂತ ಮೈದಾನ ಒಂದು ಚೌಕಟ್ಟಿಗೆ ಒಳಪಡ್ತೀಗ. 4 ಗೋಡಿ ಮ್ಯಾಗ ಸೀಲಿಂಗ್ ಹಾಕುತ್ತೇನೆ, ಇದು ಕೋಣೆ, ಇದು ರೂಮ್ ಅನಿಸ್ಕೊಂತ ಅಷ್ಟೇ. ಅದ್ರೊಳಗಿನ ಆಕಾಶ ಏನಾರ ಹುಡ್ಸಿರೇನು? ಇಲ್ಲ. ಆಕಾಶ ಮೊದಲೇ ಇತ್ತು. ಹಂಗ ಆತ್ಮ ಮೊದಲೇ ಇತ್ತು, ನಿರ್ವಿಕಾರದಿಂದ ಇತ್ತು. ಇದು ತಲೆಯಾಗ ಹೋಗ್ಬೇಕು ಮೊದಲ. ಇದು ತಲೆಯಾಗ ಹೋಗೋದು ಬಹಳ ಕಷ್ಟ ಐತಿ. ಬೈ ಬಿಲ್ಡಿಂಗ್ ದ ವಾಲ್, ವಾಟ್ ಆರ್ ಯು ಅಕಾಂಪ್ಲಿಷಿಂಗ್? ನೀವು ಗೋಡೆ ಕಟ್ಟುವುದರಿಂದ ಏನು ನೀವು ಸಾಧನೆ ಮಾಡಾಕತ್ತೀರಿ? ಓಪನ್ ಸ್ಪೇಸ್ ಇದ್ದಿದ್ದು ಈಗ ಏನಾಗ್ಬಿಡ್ತು? ಎನ್ಕ್ಲೋಸ್ಡ್ ಸ್ಪೇಸ್ ಆತು, ಈಗ ರೂಮ್ ಆತು. ಖುಲ್ಲಾ ಇದ್ದಂತ ಮೈದಾನ ಈಗ ಕ್ವಾಣಿಯಾಗಿ ಪರಿವರ್ತನೆ ಆತಷ್ಟೇ. ಅಂಡ್ ಒನ್ಸ್ ಇಟ್ ಬಿಕಮ್ಸ್ ಎನ್ಕ್ಲೋಸ್ಡ್ ಸ್ಪೇಸ್, ಇಟ್ ಇಸ್ ಕಾಲ್ಡ್ ಎ ಹೌಸ್. ಮೊದಲ ಅದು ಕ್ವಾಣಿ ರೂಮ್ ಬಾಗ್ಲ ಏನು ಇದು ಗೋಡೆಗಳ ಕಟ್ಟೋಕ್ಕಿಂತ ಮೊದಲ ಅದಕ್ಕೆ ಏನಂತಿದ್ವಿ ನಾವು? ಮೈದಾನ ಅಂತಿದ್ವಿ. ಈಗೇನಂತೀವಿ? ಮನೆ ಅಂತೀವಿ ನೋಡ್ರು. ಮನೆ ಮನೆ ಮನೆ. ಏನು ವ್ಯತ್ಯಾಸ? ಏನು ಇಲ್ಲ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ದ ಹೌಸ್? ನಾಟ್ ದ ವಾಲ್ಸ್.
ಮನಿದ ವ್ಯಾಖ್ಯಾನ ಏನು? ಗಾಡಿ ಕಟ್ಟೋದೇನು? ಅಲ್ಲ. ವಾಲ್ಸ್ ಡು ನಾಟ್ ಮೇಕ್ ಹೌಸ್. ದೆನ್ ವಾಟ್ ಇಸ್ ದ ಹೌಸ್? ಮನೆ ಅಂದ್ರೆ ಏನು? ಗಾಡಿ ಕಟ್ಟೋದ? ಅಲ್ಲ. ಎನ್ಕ್ಲೋಸ್ಡ್ ಸ್ಪೇಸ್ ಈಸ್ ಎ ಹೌಸ್. ಏನು ಸುತ್ತಲ ಗಾಡಿ ಕಟ್ಟಿ ಮ್ಯಾಗ ಛತ್ ಕಟ್ಟಿ ಒಂದು ಆಕಾರ ಕೊಟ್ರಿ, ಆ ಆಕಾರಕ್ಕೆ ನಾವು ಮನಿ ಅನ್ನಗತ್ತೀವಿ. ಅಂಡ್ ಒನ್ಸ್ ಇಟ್ ಈಸ್ ಎನ್ಕ್ಲೋಸ್ಡ್ ಇಟ್ ಬಿಕಮ್ಸ್ ಎ ಯೂಸ್ಫುಲ್ ಟ್ರಾನ್ಸಾಕ್ಟಿಬಲ್ ಥಿಂಗ್. ಯಾವಾಗ ಅದನ್ನ ಸುತ್ತು ಕಡೆಯಿಂದ ಬಂದ್ ಮಾಡಿದ್ರಿ, ಬಾಗಲ ಹಚ್ಚಿದ್ರಿ ಅಂದ್ರ ಅದು ಉಪಯೋಗ ಮಾಡಾಕ ಒಂದು ಜಾಗ ಆತ್ ನೋಡ್ರಿ. ಅಡಿಗೆ ಮನಿ ಅಂದ್ರೆ ಕೇವಲ ಅಡಿಗೆ ಮಾಡಾಕ, ಬೆಡ್ರೂಮ್ ಅಂದ್ರೆ ಕೇವಲ ಮಕ್ಕೊಳಾಕ, ವರಾಂಡ ಅಂದ್ರೆ ಕೇವಲ ಕುಂಡ್ರಾಕ, ಬರ್ ಹೋಗು ಮಂದಿ ಕುಂಡ್ರಾಕ, ಡೈನಿಂಗ್ ಹಾಲ್ ಅಂದ್ರೆ ಕೇವಲ ಊಟ ಮಾಡಾಕ, ರೀಡಿಂಗ್ ರೂಮ್ ಅಂದ್ರೆ ಊಟ ಮಾಡಿದ ಅಡಿಗೆ ಅಭ್ಯಾಸ ಮಾಡಾಕ, ಹಿಂಗ ಅದು ಅನಿಸ್ಕೊಂತು. ಆ ಮೊದಲ ಆಕಾಶ ಇದ್ದಾಗ ಅದು ಏನ್ ವ್ಯತ್ಯಾಸ ಇದ್ದಿದ್ದಿಲ್ಲ, ಅದು ಒಂದೇ ಇತ್ತು. Now it is a body mind enclosed consciousness, and that becomes what? The subject principle, and then the whole world becomes object. ಯಾವಾಗ ಸೃಷ್ಟಿ ಆತು, ಆ ವ್ಯಾಪಕವಾದಂತ ನಿರಾಕಾರ ನಿರ್ಗುಣವಾದಂತ ಚೇತನ ಏನಾಗ್ಬಿಡ್ತು ಅಂತಂದ್ರ ಅದು ಕರ್ತೃ ಆತು ಅಥವಾ ದೃಕ್ ಆತು. ಕರ್ತೃ ಅನ್ನೋಕಿನ್ನ ದೃಕ್ ಆತು. ಸಬ್ಜೆಕ್ಟ್ ಆಬ್ಜೆಕ್ಟ್ ಅದಾಗ ಕರ್ತೃ ಮತ್ತು ಕರ್ಮ ಅಂತೀವಿ ನಾವು. ಅದಕ್ಕೆ ಸರಿಯಾಗಿ ಶಬ್ದ ನಿಮಗ ದೃಕ್ ಮತ್ತು ದೃಶ್ಯ. ಜಗತ್ತೇನಾಗ್ಬಿಡ್ತು? ದೃಶ್ಯ ಆಯ್ತು, ಆತ್ಮ ಹೋಗಿ ದೃಕ್ ಆತು. Therefore consciousness becomes a subject when it is enclosed. ಯಾವಾಗ ಅದಕ್ಕೆ ಉಪಾಧಿಯಿಂದ ಮಾಡಿ ಅದಕ್ಕೆ ಒಂದು ಹವನಾಗಿ ಅದಕ್ಕೆ ಆಕಾರ ಕೊಟ್ರಿ ಅಂದ್ರ ಆ ಅರಿವು ಏನಾಗ್ಬಿಡುತ್ತು? ಅದು ದೃಕ್ ಆತು. That open space becomes a house when it is enclosed. ಖುಲ್ಲಾ ಇದ್ದಂತ ಮೈದಾನ ಅದು ಮನಿ ಆಗಿಬಿಡ್ತು. Therefore you never build a house, you build only walls. ಮನಿ ಕಟ್ತೀರೇನು? ಇಲ್ಲ, ಗಾಡಿ ಕಟ್ತೇವತ್ತ. What is a house? An enclosed space is called a house. ಒಂದು ಮೈದಾನಕ್ಕ ಸುತ್ತಲೂ ನಾವು ಚೌಕಟ್ ಹಾಕಿ ಬೌಂಡ್ರಿ ಮಾಡಿದ್ವಿ ಅಂದ್ರ, ಸೀಮಿತ ಮಾಡಿದ್ವಿ ಅಂದ್ರ, ಸೀಮಾರಹಿತವಾದಂತ ಅದಕ್ಕೆ ಸೀಮೆಯನ್ನ ಹುಟ್ಟಿಸಿದ್ವಿ ಅಂದ್ರ ಅದಕ್ಕೆ ಮನಿ ಅಂತೀವಿ. Because that alone is leading you to place of transaction. ಯಾಕ ಮನಿಯೊಳಗ ನಿಮಗೆ ವ್ಯವಹಾರ ಮಾಡಕ್ಕಾಗತ್ತ, ಆ ಪೊಳ್ನಾಗ ವ್ಯವಹಾರ ಮಾಡಕ್ ಆಗುದಿಲ್ಲ. Wall is not useful. All your movement, study, etc. is what? House is not the wall. What house is enclosed space. Thus, Purusha becomes subject, Prakriti becomes object. Then what happens? Go and do the homework. ಏನಾತ್ರಿ? ಪುರುಷ ಹೋಗಿ ಸಬ್ಜೆಕ್ಟ್ ಆತು, ಪ್ರಕೃತಿ ಹೋಗಿ ಆಬ್ಜೆಕ್ಟ್ ಆತು, ಆತ್ಮ ಹೋಗಿ ದೃಕ್ ಆತು, ಜಗತ್ತು ಹೋಗಿ ದೃಶ್ಯ ಆತು. ಮುಂದೇನಾತು? ಮನಿಗೆ ಹೋಗಿ ಅಭ್ಯಾಸ ಮಾಡ್ಕೊಂಡು ಬರ್ರಿ, ನಾ ಹೇಳ್ತೀನಿ ಅಂತ ಅಪ್ಪ ಅವ್ರು ಮುಗಿಸ್ಯಾರ. ಮತ್ ಮುಂದಿನ ದಿವಸ ಬಂದು ಹೇಳ್ಯಾರ. Lord Krishna has come to the topic, last pair of the topic, Purusha and Prakriti. ಮತ್ತೊಂದು ರಿಪಿಟೇಷನ್. ಒಮ್ಮೆ ಮುಗೀತು ಅಂದ್ರೆ ಮತ್ತೆ ರಿಪಿಟೇಷನ್. ಬ್ಯಾಸರನ ಇಲ್ಲದಂಗ ರಿಪೀಟ್ ಮಾಡ್ತಾರ ಅಪ್ಪ ಅವ್ರು. ಯಾಕ್ರಿ? ಅವ್ರಿಗೆ ಬೇಕಾಗಿತ್ತು, ನಮಗ್ ಬೇಕಾಗಿತ್ತು. ಕಳ್ಕಳಿ, ನಾವು ಮರಿತೀವಿ. ನಮ್ಮ ಅಪ್ಪವ್ರಿಗೆ ಈಗ ಸುಮಾರು ಎಷ್ಟು ವಯಸ್ಸು ಅಂದ್ರ 80 ಸನಿಕ್ ಆಗ್ಯಾವ. ಪರಮಾರ್ಥನ ಸ್ವಾಮೀಜಿಗೆ 80 ಆಜುಬಾಜು ಅದ ವಯಸ್ಸು. ಈಗಾದ್ರೂ 10ರಿಂದ 12 ತಾಸು ಅಭ್ಯಾಸ ಮಾಡ್ತಾರ. ಅವ್ರಿಗೇನು ಮರುವಿಲ್ಲ, ನಮಗ್ ಮರುವು ಅದಾವ ನೋಡ್ರಿ. ಇವ್ ಕ್ಲಾಸ್ ಚೆನ್ನೈದಾಗ ವಾರಕ್ಕೊಮ್ಮೆ ನಡೀತಾವ. ಒಂದು ವಾರದಾಗ ಎಲ್ಲ ಮರ್ತು ಬಿಟ್ಟಿರ್ತಾರ ಅಂತ ತಿಳ್ಕೊಂಡು ರಿಪೀಟೆಡ್ ಆಗಿ ಇನ್ನೊಮ್ಮೆ ಹೇಳ್ತಾರೆ. ಅಟ್ಲೀಸ್ಟ್ ಮುಖಾರ ಹಳ್ಳಿ ಯಾಕೆ ಒಂದು ವಾರದಿಂದ ಹೇಳಿದ್ ಯಾರಿಗೆ ನೆನಪಿರ್ತದ? ಬುಕ್ ಸದ ತೆಗೆದು ಜಾಡ್ಸಂಗಲ್ಲ. ಒಂದು ವಾರ ಆಗುತ್ತೇನ ಅದ ಬುಕ್ ಹಿಡ್ಕೊಂಡು ಹೋಗೋ ಮಂದಿ ಎಷ್ಟೋ ಮಂದಿ ಇರ್ತಾರ. ಸಂಸಾರ ಅಂದ್ರೆ ಅಷ್ಟು ಗದ್ಲ. ಆಕ್ಟಿವಿಟಿ, ಲೈಫ್ ಆಫ್ ಫುಲ್ ಆಕ್ಟಿವಿಟಿ, ಗೃಹಸ್ಥ ಜೀವನ, ಅದಕ್ಕೆ ರಿಪೀಟ್ ಮಾಡ್ತಾರೆ. ಒಂದು ವಾರದ ನಂತರ ಆಗಿರ್ತದೆ ಕ್ಲಾಸ್. ನಮ್ಮಂಗ ದಿನ 2 ಕ್ಲಾಸ್ 3 ಕ್ಲಾಸ್ ಇರೋದಿಲ್ಲ. ವಾರಕ್ಕೆ 1 ಕ್ಲಾಸ್ ಇರ್ತಾವ. ಭಗವದ್ಗೀತಾ ಒಂದು ಕ್ಲಾಸು, ಉಪನಿಷತ್ 1 ಕ್ಲಾಸು, ಮತ್ತು ಪ್ರಕರಣ ಗ್ರಂಥಗಳ 1 ಕ್ಲಾಸು, ತತ್ವಬೋಧ, ಪಂಚದಶಿ, ಹಂಗ ಅನೇಕ ಗ್ರಂಥಗಳಿರ್ತಾವ. ಆ ಗ್ರಂಥಗಳ ದಿವಸ 1 ಕ್ಲಾಸ್. ಭಗವದ್ಗೀತಾ ಮತ್ತೊಮ್ಮೆ ಬರ್ಬೇಕಂದ್ರೆ ಯಾವಾಗ? ಮುಂದಿನ ಶನಿವಾರ ಅಂತಾರ ನೋಡ್ರಿ. ಒಮ್ಮೆ ಅಂತಾರ ನೆಕ್ಸ್ಟ್ ಸ್ಯಾಟರ್ಡೇ ಅಂದ್ಬಿಡ್ತಾವ. ಅಂದ್ರೆ ವಾರಕ್ಕೆ 1 ಕ್ಲಾಸ್ ಅದಾವ ಅಂತ ತಿಳ್ಕೊಂಡು ಅದಕ್ಕೆ ಅಲ್ಲಿ ರಿಪಿಟೇಷನ್ ಮಾಡುವ ಉದ್ದೇಶ ಏನಂದ್ರ, ಒಂದು ವಾರದಿಂದ ಹೋದವರು ಏನೇನೋ ಕೆಲಸ ಮಾಡಿ ಎಲ್ಲ ಮರ್ತ್ ಬಿಟ್ಟಿರ್ತಾರ. ಎಲ್ಲ ಆವರಣ ಮತ್ತ ಭಂಗ ಆಗಿರೋದಿಲ್ಲ, ಮತ್ ಕುಡ್ಕೊಂಡ್ಬಿಟ್ಟಿರ್ತದ ಪಾಚಿ. ಅದಕ್ಕೆ ಅವ್ರ ರಿಪಿಟೇಷನ್ ಮಾಡ್ತಾರೆ.
ನಾವೇನ್ ರಿಪಿಟೇಷನ್ ಮಾಡೋದು ಬೇಕಾಗಿಲ್ಲ. ಮುಂದಿನ ಶ್ಲೋಕಕ್ಕೆ ಹೋಗ್ಬಿಡೋಣ. ಏನ್ ರಿಪೀಟ್ ಮಾಡೋಣ? 1 ಪೇಜ್, 2 ಪೇಜ್, 3 ಪೇಜ್, 4 ಪೇಜ್, 5 ಪೇಜ್ ಬರ್ದಾರಪ್ಪ ಅವ್ರು. ರಿಪೀಟ್ ಮಾಡಂದ್ರೆ ಮಾಡ್ತೀನಿ, ನನಗೇನ್ ಬೇಸರ ಇಲ್ಲ. ಬ್ಯಾಡ್ರಿ ಮುಂದೆ ಹೋಗೋಣ ಅಂದ್ರೆ ಮುಂದೆ ಹೋಗೋಣ, ಹೆಂಗಂತೀರಿ? ಮಾಡ್ರಿ, ನೀವು ಪರಮಾರ್ಥನಂದ ಗುರುಗಳಾದಂಗ ಆತದ. ಸರಿ. ಪುರುಷ ಅಂಡ್ ಪ್ರಕೃತಿ ಲಾಸ್ಟ್ ಪೇರ್. ಈಗ ಪುರುಷ ಮತ್ತು ಪ್ರಕೃತಿಯನ್ನ ವಿಚಾರ ಮಾಡ್ತಾ ಇದ್ದಾನೆ ಭಗವಂತ ಕೃಷ್ಣ ಈ ಅಧ್ಯಾಯದಾಗ. ದ ಡಿಸ್ಕಷನ್ ಫ್ರಮ್ 20th verse goes up to verse number 24. 20ನೇ ಶ್ಲೋಕದವರೆಗೆ 5 ಶ್ಲೋಕದವರೆಗೆ ಇದ ವಿಷಯ ಹೋಗ್ತದ. ಪುರುಷ ಮತ್ತು ಪ್ರಕೃತಿ ವಿವೇಕ ಅಂತಾರೆ ಇದಕ್ಕೆ. And we saw the Purusha and Prakriti are two basic principles which existed before even the origination of the world. ಜಗತ್ತಗಿಂತ ಮೊದಲ 2 ವಸ್ತು ಇದ್ದು ಅನ್ನಗತ್ತಾರ ನೋಡಿ. ಹಗರ್ಗೆ ಹೆಂಗ್ ಹೇಳತ್ತಾರ ನೋಡ್ರಿ ಅಪ್ಪರು. ಇಷ್ಟೊತ್ತನ ಒಂದ ಇತ್ತಂದ್ರು ಈಗ ಒಮ್ಮಗಲೇ ಏನ್ ಹೇಳತ್ತಾರ? 2 ವಸ್ತು ಇದ್ವು ಅಂತ. ಕೈಯಾಗ ಯಾರಿಗ್ ಬುಕ್ ಅದ ನೋಡ್ರಿ, ಅಲ್ಲಿ ಏನದ ಓದ್ರಿ. ಯಾರ ಅಂತೀರಿ? ದುಂಡಣ್ಣ ಅದೇರಿ ನಾವು. ಭಗವದ್ಗೀತೆ ಯಾರ ಕಡೆ ಅದ? ಪರಮಾರ್ಥದ ಬುಕ್, ಸರ್ದ ಬುಕ್ ಯಾರ ಕಡೆ ಅದ? ದುಂಡಣ್ಣ ಬಂದಿಲ್ಲ? ದುಂಡಣ್ಣ ಇಲ್ಲ, ಉಳಿದೋರ್ ಕಡೆ ಬುಕ್ ಇಲ್ಲ. We saw the Purusha and Prakriti are the two basic principles which existed before the creation. ಸೃಷ್ಟಿ ಪೂರ್ವದಲ್ಲಿ 1 ಇತ್ತಂತ ಹೇಳಿವ, 2 ಇತ್ತವಂತ ಹೇಳಿವ್ರಿ ನಾವು ಸುರೇಶ್ ಅವ್ರ. ಈ 1 ಅಂತ ನಾವ್ ಹೇಳಿವಿ. ಇಲ್ಲಿ ಏನಂತಾರ ಅಪ್ಪವ್ರು 2 ಅಂತ ಹೇಳಕತ್ತಾರ. ಹಂಗಾರೆ ಯಾರ್ದಿದು ಈ ಸಿದ್ಧಾಂತ? ಯಾರ್ದು ಈ ಏನ್ ಹೇಳಕತ್ತಾರಲ್ಲ ಈ ಸಿದ್ಧಾಂತ ಯಾರ್ದು ಅಂದ್ರೆ ಸಾಂಖ್ಯರದು ಅಂತ ತಿಳ್ಕೊಬೇಕು. ಸಾಂಖ್ಯರದು ವಿಚಾರ ಮಾಡೋ ಹೊತ್ನಾಗ ಸಾಂಖ್ಯರಾಗಿನ ಅಭ್ಯಾಸ ಮಾಡೋದರಿ. ಅವ್ರ ಏನಂತಾರ್ರಿ? 1 ಇದ್ದಿದ್ದಿಲ್ಲ, 2 ಇದ್ದು ಅಂತಾರ. ದ್ವೈತಿಗಳು, ಸಾಂಖ್ಯರು ದ್ವೈತಿಗಳು. ಶರಣಪ್ಪ ಸಜ್ಜನ್ ಅದೇರೇನ್ರಿ? ಶರಣಪ್ಪ ಸಜ್ಜನ್ ಅದೇರೇನ್ರಿ? 8 ಮಂದಿ, 8 8 16 ಮಂದಿ. ಕಮ್ಮಿ ಅದ ಸ್ಟ್ರೆಂತ್ ಇವತ್ತು. ಯಾಕೋ ಶರಣಪ್ಪನವ್ರು ಬಂದಿಲ್ಲ. ಇಲ್ಲ ಸರ್ ಅವ್ರು. ಅಡ್ಡಿ ಅಲ್ರಿ. ಏಕಮೇವ ದ್ವಿತೀಯ ಶ್ರುತಿ ವಾಕ್ಯಗಳು ಕೊಟ್ಟು ಮನ್ನರ ಅನುಭವ ಸಾರದಾಗ ಅಭ್ಯಾಸ ಮಾಡ್ಸಿರಿ. ಮತ್ ಈಗ 2 ಇದ್ವು ಅಂತ ಹೇಳ್ತಿರಲ್ಲ, ಇದು ಯಾವ ಸಿದ್ಧಾಂತ ಅಂದ್ರ ಇದು ಸಾಂಖ್ಯ ಸಿದ್ಧಾಂತ. ಅವ್ರೇನಂತಾರ? ಒಂದು ಪ್ರಕೃತಿ ಇತ್ತು, ಒಂದು ಪುರುಷ ಇತ್ತು. ಜಗತ್ನಾಗ ಮಕ್ಳು ಹೆಂಗ್ ಹುಡ್ತಾವು? ಒಬ್ಬ ಗಂಡ ಇದ್ದ, ಒಬ್ಬಕ್ಕೆ ಹೆಂಡತಿ ಇದ್ದು, ಅವ್ರಿಬ್ರು ಸಮಾಗಮದಿಂದ ಮಕ್ಕಳು ಹುಟ್ಟಿದ್ವು ಅಂತ ಹೆಂಗ್ ಹೇಳ್ತೀವೋ ಹಂಗ ಒಂದು ಪುರುಷ ಅಂದ್ರ ತಂದೆ ಇದ್ದಂಗ, ಪ್ರಕೃತಿ ಅಂದ್ರ ತಾಯಿ ಇದ್ದಂಗ. ಆ ತಂದೆ ತಾಯಿಯಿಂದ ಮಕ್ಕಳು ಹೆಂಗ್ ಹುಟ್ಟಿದ್ವು ಹಂಗ ಈ ಸೃಷ್ಟಿ ಅನ್ನುವಂತ ಮಗು ಹುಡ್ತು ಅಂತ ಸರಳ ಹೇಳ್ಬಿಡ್ತಾರ್ರಿ ಅವ್ರು. ಇದು ನಮ್ಮ ಸಿದ್ಧಾಂತ ಅಲ್ಲ, ಇದು ಸಾಂಖ್ಯ ಸಿದ್ಧಾಂತವನ್ನೇ ಹೇಳಾಕತ್ತಾರ. ಇವು ಶಬ್ದಗಳು ಕೂಡ ನಮ್ಮ ಅಲ್ಲಿವು. ಇವೆಲ್ಲ ಸಾಂಖ್ಯರು. ಪ್ರಕೃತಿ ಪುರುಷ ಅಂತ ಅಂತಾರಲ್ಲ, ನಾವು ಮಾಯೆ ಅಂತೀವಿ ಪ್ರಕೃತಿಗೆ, ಅವರು ಪುರುಷ. ಅವ್ರು ಏನಂತಾರ? ಪ್ರಕೃತಿ ಅಂತಾರ. ಮಾಯೆ ನಾವು ಮಾಯೆ ಅಂತೀವಿ, ಅವ್ರು ಪ್ರಕೃತಿ ಅಂತಾರ. ಈಗ ನಾವು ಸಾಂಖ್ಯರ ಪ್ರಕಾರ ವಿಚಾರ ಮಾಡಕತ್ತೀವಿ ಅಂತ ತಿಳ್ಕೊಬೇಕು. ಯಾರು ಸೂಕ್ಷ್ಮ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ. which existed even before the origination of the world, and this mixture of Purusha and Prakriti alone we call God. ಈ 2ರ ಮಿಶ್ರಣಕ್ಕ ನಾವು ದೇವ್ರ ಅಂತೀವಿ. ಪ್ರಕೃತಿ ಮತ್ತು ಪುರುಷರ ಮಿಶ್ರಣಕ್ಕ ನಾವೇನಾಗತ್ತೀವಿ? ದೇವ್ರು ಅನ್ನಾಗತ್ತೀವಿ, ಆತ್ಮ ಅನ್ನಾಗತ್ತೀವಿ, ಪರಮಾತ್ಮ ಅನ್ನಾಗತ್ತೀವಿ, ಈಶ್ವರ ಅನ್ನಾಗತ್ತೀವಿ. And we saw that this Purusha and Prakriti have got 2 common features. ನಾವು ಹೋದ ಕ್ಲಾಸ್ ನೋಡಿದ್ವಿ, ಈ ಪ್ರಕೃತಿ ಮತ್ತು ಪುರುಷರಿಗೆ 2 ಸಾಮಾನ್ಯ ಅಂಶಗಳದಾವ. ಯಾರು ಹೇಳ್ತೀರಿ? ನೀನು ಹೇಳೇನಿ. ಸಾಮಾನ್ಯ ಅಂಶಗಳು 2. ಸಾಮಾನ್ಯ ಲಕ್ಷಣಗಳು 2, ವೈಲಕ್ಷಣಗಳ 4 ಹೇಳೇನಿ. ಯಾರು ಹೇಳ್ತೀರಿ? ಪುರುಷ ಮತ್ತು ಪ್ರಕೃತಿಗೆ 2 ಸಾಮಾನ್ಯ ಅಂಶಗಳು ಅದಾವ. ಯಾವವು?
ಅನಾದಿ. ಮತ್ತೊಂದೇನ್ರಿ? ಆದಿ. ಅಲ್ಲಲ್ರಿ, ಪ್ರಕೃತಿ ಪುರುಷನಲ್ಲಿ ಸಾಮಾನ್ಯ ಅದಾವು ಎರಡು ಅನಾದಿ ಅದಾವು. ಇನ್ನೊಂದು ಬೇಕೀಗ, 2 ತತ್ವಗಳು ಸಾಮಾನ್ಯ ಅದಾವ ಅಂತ ಹೇಳೀನಿ. ಮಾಯೆ ರೀ. ಏನು ಸಾಮಾನ್ಯ ತತ್ವ? ಪ್ರಕೃತಿ ಮತ್ತು ಪುರುಷ. ಸಾಮಾನ್ಯ ಅಂಶ ಅಂದ್ರೆ ಎರಡೂದ್ರಾಗೂ ಕಾಮನ್ ಇದ್ದಿದ್ದು ಹೇಳ್ಬೇಕು. ಎರಡನೇ ಸಾಮಾನ್ಯ ಅಂಶ ಅಂತಂದ್ರೆ ಎರಡು ಜಗತ್ತಿಗೆ ಕಾರಣ ಆಗ್ಯಾವ. ಬರ್ಕೊಳ್ರಿ, ಸುಮ್ಮನೆ ಪ್ರವಚನ ಕೇಳಿ ಹಂಗ ತೆಳಿಗೋಳ್ ಹಾಕಿ ಹೋದ್ರು ಉಪಯೋಗಿಲ್ಲ. ಬರ್ಕೋಬೇಕು, ಸಣ್ಣ ಟಿಪ್ಪಣಿ ಬರ್ಕೋಬೇಕು. ಇದು ಸಾಂಖ್ಯ ತತ್ವ ಅಂತ ಬರ್ಕೊಂಡಿರ್ಬೇಕಲ್ಲ ಮ್ಯಾಗ. 2 ಸಾಮಾನ್ಯ ಅಂಶಗಳಲ್ಲಿ 2 ಅನಾದಿ ಅದಾವ ಅಂತ ಹೇಳಿದ್ರು, ಮತ್ತೆ 2 ಈ ಸೃಷ್ಟಿಗೆ ಕಾರಣ ಆಗ್ಯಾವ ಅಂತ ಹೇಳಿದ್ರು. ಪುರುಷ ಬೈ ಇಟ್ ಸೆಲ್ಫ್ ಕೆನಾಟ್ ಬಿ ದ ಕಾಸ್, ನಾರ್ ಕ್ಯಾನ್ ಪ್ರಕೃತಿ ಬಿ ದ ಕಾಸ್ ಬೈ ಇಟ್ ಸೆಲ್ಫ್. ಕೇವಲ ಪುರುಷನೂ ಈ ಸೃಷ್ಟಿಗೆ ಕಾರಣ ಆಗಿಲ್ಲ, ಕೇವಲ ಪ್ರಕೃತಿನೂ ಕಾರಣ ಆಗಿಲ್ಲ. ಒಂದು ಮಗು ಹುಟ್ಲಿಕ್ಕೆ ಕೇವಲ ತಾಯಿನೂ ಕಾರಣ ಆಗಿಲ್ಲ, ಕೇವಲ ತಂದೆನೂ ಕಾರಣ ಆಗಿಲ್ಲ, ಇಬ್ರು ಕೂಡೇ ಕಾರಣ ಆಗ್ಯಾರ ಅಂತಾರೆ ಇವ್ರು. ಹಂಗ ಪುರುಷನೂ ಕಾರಣ, ಪ್ರಕೃತಿನೂ ಕಾರಣ ಅನ್ನೋದು ಸಾಂಖ್ಯರು. These two are the common features that we saw. They have got 4 uncommon features. 4 ಅಸಾಮಾನ್ಯ ಸಂಗತಿಗಳದಾವ ಇವರಿಬ್ಬರಲ್ಲಿ, ಪ್ರಕೃತಿ ಮತ್ತು ಪುರುಷರಲ್ಲಿ. ಅವ್ಯಾವ್ರಿ? ಪುರುಷ ಚೇತನದ, ಪ್ರಕೃತಿ ಜಡದ. 1. ಪುರುಷ ಯಾವಾಗಲೂ ಬದಲಾವಣೆ ಆಗದೇ ಇರೋದನ್ನ, ಪ್ರಕೃತಿ ಯಾವಾಗಲೂ ನಿರಂತರ ಬದಲಾವಣೆ ಆಗ್ತೈತಿ. 2ನೇದ್ದು, ಪುರುಷನಿಗೆ ಯಾವ ಗುಣಗಳು ಇಲ್ಲ, ಪ್ರಕೃತಿಯಲ್ಲಿ ತ್ರಿಗುಣಾತ್ಮಕದ 3. 4ನೇದೇನು, ಪುರುಷ ಅನ್ನುವಂತ ಸತ್ಯ ಅದನ್ನ, ಪ್ರಕೃತಿ ಮಿಥ್ಯಾದ. ಮತ್ತ ಹಂಗಾರ ನೀವು ಇದೆಲ್ಲ ಗೊತ್ತಿಲ್ಲದ್ರ ಮುಂದಿನ ಏನ್ ತಿಳಿತದ? ಶಿವಾಯ ನಮಃ. ಭಕ್ತಿ ವಶಿರಿ ಕುತ್ಕೊಂಡು. ಏನು ವೈಲಕ್ಷಣ 4 ರೀ ದಿವ್ಯಾನಂದ್ರ? ವೈಲಕ್ಷಣಗಳು ಏನು? ಪ್ರಕೃತಿ ಮತ್ತು ಪುರುಷರಲ್ಲಿ ವೈಲಕ್ಷಣಗಳು ಏನು? ಪುರುಷ ಚೈತನ್ಯ ಅದಾನ್ರಿ, ಪ್ರಕೃತಿ ಜಡ ಅದರಿ. ಪುರುಷ ಬದಲಾವಣೆ ಆಗ್ಲಾರ್ದಂತವದಾನ, ಪ್ರಕೃತಿ ಬದಲಾವಣೆ ಆಗುವಂತದ್ದರಿ. 2 ಆದ್ರಿ. ಇನ್ನೆರಡು ಆದ್ರಿ ಮೇಡಮ್, ಕರೆಕ್ಟ್. ಇನ್ನೆರಡು, ಚೇತನ ಸತ್ಯದ, ಜಡ ಮಿಥ್ಯದ. 3. ಇನ್ನೊಂದು ಯಾರು ಬಾಯಿ ಬಿಡಾಕತ್ತಿರಲ್ಲ, ಇವ್ರಷ್ಟೇ ಕೇಳಾಕತ್ತಾರ. ಚೇತನದಲ್ಲಿ ಯಾವ ಗುಣಗಳಿಲ್ಲ ರೀ. ಪ್ರಕೃತಿಯಲ್ಲಿ ಗುಣಗಳು ಅದಾವ್ರಿ ಪೂರ, ಪುರುಷನಲ್ಲಿ ಗುಣಗಳು ಇಲ್ರಿ ಪೂರ. ವೆರಿ ಗುಡ್. 4 ಮಂದಿ ಹೇಳಿದ್ರು ನೋಡಿ. ಇವ್ರಷ್ಟೇ ಕೇಳಾಕತ್ತಾರ, ಉಳಿದವರೆಲ್ಲ ಸುಮ್ಮ ಕುಂತಾರ. ಅಂದ್ರೆ ಒಂದು ತಿಳಿದಿಲ್ಲ, ಇಲ್ಲ ಅಂದ್ರೆ ಲಕ್ಷ ಬೇರೆ ಕಡೆ ಐತಿ, ಇಲ್ಲಾಂದ್ರೆ ಚಾಲು ಮಾಡಿ ಎಲ್ಲೇ ಹೋಗ್ಯಾರ. ಇವು 2 ಸಾಮಾನ್ಯ ಅಂಶಗಳದಾವ, 4 ವಿಲಕ್ಷಣ ಅಂಶಗಳದಾವ. ಎಲ್ಲೇ ಪ್ರಕೃತಿ ಮತ್ತು ಪುರುಷರಲ್ಲಿ ಮರಿಬಾರದು. ಮರತ್ರ ಹೋತು. ಸೊ ನಿರ್ಗುಣ ನಿರ್ವಿಕಾರ ಸತ್ಯ ಚೇತನ ತತ್ವಂ ಪುರುಷ, ಸಗುಣ ಸವಿಕಾರ ಮಿಥ್ಯಾ ಅಚೇತನ ತತ್ವಂ ಪ್ರಕೃತಿ. ಇಷ್ಟು ಬಾಪಟ್ ಮಾಡ್ಬಿಟ್ರಿ, ಯಾರಿಗೆ ಗೊತ್ತಿರಂಗಿಲ್ಲ ಅವ್ರು. ನಿರ್ಗುಣ ನಿರಾಕಾರ ಸತ್ಯ ಮತ್ತು ಚೇತನ ಐತಿ ಪುರುಷ, ಸಗುಣ ಸಾಕಾರ ಮಿಥ್ಯಾ ಅಚೇತನ ಐತಿ ಜಡ ಪ್ರಕೃತಿ. ನಿರ್ಗುಣ ನಿರ್ವಿಕಾರ ಸತ್ಯ ಚೇತನ ತತ್ವಂ ಪುರುಷ, ಸಗುಣ ಸವಿಕಾರ ಮಿಥ್ಯಾ ಅಚೇತನ ತತ್ವಂ ಪ್ರಕೃತಿ. ಕೇಳಿಯಲ್ಪ ನೀನು? ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು ಕೇಳಿಯಲ್ಲ? ಸಾಂಖ್ಯರ ಪ್ರಕಾರ ಹೇಳಾಕತ್ತೀನಿ, ನೀನು ಸಾಂಖ್ಯರ ಮತಾನುಸಾರ ಕೇಳಿ. ಪ್ರಶ್ನೆ, ಏ ಅರ್ಜುನ ಕೇಳು, ಯಾವ್ದು ನಿರ್ಗುಣ ಅದ, ಯಾವ್ದು ನಿರಾಕಾರ ಅದ, ಯಾವ್ದು ಸತ್ಯ ಅದ, ಯಾವ್ದು ಚೇತನ ಅದ, ಅದಕ್ಕೆ ಪುರುಷ ಅಂತಾರಪ್ಪ. ಯಾವ್ದು ಸಗುಣ ಅದ, ಯಾವ್ದು ಸವಿಕಾರ ಅದ, ಯಾವ್ದು ಮಿಥ್ಯಾ ಅದ, ಯಾವ್ದು ಅಚೇತನ ಅದ, ಅದಕ್ಕಂತಾರ ಪ್ರಕೃತಿ. ತಿಳಿತಿಲ್ಪ ಅರ್ಜುನ? And then Krishna pointed out that
This mixture alone is the creation involved, and in the evolution of the creation, the primary role is played by Prakriti alone. ಮತ್ ಹೇಳ್ತಾರ ಅವರು ಸಾಂಖ್ಯರು, ನೋಡ್ರಿ ಮನ್ಯಾಗ ಗಂಡ ಅದಾವ ಪೇಪರ್ ನೋಡ್ತಾನೆ, ಚಾ ಕುಡ್ಕೊಂತ ಕುಂತಿರ್ತಾನ, ಹೆಂಡತಿ ಅದಕ್ಕೆ ಚಾ ಮಾಡ್ಬೇಕು, ಟಿಫಿನ್ ಮಾಡ್ಬೇಕು, ಎಲ್ಲಾ ಕಸ ಹೊಡಿಬೇಕು, ರಂಗೋಲಿ ಹಾಕ್ಬೇಕು, ಎಲ್ಲಾ ಹಾಕಿರ ಮಾಡ್ತಾಳೆ. ಹಂಗ ಸೃಷ್ಟಿ ಮಾಡ್ಬೇಕಾದಾಗ ಪುರುಷ ಸುಮ್ಮ ಇರ್ತಾನ ಸಾಕ್ಷಿ. ಮಾಡಾಕಿ ಯಾವಕಿ ಅಂದ್ರೆ ಆಕಿ ಪ್ರಕೃತಿ ಮಾತೆ, ಜಗನ್ ಮಾತೆ ಪ್ರಕೃತಿ ಏನದಾಳ, ಆಕಿನ ಎಲ್ಲಾ ಮಾಡ್ತಾಳ ಅಂತ ಹೇಳ್ತಾನೆ ಇವ ಸಾಂಖ್ಯ. ಬಿಕಾಸ್ ಪ್ರಕೃತಿ ಅಲೋನ್ ಈಸ್ ಕೆಪಬಲ್ ಆಫ್ ಇವಲ್ಯೂಷನ್. ಸೃಷ್ಟಿ ಮಾಡುವ ಸಾಮರ್ಥ್ಯ ಇದ್ರ ಅದು ಅಕ್ಕಿ ಕಡೆ ಐತಿ, ಅವನ ಕಡೆ ಏನೂ ಇಲ್ಲ ಅಂತ. ಆದ್ರೆ ಅವನ ಸಾನ್ನಿಧ್ಯ ಮಾತ್ರದಿಂದ ಆಗ್ತದ, ಅವ ಇಲ್ದನೂ ಆಗೋದಿಲ್ಲ. ಸಾನ್ನಿಧ್ಯ, ಅವ ಏನು ಮಾಡೋದಿಲ್ಲ. ಅವ ಕರ್ತ ಅಲ್ಲ, ಅಕರ್ತ ಅದನ. ಕರ್ತ ಇದ್ದ ಕೀಕಿ ಅಂತ ಜಗನ್ಮಾತೆ ಪ್ರಕೃತಿ. Otherwise called manifestation, the Panchabhutas have come, all the 14 lokas have come. ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ ಪಂಚಭೂತಗಳು ಹುಟ್ಟಿದ್ವು. ಆ ಪಂಚಭೂತಗಳಿಂದ ಭೌತಿಕವಾದಂತ 14 ಲೋಕಗಳು ಹುಟ್ಟಿದ್ವು. ಆಮ್ಯಾಗ ಆ ಲೋಕಕ್ಕೆ ಜೀವಿಗಳು ಹುಟ್ಟಿದ್ರು. ಆಲ್ ದ ಫಿಸಿಕಲ್ ಅಂಡ್ ಸಟಲ್ ಬಾಡೀಸ್ ಆಲ್ಸೋ ಆರ್ ಬಾರ್ನ್, ವಿಚ್ ಮೀನ್ಸ್ ಮೈ ಓನ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಈಸ್ ಎವಲ್ಯೂಷನ್ ಆಫ್ ಪ್ರಕೃತಿ ಅಂತ. ನಮ್ಮ ಈ ಶರೀರ ಏನದ, ಈ ಸ್ಥೂಲ ಶರೀರ, ಈ ಸೂಕ್ಷ್ಮ ಶರೀರ, ಈ ಕಾರಣ ಶರೀರ ಅನ್ನುವಂಥದ್ದು ಏನದಾವ, ಇದಕ್ಕೆ ತಾಯಿ ಯಾರು ಅಂದ್ರೆ ಕೇವಲ ಪ್ರಕೃತಿ. ಸಾನ್ನಿಧ್ಯ ಮಾತ್ರ ಪುರುಷಂದು. ಅವ ಏನು ಮಾಡೋದು ಅಂತ, ಎಲ್ಲ ಮಾಡಕ್ಕೆ ಕಂತ್ರಾಟಿಕ್ಕೇನಂತ ಮಾಯವ. ಅಂಡ್ ದೆನ್ ಕಮ್ಸ್ ದಿ ಬೇಸಿಕ್ ಕ್ವಶನ್, ವೇರ್ ಈಸ್ ದಟ್ ಬ್ಲೆಸ್ಸೆಡ್ ಪುರುಷ ಈಸ್ ದೇರ್? ಎಲ್ಲದನ್ರಿ ಅವ ಮಹಾನ್ ಘನುಷ್ಯ, ಏನು ಘನಂದಾರಿ ಮನುಷ್ಯ ಪುರುಷ ಎಲ್ಲದನವ ಅನ್ನೋ ಪ್ರಶ್ನೆ ಬಂತು. ಈಗ ಏನ್ ಕಾಣಾಕತೈತಿ ನಮಗ? ಪ್ರಕೃತಿನ ಕಾಣಾಕತೈತಿ. ಮತ್ತ ಪುರುಷ ಅದಾವ ಎಲ್ಲದನ್ರಿ? ಬಿಕಾಸ್ ವಾಟ್ ಎವರ್ ಐ ಸಿ ಔಟ್ಸೈಡ್ ಈಸ್ ಪ್ರಕೃತಿ ಓನ್ಲಿ. ನಾವು ಹೊರಗೆ ಏನ್ ನೋಡ್ತೇವಿ? ಗಿಡ, ನದಿ, ಗುಡ್ಡ, ಪ್ರಕೃತಿ ಸೌಂದರ್ಯ, ಪಂಚ ಮಹಾಭೂತಗಳು, 14 ಲೋಕಗಳು, ಟಿವಿ, ಫ್ರಿಜ್ಜು, ಮೊಬೈಲು, ವಾಷಿಂಗ್ ಮೆಷಿನ್ ಎಲ್ಲವೂ ಪ್ರಕೃತಿನ ಕಾಣತೈತಿ. ಪುರುಷ ಎಲ್ಲದ? ಪುರುಷ ಕಾಣವಲ್ಲ, ಕಳ್ಳ. ಪುರುಷ ಎಲ್ಲದಲ್ರಿ? ಅವನ ಅಂತರ್ಯಾಮಿ ಸ್ವಾಮಿ. The very physical body I experience is Prakriti, because it is subject to change. ಯಾವ್ದು ಬದಲಾವಣೆ ಆಗ್ತದ ಅದು ಪ್ರಕೃತಿ ಅದ. ಗಿಡ ಮರಗಳು ಬದಲಾವಣೆ ಆಗ್ತಾವ, ಚಳಿಗಾಲಕ್ಕೆ ಉದುರ್ತಾವ, ವಸಂತ ಕಾಲಕ್ಕೆ ಚಿಗುರ್ತಾವ. ನದಿ ವನಗಳು ಅವು ಎಲ್ಲ ಚೇಂಜ್, ಬದಲಾವಣೆ ಹೊಂತಾವ, ಅದು ಪ್ರಕೃತಿ. ಈ ಶರೀರ ಪ್ರಕೃತಿ, ಇದು ಶರೀರ ಬದಲಾವಣೆ ಆಗ್ತದೆ, ಇದು ಪ್ರಕೃತಿ. ಬದಲಾವಣೆ ಆಗಲಾರದಂತ ಚೇತನ ಎಲ್ಲದ? The very mind that I experience is ಪ್ರಕೃತಿ. ಮನಸ್ಸಿಗೆ ಅಂತೀರಿ ಏನೋ? ಇಲ್ರಿ, ಮನಸ್ಸನ್ನು ಕೂಡ ನಮ್ಮಿಂದ ಹರಿಸ್ಕೋತದ. ಮನಸ್ಸು ಇಲ್ಲೇ ಕ್ಲಾಸ್ನಾಗ ಐತೋ, ಅಲ್ಲಿ ಟಿವಿ ಕಡೆ ಹೋಗೈತೋ ಗೊತ್ತಾಗ್ತದ. ಅಂದಾಗ ಮನಸ್ಸು ಅದು ಬದಲಾವಣೆ ಆಗೋದಾತು, ಗುರ್ತಾಗ್ತದ. ಯಾವ್ದು ಬದಲಾವಣೆ ಆಗ್ತೈತಿ ಅದು ಪ್ರಕೃತಿ ಅಂತ ಹೇಳ್ಬಿಟ್ರಿ. ಎಲ್ಲಾನು ಬದಲಾವಣೆ ಆಗೋದೈತಿ. ಹಂಗಾರ ಬದಲಾವಣೆ ಆಗದೇ ಇರುವಂತ ತತ್ವ ಎಲ್ಲದ ನಮ್ಮ ಪುಣ್ಯಾತ್ಮ? Thus the world is Prakriti, the body is Prakriti, the mind is Prakriti. Where is the exact Purusha? The question comes, Yellada now Mahatma Purusha. Krishna says that Purusha alone is now available behind the body. ಅಂದ್ರೆ ನೋಡ್ರಿ, ಯಾರೋ ಅಂತರ್ಯಾಮಿ ಒಳಗದಾನ್ರಿ, ಅವ ಶರೀರದ ಹಿಂದದಾನ. Behind the body mind complex and the very experiencer principle. ಯಾವಾಗ ಅನುಭವ ಆಗತೈತಿ, ಇದು ಜಗತ್ತಿನ ಅನುಭವ ಯಾವಾಗ ಆಗತೈತಲ್ಲ, ಅವ ಚೇತನದಾನ. ಅವ ಯಾವಾಗಲೂ ಬದಲಾವಣೆ ಆಗಮಲ್ಲ. ಅವಾಗ ಸಾಕ್ಷಿ ಚೇತನ. which alone we refer to by the word aham. aham ಅಂತೇಳಿ ನೋಡ್ರಿ ನಾವು. ಅಹಂ ಅಹಂ ಅನ್ನೋದು ಏನೈತಲ್ಲ, ಆ ಅಹಂ ಅನ್ನುವಂಥದ್ದೇ ಆತ್ಮ ಅದ. Because the very word I indicate the conscious principle, not an inert principle.
ನಾನು ನಾನು ಅನ್ನುವಂಥದ್ದು ಜಡಕ್ಕನ್ನಾಕ್ ಬರೋದಿಲ್ಲ. ಚೇತನನ ನಾನು ನಾನು ಅಂತದ. ಚೇತನ ಯಾವಾಗ್ಲೂ ನಾನು ನೀನು ಅನ್ನೋದು ಗೊತ್ತಿಲ್ಲ, ಅನ್ನಾಕ್ ಬರೋದಿಲ್ಲ. ಈ ನಾನು ಅನ್ನೋ ಏನದಲ್ಲ, ಇವನ ಚೇತನ ಪುರುಷದಾನ, ಇವನ ಪುರುಷದ. ಅವನ ಬದಲಾವಣೆ ಆಗದೆ ಇರೋವದಲ್ಲ. ಅವಾಗ ಹುಟ್ಟು ಸಾವುಗಳು ಇಲ್ಲ. ಅವನ ನಾನಂತ ತಿಳಿಯೋದ್ರಿಂದ ಮೋಕ್ಷ ಆಗ್ತದ. ನಾ ಆತ್ಮ ಅಂತ ತಿಳ್ಕೊಂಡ್ರೆ ನಾ ಸಾಯುವುದಿಲ್ಲ. ನಾ ಶರೀರ ಅಂತ ತಿಳ್ಕೊಂಡ್ರೆ ಒಂದಿನ ಒಂದು ಸಾಯವನ. ಒಂದಿನ ಹುಟ್ಟೇನಿ, ಒಂದಿನ ಬೆಳಿತೀನಿ, ಒಂದಿನ ಸಾಯ್ತೀನಿ. And therefore, Krishna conclusion is that I, the subject, the experience of the witness, I am Purusha, and whatever I am experience is Prakriti. ಅದಕ್ಕೆ ಹೇಳ್ತಾನ ಭಗವಂತ, ಏನಪ್ಪಾ ದೃಕ್ ಸ್ವರೂಪದಿಂದ ಅದ ನೋಡು, ಯಾವಾಗ ಇದೆಲ್ಲ ಅನುಭವಗಳು ಆಗಾಕತ್ತಾವಲ್ಲ, ಆ ಸಾಕ್ಷಿ ಚೇತನವೇ ಪುರುಷದಾನ. ಆ ಪುರುಷ ಏನದನ ಏನೇನು ಅನುಭವ ಮಾಡ್ತಾನ ಅಷ್ಟು ಪ್ರಕೃತಿ ಐತಿ ನೋಡು. ಅಷ್ಟು ಪ್ರಕೃತಿ ಐತಿ. ಏನೇನು ಅನುಭವ ಮಾಡ್ತಾನ ಅಷ್ಟು ಪ್ರಕೃತಿ ಐತಿ. I, the witness, I am Purusha. Whatever is experienced, whatever is the object, whatever is witnessed is the Prakriti. ಯಾವುದನ್ನ ಅನುಭವ ಮಾಡ್ತೇವಿ ಅದು ಪ್ರಕೃತಿ ಐತಿ. ಯಾರಿಗೆ ಅನುಭವ ಆಗ್ತೈತಿ ಅವ ಪುರುಷ ಅದಾನ. And we should remember to include the body mind complex also, in which the group ಈ ಶರೀರ ಮನಸ್ಸುಗಳ ಸಂಘಾತವನ್ನ ಇದನ್ನ ಪ್ರಕೃತಿಯಾಗ ಹಾಕ್ತಿರೋ ಏನ ಪುರುಷದಾಗ ಹಾಕ್ತಿರೋ? ಪ್ರಕೃತಿಗೆ ಹಾಕ್ತಿರೋ ಪ್ರಕೃತಿಯಾಗ ಹಾಕ್ಬೇಕು. ಶಾಸ್ತ್ರಕ್ಕೆ ಬರೋಕೆ ಬದಲು ಎಲ್ಲಿ ಹಾಕಿದ್ರಿ? ಪುರುಷನಲ್ಲಿ ಹಾಕ್ತಿದ್ವಿ. ನಾನು ಅಂತ ಪುರುಷನಲ್ಲಿ ಹಾಕಿ ಒದ್ದಾಡಗತ್ತೀರಿ. ಅದನ್ನ ಪ್ರಕೃತಿಯಾಗ ಹಾಕಿ ಆರಾಮಿರ್ರಿ ಅಂತ ಶಾಸ್ತ್ರ. ನಿರಂಬಳಾಗಿರ್ರಿ, ಆರಾಮಿರ್ರಿ. ಏನೇನೇನೇನೇ ನೋಡ್ರಲ್ಲಿ. ಹಸಿವಿಲ್ಲ, ತ್ರಿಷೆ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಬಾಯಿಲ್ಲ, ಹೋಗಿಲ್ಲ, ವ್ಯಾಪಕ ಚೇತನ, ಪರಿಚಿನ್ನ, ಸಣ್ಣವಿಲ್ಲ, ಎಲ್ಲಕ್ಕಿಂತ ದೊಡ್ಡವದ ನೀವು. ಹುಟ್ಟು ಸಾವು ರಹಿತ ಅದಾನ. ಇಷ್ಟೇ ಇರೋದು. ಮತ್ತ ಅದೇ ನಾನಂತ ತಿಳಿಯುದ ಮೋಕ್ಷ. ಮತ್ತ ಅದನ್ನ ಬಿಟ್ಟು ಬೇರೆ ಮೋಕ್ಷ ಅನ್ನೋದಿಲ್ಲ. ಮತ್ತ ಶರೀರ ಸತ್ರು ಅದಕ್ಕೆ ಹಂಗ ಇರ್ತದ. ಅಜ್ಞಾನಿದಾಗ್ಲಿ ಜ್ಞಾನಿದಾಗ್ಲಿ. ಸಿದ್ಧಾರೂಢರ ಶರೀರ ಹೋತು ಇಲ್ಲ ಈಗ, ಆದ್ರೆ ಸಿದ್ಧಾರೂಢರ ಅದಾರ. ಹಂಗ ಒಬ್ಬ ಅಜ್ಞಾನಿನೂ ಅದಾನ, ಅವನ ಶರೀರ ಇಲ್ಲ. ಅಜ್ಞಾನಿಗೆ ಗೊತ್ತಿಲ್ಲ, ಜ್ಞಾನಿಗೆ ಗೊತ್ತದ. ಇಷ್ಟ ಗೊತ್ತಿರೋದ್ರಿಂದ ಅವಾಗ ದುಃಖ ಇಲ್ಲ. ಇವಾಗ ಗೊತ್ತಿಲ್ಲದೆ ಇರೋದ್ರಿಂದ ಇವಾಗ ಸಂಕಟ ಆಗೈತಿ, ದುಃಖ ಆಗೈತಿ. ಮತ್ತ ಅತ್ಯಂತ ದುಃಖದಿಂದ ನಿವೃತ್ತಿ ಆಗ್ಬೇಕಂದ್ರ ಹಿಂಗ ತಿಳ್ಕೊಳ್ಳೋದ್ರಿಂದ ಆಕತಿ. ಏನೋ ಜಾದು ಮಂತ್ರ ಮಾಡೋದ್ರಿಂದ ಆಗುದಿಲ್ಲ. ಜ್ಞಾನಾದೇವತು ಕೈವಲ್ಯಂ. ನಾನು ಆತ್ಮನೇ ಅದೇನಿ, ನಾನು ಸಾಕ್ಷಿ ಚೇತನ ಅದೇನಿ ಅಂತ ತಿಳ್ಕೊಳ್ಳೋದ್ರಿಂದ ನಮಗ ಬಿಡುಗಡೆ ಆಕತಿ ಈ ಹೇಡಿ ಸಂಸಾರ. So we should remember to include the body mind complex in which group? In group number 1, that Prakriti group. The body mind complex should not be joined to the I party. The body mind should not be included in the subject list. The body mind should be included in the object list. But generally there is a confusion, because even though body mind complex is object of experience, it is so intimately associated with me that I use the body mind complex as a medium for the experience of the world, and therefore it appears to be as though part of this subject. ಭ್ರಮೆಯಿಂದ ನಮಗ ಈ ಶರೀರ ಮತ್ತು ಈ ಮನಸ್ಸುಗಳು ನಾನು ನಾನು ಅಂತ ಕೂಡ ಅದರಲ್ಲಿ ಭ್ರಮೆ ಉಂಟಾಗ್ಯದ. ಯಾಕಂದ್ರ ಅವು ಹತ್ರದವ. I talked about this before. ಇದ್ರ ಮೊದಲೇ ಹೇಳಿಬಿಟ್ಟಾರ. The spectacle are often much object of experience only. ಚಸ್ಮಾ ಉಪಯೋಗ ಮಾಡೋರು ಅದಿರಿ. ಚಸ್ಮಾ ಏನು ಸಬ್ಜೆಕ್ಟ್ ಐತೋ ಆಬ್ಜೆಕ್ಟ್ ಐತೋ? ಸಬ್ಜೆಕ್ಟ್ ಅದ ಸರ್. ಆಬ್ಜೆಕ್ಟ್ ಅದು ಹತ್ರ ವಸ್ತುಗಳ ಸಬ್ಜೆಕ್ಟ್ ವಸ್ತು ಕಡೆ ಮನಸ್ಸು ಹೋಗೋದಿಲ್ಲ. ಹಿಂಗ ಕನ್ಫ್ಯೂಸ್ ಮಾಡ್ತದ್ರ ಅದು. ಅಲ್ಲಿ ಹಂಗಾದ್ರೆ ಅಡ್ಡಿ ಇಲ್ಲ, ಹಂಗಾದ್ರೆ ಏನ್ ತಪ್ಪಿಲ್ಲ. ಸಬ್ಜೆಕ್ಟ್ ಆಬ್ಜೆಕ್ಟ್ ಇದ್ದಾಗ ಅದಕ್ಕ ದೃಕ್ ಅದನೋ ದೃಶ್ಯ ಅದ ಅಂತೀರ. ಅದು ಕನ್ಫ್ಯೂಸ್ ಆಗಬಾರ್ದು ಅಂತ ತಿಳ್ಕೊಂಡ ಚಸ್ಮಾ ಏನು ದೃಕ್ ಅದನೋ ದೃಶ್ಯ ಅದನೋ
ದೃಷ್ಟಿ ಅದ ದೃಶ್ಯದ ಅದು ದೃಕ್ ಅನ್ಸ್ಕೊಂಡೈತಿ. ಯಾಕಂದ್ರ ಬಹಳ ಹತ್ರದ ನೋಡ್ರಿ ಕನ್ನಡಿ, ಅದಕ್ಕ ನಮ್ ಕಣ್ಣಿನ ಹತ್ರ ಬಹಳ ಹತ್ರ ಇರೋದ್ರಿಂದ ನಾವು ಅದನ್ನ ದೃಕ್ಕದಾಗ ಹಾಕ್ಬಿಟ್ಟಿವಿ. ಕನ್ಫ್ಯೂಷನ್ ಆಗೈತಿ, ನಮ್ಗ ಭ್ರಮ ಆಗೈತಿ. The moment I put the spectacle and start using the same as an instrument, it is so intimately associated within the perceiver that I include the spectacle also as an integral part of I, the perceiver. ನಾನು ಹೆಂಗ ಆ ಚಸ್ಮಾನ ಉಪಯೋಗ ಮಾಡ್ಕೊಂತ ಹೋಗ್ತೀನಿ. ರೂಢ ಆಗ್ತದ ಕಣ್ಣು ನೋಡ್ಬೇಕಾದಾಗ ಅದನ್ನ ಹಾಕೊಂಡ ನೋಡುವಂತದ್ದು ಎಷ್ಟು ನನಗೆ ಅದ್ರ ಕೂಡ ಸಂಬಂಧ, ತಾದಾತ್ಮ್ಯ ಸಂಬಂಧ ಹುಟ್ಟೈತಂದ್ರ ಅದು ಇದ್ರ ಅದನ್ನ ಕಾಣ್ತೈತಿ, ಅದು ಇಲ್ಲ ಅಂದ್ರೆ ನನಗೆ ಕಾಣುದಿಲ್ಲ ಅಂತ ಅನುಭವ ಯಾವಾಗ ಆಕೈತಿ ಅವಾಗ ನಮ್ಗ ಭ್ರಮ ಏನಾಗ್ತೈತಿ. ಅದು ಅಂದ್ರ ನಾನು ಕಣ್ಣು, ಚಸ್ಮಾ ಅಂದ್ರೆ ನನ್ನ ಕಣ್ಣು ಅಂತ ನನಗ ಭ್ರಮ ಆಗ್ತದ. ಹಂಗ ನಮಗ್ ಭ್ರಮ ಆಗ್ಯದ. ಹಲವಾರು ಜನ್ಮದಿಂದ ಶರೀರಕ್ಕೆ ನಾನು ಅನ್ಕೊಂತ ಬಂದಿದ್ದಕ್ಕ ಚಸ್ಮಾ ಹೆಂಗ್ ನನಗಾಗೈತೋ ಹಗಲೆಲ್ಲ ಉಪಯೋಗ ಮಾಡಿ ಹಂಗ ಈ ಶರೀರವನ್ನ ನಾನು 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 ಅನ್ಕೊಂತ ಬಂದಿದ್ದಕ್ಕ ಅದ್ರಾಗ ನನಗ್ ಗಟ್ಟಿ ಆಗೈತಿ. ಈಗ ಅದು ಬಿಟ್ಟು ನಾನು ಹಿಂದ್ ಸರದು ಅದಕ್ಕೆ ಸಾಕ್ಷಿಯಾಗಿರುವ ಚೇತನವೇ ನಾನು ಅನ್ನುವಂಥದ್ದು ನಿಧಿಧ್ಯಾಸನವನ್ನ ಮಾಡ್ಬೇಕು, ಜನ್ಮ ಜನ್ಮಾಂತರ ಮಾಡ್ಬೇಕು. ಅವಾಗ ಅದು ಸರ್ ಕಣ್ ಬಿಟ್ಟು ಬಂದೇವ್ರಿ, ಓದಾಕ್ ಬರೋಲ್ಲ ಅಂತಿರ್ತಾವ ಸರ್ ಒಮ್ಮೆ. ಚಸ್ಮಾನ ಕಣ್ಣಾಗೈತ್ರಿ ಅಲ್ಲಿ. ಅದ್ರ ಸರ್ ಚಸ್ಮಾ ಬಿಟ್ಟು ಬಂದೆ ಅವನಲ್ಲಿ ಕಣ್ಣ ಇಲ್ಲ, ಕಣ್ಣ ಬಿಟ್ಟು ಬಂದೇನ ಅಂತಾರ. ನನ್ನ ಆಶ್ರಯದಲ್ಲಿ ಚಸ್ಮಾ ಅದ, ಆದ್ರೆ ನಾವು ತಿಳಿದಿದ್ದು ಚಸ್ಮಾದ ಆಶ್ರಯದಲ್ಲಿ ನಾವಿದ್ದೇವತ್ತು. ಅದು ಒಂದ್ ಮಾತು, ಇಬ್ಬರದು ಮಾತು ಯೋಗ್ಯನೇ ಐತಿ. ಓಕೆ. ಅಂಡ್ therefore what is the cause of the mistake? ಏನ್ರಿ ನಮ್ಮ ಭ್ರಮ ಆಗಕ್ಕೆ ಏನ್ ಕಾರಣ? An object used as an instrument appears as though an interesting part of the subject. ಯಾವುದು ದೃಶ್ಯದ ಭಾಗ ಆಗಿದಂತ ಒಂದು ಚಸ್ಮಾ ಅದು ದೃಕ್ಕನ ಭಾಗ ಅನಿಸ್ಕೊಂತು, ಅವಾಗ ನಮಗೆ ಭ್ರಮೆ ಆತು, ಮಿಸ್ಟೇಕ್ ಆತು. ಮಿಸ್ಟೇಕ್ ಅಂದ್ರೆ ಏನ್ರಿ? ವಿ ಮಿಸ್ ಸಮಥಿಂಗ್ ಅಂಡ್ ಟೇಕ್ ಸಮಥಿಂಗ್ ಎಲ್ಸ್. ಮಿಸ್ಟೇಕ್ ಅಂದ್ರೆ ಏನ್ರಿ? ಒಂದನ್ನ ಬಿಡೋದು ಇನ್ನೊಂದನ್ನ ತಿಳ್ಕೊಳ್ಳೋದು. ಮಿಸ್ಸಿಂಗ್ ಸಮಥಿಂಗ್ ಅಂಡ್ ಟೇಕಿಂಗ್ ಸಮಥಿಂಗ್ ಎಲ್ಸ್ ಇಸ್ ಎ ಮಿಸ್ಟೇಕ್. ಚಸ್ಮಾ ಇದು ದೃಶ್ಯ ಅನ್ನೋದು ಬಿಟ್ಟು ಅದನ್ನ ದೃಕ್ ಅಂತ ಏನ್ ತಗೋತೀವಲ್ಲ, ಇದು ಮಿಸ್ಟೇಕ್ ಆಗೈತಿ. When you say I am writing a letter, in the word I, you are including the pen also. ಅಲ್ರಿ, ನಾನು ಪತ್ರವನ್ನು ಬರೆಯುತ್ತಿದ್ದೇನೆ ಅನ್ಬೇಕಾದ್ರ ಎಲ್ಲೆಲ್ಲಿ ಅಭಿಮಾನ ಆಗೈತಿ? ಆ ಪೆನ್ನು ನಾನ, ಬರೆಯವನು ನಾನ, ಶರೀರನು ನಾನ, ಕೈನು ನಾನ, ಆಮೇಲೆ ಹಿಂದಿದ್ದಂತ ಚೇತನನು ನಾನು, ಅಷ್ಟು ಕೂಡಿಸಿ ಅಲ್ಲಿ ನಮಗ್ ಭ್ರಮ ಆಗೈತಿ ನೋಡ್ರಿ. ಆ ದೃಶ್ಯ ದೃಕ್ ಕೂಡಿಸಿ ತಿಳ್ಕೊಂಡ್ಬಿಟ್ಟೇನ್ ನಾನು. ಈಗ ಬೇರೆ ಬೇರೆ ಮಾಡ್ಬೇಕಾಗ್ಯದ. ವಿವೇಕ ಅಂತಾರ, ಆತ್ಮ ಅನಾತ್ಮ ವಿವೇಕ ಅಂತಾರ. ವಿತೌಟ್ ಪೆನ್ ಕ್ಯಾನ್ ಐ ಬಿಕಮ್ ಎ ರೈಟರ್? ಪೆನ್ ಇಲ್ಲದ ನಾನು ಬರವಣಿಗೆಗಾರ ಅನಿಸ್ಕೋತೇನೇನು? ವೆನ್ ಯು ಸೇ ಐ ಆಮ್ ರೈಟರ್, ನಾನು ಲೇಖಕ ಅಂತ ನೀವು ಅನ್ಬೇಕಾದ್ರ unknowingly you have included a pen also in the you. ಪೆನ್ ಇಲ್ದ ನೀನು ಲೇಖಕ ಆಗುದೇ ಇಲ್ಲ. ಅವಾಗ ನೀನು ಲೇಖಕ, ನಾನು ಲೇಖಕನಿದ್ದೇನೆ ಅಂದಾಗ ಪೆನ್ನು, ಬಟ್ಟು, ಶರೀರ, ಆತ್ಮ ಕುಡಿಸಿಕೊಂಡ ನಾನು ಅನ್ನಗತ್ತೀವಿ. ವಿಚಾರ ಮಾಡ್ರಿ. ಚಸ್ಮಾ ಹೆಂಗ ನನಗೆ ದೃಕ್ಕದಾಗ ಭಾಗ ಆಗೈತೋ ಹಂಗ ಪೆನ್ನು ಬಟ್ಟು ಕೂಡ ದೃಕ್ಕದಾಗ ಭಾಗ ಆಗ್ಯಾವ. ಇದ ಭ್ರಮ ಆಗೈತಿ. We miss something and take something, that is called a mistake, that is called Brahma. Similarly, when I say I am a seer, I am a hearer, etc., ನಾನು ಕೇಳುವವ, ನಾನು ನೋಡುವವ ಹಿಂಗಂತೇವಲ್ಲ, ಅವಾಗ ಏನೇನು ಕೂಡಿಸಿ ನಾವು ಅನ್ನಾಗತ್ತೀವಿ? ನಾನು ನೋಡುವವ ಅಂದಾಗ ಯಾರ್ಯಾರು ಕೂಡಿಸ್ಕೊಂಡೀವಿ? ನಾನು ಕೇಳುವವ ಅಂದಾಗ ಏನೇನು ಕೂಡಿಸ್ಕೊಂಡೀವಿ? ಆತ್ಮನು ಕೂಡ, ಕಣ್ಣು ಕೂಡ ದೃಕ್ ಆಗ್ಯದ ನೋಡುವಾಗ. ಕೇಳುವಾಗ ಕಿವಿನೂ ಕೂಡ ದೃಕ್ ಆಗ್ಯದ. ಯಾಕ? ನಾನು ನೋಡುವವ ಅಂತಿ, ನಾನು ಕೇಳುವವ ಅಂತೀರಿ. The body mind complex used as an instrument also is a mistaken as subject. ಪ್ರಕೃತಿಯ ಕೆಲವೊಂದು ಭಾಗಗಳನ್ನ ಪುರುಷನಲ್ಲಿ ಅಧ್ಯಾರೋಪ ಮಾಡಿಕೊಂಡು ತಪ್ಪು ತಿಳುವಳಿಕೆಯಿಂದ
ನಮಗೆ ಸಂಸಾರ ಪ್ರಾಪ್ತಿಯಾಗಿದೆ. ಸರ್ ನಾನು ಕಣ್ಣಾರೆ ನೋಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ ಅಂತ ಹೇಳ್ತಾನೆ ನೋಡಿ. Of course, for transaction purpose, you will include the body and mind in the subject, but I should always be aware that body is a part of Prakriti. ವ್ಯವಹಾರಕ್ಕೆ ನೀವು ಅನ್ರಿ, ಬ್ಯಾಡ ಅನ್ನಂಗಿಲ್ಲ. ಕಿವಿಯಿಂದ ಕೇಳ್ತೀನಿ, ಕಣ್ಣಿಂದ ನೋಡ್ತೀನಿ ಅನ್ರಿ, ವ್ಯವಹಾರಕ್ಕೆ ಏನ್ ಸಂಬಂಧ ಇಲ್ಲ. ಆಗ ತಿಳ್ಕೊಳ್ಳೋ ಹೊತ್ನಾಗ ಏನ್ ತಿಳ್ಕೊಬೇಕು? ಕಣ್ಣು ದೃಕ್ಕಲ್ಲ, ಕಿವಿ ದೃಕ್ಕಲ್ಲ, ಹಿಂಗ ತಿಳುವಳಿಕೆ ಇರ್ಬೇಕು. ವ್ಯವಹಾರಕ್ಕೆ ನೀವು ಉಪಯೋಗ ಮಾಡ್ಕೊತೀರಿ, ಮಾಡ್ಕೊಡ್ರಿ, ಬ್ಯಾಡ ಅನ್ನೋದಿಲ್ಲ ಅಂತಾರ. ಬಟ್ ಕಣ್ಣು ಕಿವಿ ಇವನ್ನ ನೀವು ಪ್ರಕೃತಿ ಒಳಗೆ ಹಾಕ್ಬೇಕು ಹೊರತು ಅದನ್ನ ಪುರುಷದಲ್ಲಿ ಹಾಕಬಾರದು. ವರ್ಲ್ಡ್ ಈಸ್ ಎ ಮ್ಯಾಟರ್, ಬಾಡಿ ಈಸ್ ಎ ಮ್ಯಾಟರ್. ಜಗತ್ತು ದ್ರವ್ಯದ, ಶರೀರನು ದ್ರವ್ಯದ, ಪ್ರಕೃತಿ ತತ್ವದ. ಸಿಮಿಲರ್ಲಿ ಮೈಂಡ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಪ್ರಕೃತಿ ಓನ್ಲಿ. ಮನಸ್ಸು ಕೂಡ ಪ್ರಕೃತಿನ ಅದ, ಸ್ವಲ್ಪ ಪಾಲಿಶ್ಡ್ ಅದ, ಅದ್ರಾಗ ಪ್ರತಿಬಿಂಬ ಬೀಳ್ತದೆ, ಅಷ್ಟ ಫರಕ್. ಒಂದು ಗಾಡಿಗೆ ಗಿಲಾಯ್ ಮಾಡೇವಿ, ಒಂದು ಗಾಡಿಗೆ ಗಿಲಾಯ್ ಮಾಡಿ ಚಲೋ ತಂಗ ಸಾಪನ ಗಿಲಾಯ್ ಸಣ್ಣ ಉಸುಕ್ ಹಾಕಿ ಗಿಲಾಯ್ ಮಾಡಿ ಮ್ಯಾಗ ಪೇಂಟ್ ಹೊಡೆದೇವಿ, ಅದ್ರಾಗ ಮುಖ ಕಾಣ್ತದ. ಇಷ್ಟ ಅದು ಮನಸ್ಸು ಸತ್ವಗುಣದಿಂದ ಆಗೈತಿ, ಅದು ಪ್ರಕೃತಿನ ಐತಿ. ಶರೀರನು ಜಡ ಐತಿ, ಮನಸ್ಸು ಜಡ ಐತಿ. ಮನಸ್ಸು ಚೇತನದಂಗ ಕೆಲಸ ಮಾಡ್ತೈತಿ ಅಂತಂದ್ರೆ ಅದು ಸತ್ವಗುಣದಿಂದ ಆಗೈತಿ, ಅದು ಪ್ರಕೃತಿನ ಅದ. Whereas I am different from the body Prakriti, the mind Prakriti, I am a Sakshi Chaitanyam. ನಾನು ಈ ಪ್ರಕೃತಿ ಆದಂತ ಶರೀರನೂ ಅಲ್ಲ, ಮನಸ್ಸಾದಂತ ಪ್ರಕೃತಿನೂ ನಾನಲ್ಲ. ನಾನು ಈ ಈ ಈ ಸ್ಥೂಲವಾದಂತ ಶರೀರಕ್ಕೆ ಸಾಕ್ಷಿ ಚೇತನನಾದೇನಿ. ಐ ಇಲ್ಯುಮಿನ್ ಆಲ್ ಆಫ್ ದೆಮ್, ಅವನ್ನೆಲ್ಲವನ್ನ ಬೆಳಗ್ತೇನೆ ನಾನು. ಅವೆಲ್ಲಕ್ಕೂ ಬೆಳಗೋದ್ರಿಂದ ನಾನು ಜ್ಯೋತಿ ಸ್ವರೂಪದನಿ. I witness all of them. ಎಲ್ಲ ಪ್ರಕೃತಿಯನ್ನು ಬೆಳಗುವಂತ ಚೇತನನಾದೀನಿ. At the same time, I am different from them. ಅವನು ಬೆಳಗ್ತೇನೆ, ಆದ್ರೆ ಅಷ್ಟ ಇದಕ್ಕೆ ಅದೇ ಕಾಲದಲ್ಲಿ ನಾನು ಅವುಗಳಲ್ಲಿ ಒಂದಾಗಿಲ್ಲ, ಅವುಗಳಿಂದ ಬೇರೆ ಅದೇನಿ. ದಿಸ್ ಈಸ್ ವಾಟ್ ಕೃಷ್ಣ ಸೇಡ್. ಅದನ್ನ ಹೇಳಕತ್ತಾನ ಭಗವಂತ. ಪುರುಷ ಪ್ರಕೃತಿ ಸ್ಟೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣೈಹಿ. The word ಭುಂಕ್ತೆ means witness. ಬರ್ಕೊಡ್ರಿ ಆ ಶ್ಲೋಕದಾಗ ಭುಂಕ್ತೆ ಅಂತ ಐತಿ ನೋಡ್ರಿ, ಸಾಕ್ಷಿ ಅಂತ ಬರ್ಕೊಡ್ರಿ. ಭುಂಕ್ತೆ ಅಂದ್ರೆ ಸಾಕ್ಷಿ. ಭುಂಕ್ತೆ ಅನ್ನೋದನ್ನ ಭೋಕ್ತಾ ಅಂತ ಅನ್ಸ್ಕೊಂಡ್ಬಿಡ್ತದ. ಸಾಕ್ಷಿ ಅಂತ ಬರ್ಕೊಂಡ್ಬಿಡ್ರಿ ಮ್ಯಾಗ, ಅವನೇ ಸಾಕ್ಷಿ ಅದಾನ. ಪ್ರಕೃತಿ ಜಾನ್ ಗುಣಾನ್. The word bhungte means witness, even though the literal meaning of the word bhungta is experiences. ಸಾಮಾನ್ಯ ಅರ್ಥ ಅನುಭವಗಳು, ವಿಶೇಷ ಅರ್ಥ ಭುಂಕ್ತೆಗ ಸಾಕ್ಷಿ ಚೇತನ. ಅಲ್ಲಿ ಬರ್ಕೊಡ್ರಿ, ಸಾಮಾನ್ಯ ಅರ್ಥ ಭುಂಕ್ತೆಗ ಅನುಭವಗಳು, ವಿಶೇಷ ಸಾಕ್ಷಿ ಚೇತನ. The word experiences should be understood as witness or illumine whatever that happens to the body as well as the mind. And witnessing or illumining the body mind complex is the activity of Purusha. ಪುರುಷನ ಕೆಲಸ ಏನು? ಕೇವಲ ಬೆಳಗೋದು. But in the presence of Purusha, the body and mind gets illumined. Just like that, you say the fire burns the fuel. We use the verb that fire is burning the fuel. But if you analyze Shankaracharya analysis, burning is not the willful action done by the fire. If burning is an action done by the fire, the action will have a beginning and action will have an end also. ಈ ಬೆಂಕಿಯಲ್ಲಿ ಸುಡುವತನ ಅದು ಕಾರ್ಯ ಅಲ್ಲ. ಒಂದ್ ವೇಳೆ ಸುಡುತನ ಕಾರ್ಯ ಅಂತ ಹೇಳಿದ್ರ
ಏನಾಗ್ತದ ಅದಕ್ಕ ಆ ಸುಡುವಿಕೆ ಪ್ರಾರಂಭ ಆತು, ಸುಡುವಿಕೆ ಈಗ ನಿಂತು ಹೋತು ಅಂತ ಹೇಳ್ಬೇಕಾಗ್ತದ, ಹೇಳ್ತೀವಿ ನಾವು. ಅವಾಗ ಆತ್ಮನು ಹೋತು, ಆತ್ಮನು ಐತಿ ಅನ್ಬೇಕಾಗ್ತದ. ಸುಡು ಹೊತ್ನಾಗ ಆತ್ಮ ಐತಿ, ಸುಡದೇ ಇದ್ದ ಹೊತ್ನಾಗ ಆತ್ಮ ಇಲ್ಲ ಅನ್ಬೇಕಾಗ್ತದ. ಹಂಗ ಅನ್ನೋಂಗಿಲ್ಲ. ಬಟ್ ರಿಯಲಿ ಸ್ಪೀಕಿಂಗ್, ಫೈರ್ ಡಸಂಟ್ ಡೂ ದ ಆಕ್ಷನ್ ಆಫ್ ಬರ್ನಿಂಗ್. ಬೆಂಕಿ ಸುಡುವ ಕೆಲಸ ಮಾಡುವುದಿಲ್ಲ. ಫೈರ್ ಜಸ್ಟ್ ಎಕ್ಸಿಸ್ಟ್, ಅದು ಯಾವಾಗಲೂ ಐತ್ ಅಷ್ಟೇ. ಬಟ್ ವೆನ್ ಯು ಪುಟ್ ಯುವರ್ ಫಿಂಗರ್ ಇನ್ ದ ಫೈರ್, ನೀವು ಆ ಬೆಂಕಿಯೊಳಗೆ ಕೈ ಇಟ್ರಿ ಅಂದ್ರ, ಬಟ್ ಇಟ್ರಿ ಅಂದ್ರ, ಅಟ್ ದ್ಯಾಟ್ ಪ್ಲೇಸ್, ಅಟ್ ದ್ಯಾಟ್ ಟೈಮ್ ಆಲ್ಸೋ ಫೈರ್ ಡಸಂಟ್ ಡೂ ಎನಿ ಸ್ಪೆಷಲ್ ಜಾಬ್. ನೀವು ಬಟ್ ಬೆಂಕಿಯಾಗಿ ಇಟ್ಟಾಗನು ಬೆಂಕಿ ನಿಮ್ಮನ್ನ ಏನು ಮಾಡೋದಿಲ್ಲ. Fire doesn't do any special job. Before putting my finger, fire was fire. After putting my finger also, fire is fire. No transformation, no will, no action on the part of the fire. Fire exists. My finger gets burned. ಅಲ್ಲಿ ಅಗ್ನಿ ಐತಿ ಅಷ್ಟ, ಸುಟ್ಟಿದ್ದು ಬಟ್ ಅಷ್ಟ. ಅದು ಏನೂ ಕರ್ಮ ಮಾಡಿಲ್ಲ ನೋಡ್ರಿ. ಅಗ್ನಿ ಏನೂ ಕರ್ಮ ಮಾಡಿಲ್ಲ. ಅಗ್ನಿ ಒಳಗೆ ಬಿದ್ದಂತ ಬಟ್ಟು ಸುಟ್ಕೊಂಡು ಹೋತು. ವೆನ್ ವಿ ಸೇ ದಟ್ ಸನ್ ಇಲ್ಯುಮಿನ್ಸ್ ದ ಅರ್ತ್, ಯಾವಾಗ ಸೂರ್ಯನು ಪ್ರಕಾಶ ಏನ್ ಮಾಡ್ತಾನೆ, ಪೃಥ್ವಿಯನ್ನು ಬೆಳಗುತ್ತಾನೆ ಅಂದಾಗ, ಇಟ್ ಇಸ್ ದ ಸೇಮ್ ಥಿಂಗ್. ಸನ್ ಡಸಂಟ್ ವಿಲ್ ಅಂಡ್ ಪ್ಲಾನ್ ಅಂಡ್ ಡೂ ದ ಆಕ್ಷನ್. ಏನು ಕೆಲಸ ಮಾಡ್ತಾನೆ ಏನ್ರಿ ಅವ ಬೆಳಗ್ತಾನಂದ್ರ? ಅವ ಏನ್ರ ಮನಸ್ಸು ಮಾಡಿ, ಅವಂಗೊಂದು ಮನಸ್ಸು ಐತೇನ? ಮನಸ್ಸು ಮಾಡಿ ಕೆಲಸ ಮಾಡಕ ಮನಸ್ಸ ಇಲ್ಲ ಅವಾಗ. Whatever objects fall within the those objects gets illuminated. ಯಾವ ಸೂರ್ಯನ ಬೆಳಕಿನಾಗ ಅದಾವ ಅವು ಬೆಳಗ್ತಾವ, ಅವು ಬೆಳಗಲ್ಪಡ್ತಾವು. Before the objects arrive, sun is same. After the subject arrive, sun is same. ಆ ವಸ್ತುಗಳು ಇದ್ದಾಗನು ಸೇಮ್ ಸೂರ್ಯ ಹೆಂಗಿದ್ದಾನ ಹಂಗ ಬೆಳಗಾಗತ್ತಾನ. ವಸ್ತುಗಳು ಅಭಾವದಾವ ಬೆಳಗಾಗತ್ತಾನ. ವಸ್ತುಗಳು ಇದ್ದಾಗ ಭಾವರೂಪದಿಂದ ಬೆಳಗಾಗತ್ತಾನ. ಅವ ಏನು ಕರ್ಮ ಮಾಡಾಗತ್ತಿಲ್ಲ. Sun is the same after the subject, objects arrive. Sun is the same, but still we use the verb. Sun is illumining the earth. ನಾವು ಅಂತೇವೇನು, ಸೂರ್ಯನು ಜಗತ್ತನ್ನು ಬೆಳಗುತ್ತಿದ್ದಾನೆ. ನಮ್ಮ ಭಾಷೆ ಹಂಗದ. ಅವ ಏನು ಮಾಡುದಿಲ್ಲ, ಅವ ಕೇವಲ ಬೆಳಗಾಗತ್ತಾನ. ಅವ ಯಾವ ಕರ್ಮನೂ ಮಾಡುದಿಲ್ಲ ಆತ್ಮ ಅಂತ. ಅವ ಅಕರ್ತ ಅದಾನ. ನಮ್ಗಿದು ಹೇಳ್ಬೇಕಾಗೈತಿ. ಸೂರ್ಯ ಹೆಂಗ ಅಕರ್ತ ಅದಾನ, ಬೆಂಕಿ ಹೆಂಗ ಅಕರ್ತ ಐತಿ, ಹಂಗ ಆತ್ಮ ಅಕರ್ತ ಅದಾನ, ಕರ್ಮ ಮಾಡೋದಿಲ್ಲ. ಮತ್ತ ಕರ್ಮ ಏನ್ ಮಾಡ್ತೈತಿ? ಆತ್ಮನ ಸಾನ್ನಿಧ್ಯವೊಳಗ ಪ್ರಕೃತಿನ ಕರ್ಮ ಮಾಡ್ತದ ಅಂತ ನಿಮ್ಮ ಸಾಂಖ್ಯ. ಹಿಯರ್ ಆಲ್ಸೋ ದ ವರ್ಬ್ ಇಂಡಿಕೇಟ್ಸ್ ಮಿಯರ್ ಸನ್ನಿಧಾನಂ ಓನ್ಲಿ. ಸನ್ನಿಧಾನ ಕರ್ತೃತ್ವ ಹೋಗ್ತಾರೆ. ಅವನ ಸನ್ನಿಧಾನದಲ್ಲಿ ಕರ್ಮಗಳು ನಡೀತಾವ. ಪ್ರಕೃತಿನ ಬದ್ಕರ್ಮ ಮಾಡ್ತದ. Sakshi doesn't plan, doesn't decide, doesn't illumine the body, doesn't illumine the mind as a positive action. ಒಂದು ಸಕಾರಾತ್ಮಕ ಕೆಲಸಗಳನ್ನ ಆತ್ಮ ಮಾಡೋದಿಲ್ಲ. ಸಾಕ್ಷಿ ಲೈಕ್ ದ ಫೈರ್, ಲೈಕ್ ದ ಸನ್, ಇಟ್ ಇಸ್ ಜಸ್ಟ್ ಈಸ್. ಬೆಂಕಿ ಹೆಂಗ್ ಅದ ಹಂಗ ಅದ, ಸೂರ್ಯ ಹೆಂಗ್ ಅದಾನ ಹಂಗ ಅದಾನ, ಸಾಕ್ಷಿ ಹೆಂಗ್ ಅದಾನ ಹಂಗ ಅದಾನ. ಅವ ಏನು ಮಾಡೋದಿಲ್ಲ, ಅವ ಅಕರ್ತ. And if in the presence of the Sakshi, the body gets experienced. ಆ ಸಾಕ್ಷಿಯ ಸಾನ್ನಿಧ್ಯದಲ್ಲಿ ಈ ಶರೀರ ಅನುಭವಕ್ಕೆ ಬರ್ತದ, ಜಗತ್ತು ಅನುಭವಕ್ಕೆ ಬರ್ತದ. Illuminated or awared, and therefore we say ಪುರುಷ ಭುಂಕ್ತೆ. ಆದ್ರಿಂದ ನಾವೇನಂತೀವಿ? ಪುರುಷ ಸಾಕ್ಷಿ. ಭುಂಕ್ತೆ ಅಂದ್ರೆ ಸಾಕ್ಷಿ. ಸಾಕ್ಷಿ ಅಂದ್ರೆ ಏನು? ಎಕ್ಸ್ಪೀರಿಯನ್ಸಸ್. ಸಾಕ್ಷಿ ಎಕ್ಸ್ಪೀರಿಯನ್ಸಸ್. ಸಾಕ್ಷಿಗೆ ಅನುಭವ ಆಗ್ತದೆ. ಎಕ್ಸ್ಪೀರಿಯನ್ಸಸ್ ಮೀನ್ಸ್ ಚೇಂಜ್ಲೆಸ್ಲಿ ವಿಟ್ನೆಸಸ್. ಅನುಭವ ಅಂದ್ರೆ ಏನ್ರಿ? ವಿಚಾರ ಮಾಡ್ರಿ. ಅನುಭವ ಅಂದ್ರೆ ಏನ್ರಿ? ಇಷ್ಟು ಶಬ್ದ ಉಪಯೋಗ ಮಾಡ್ತೀರಿ. ಅನುಭವ ಅಂದ್ರೆ ಏನ್ರಿ? ಒಂದು ಚೌಕದಾಗ ಯಾವ್ದೋ ಒಂದು ಚೌಕಿ, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಾಗ ನಿಂದಿರ್ರಿ.
ಒಂದು ನಿಮ್ಗೆ ಸ್ಥಳ ಮಾಡಿಕೊಡ್ತೇವಿ, ಅಲ್ಲಿ ನಿಂದಿರ್ರಿ. ಆ ಬೆಂಗಳೂರು ಕಡೆಯಿಂದ ಮುಂಜಾನೆ 1 ತಾಸು ನಿಂದಿರ್ರಿ, ಅಥವಾ ಮುಂಜಾನೆ ಸಂಜೆ ಮಟ್ಟ ನಿಂದಿರ್ರಿ. ಎಷ್ಟು ಆಕೈತಿ ನಿಮ್ ಕಸುವು. ಬೆಂಗಳೂರು ಕಡೆಯಿಂದ ಎಷ್ಟು ಗಾಡಿ ಬಂದ್ವು, ಧಾರವಾಡ ಕಡೆಯಿಂದ ಎಷ್ಟು ಗಾಡಿ ಬಂದ್ವು, ಗದಗ ಕಡೆ ಎಷ್ಟು ಗಾಡಿ ಹೋದ್ವು, ಗದಗನಿಂದ ಎಷ್ಟು ಗಾಡಿ ಬಂದ್ವು, ಬಾಗಲಕೋಟೆ ಕಡೆ ಎಷ್ಟು ಗಾಡಿ ಹೋದ್ವು, ಇವೆಲ್ಲವನ್ನ ಲೆಕ್ಕ ಹಾಕವ ಯಾರು? ಆ ಕೂಟಸ್ಥನಾಗಿ ನಿಂತಾನಲ್ಲ ಅವ ಹೇಳ್ತಾನ. ಹೌದಲ್ರಿ? ಅವ ಬದಲಾವಣೆ ಆಗವ ಹೇಳ್ತಾನೇನು? ಇಲ್ಲ. ಯಾವ ಅಲ್ಲಿ ಕೂಟಸ್ಥ ಅದಾನ ಅವ ಇವೆಲ್ಲ ಬದಲಾವಣೆಗಳನ್ನ ಹೇಳ್ತಾನ. ಅಂದ್ರೆ ಅನುಭವ ಯಾರಿಗಾಗ್ತದ? ಕೂಟಸ್ಥನಿಗೆ ಅನುಭವ ಆಗ್ತದ. ಅದು ವಿಚಾರನೆ ಇಲ್ಲ ನಮ್ಗೆ. ಕೂಟಸ್ಥ ಯಾವ ಅದಾನ ಅವಾಗ ಅನುಭವ ಆಗ್ತದ. ಅಲ್ಲಿ ಯಾರ್ಯಾರು ಬಂದ್ರು ಮುಂಜಾನೆ, ಯಾವ ಅದಾನ ಮುಂಜಾನೆ ಸಂಜೆ ಮಠ, ಅವ ಮುಂಜಾನೆ ಯಾರು ಬಂದ್ರು, ಯಾರು ಎಷ್ಟಕ್ಕೆ ಬಂದ್ರು, ಯಾವ ನಂಬರ್ ಗಾಡಿ ಯಾಕಡೆ ಹೋತು, ಎಷ್ಟು ಗಂಟೆಗೆ ಹೋತು ಹೇಳ್ತಾವ. ಯಾವ ಕೂಟಸ್ಥ ಸಾಕ್ಷಿ ಅದಾನ ಅವಾಗ ಅನುಭವ ಆಗ್ತದ. ಸಾಕ್ಷಿ ಯಾವಾಗ ಅನುಭವ ಆಗ್ತದ ಅವಂಗ ಸಾಕ್ಷಿ ಅನ್ಬೇಕು. ಸಾಕ್ಷಿ ಎಕ್ಸ್ಪೀರಿಯನ್ಸಸ್ ಮೀನ್ಸ್ ಚೇಂಜ್ಲೆಸ್ಲಿ ಎಕ್ಸ್ಪೀರಿಯನ್ಸಸ್. ಯಾವ ಬದಲಾವಣೆ ಆಗದೆ ಇರ್ತಾನ ಅವಾಗ ಅನುಭವ ಆಗ್ತದ್ರಿ. ಆ ಜಗತ್ತಿನ ಕೂಡ ಯಾವ ಬದಲಾವಣೆ ಹಾಕಂತ ಹೋಗ್ತಾನ ಅವಾಗ ಆಗೋದಿಲ್ಲ ಅನುಭವ. ತಿಳ್ಕೊಡ್ರಿ ಈ ಮಾತು. ಸರ್ ನಿನ್ನ ಇದ ವಿಷಯ ಬಾಳ ಹೊತ್ತು ದುಂಡಾಪ್ ಸರ್ ಕೂಡ ಚರ್ಚೆ ಮಾಡ್ಯಾವ ಸರ್. ದುಂಡಾಪ್ ಸರ್ ಅದು ಏನ್ ತೀರ್ಮಾನ ಬಂದ್ರ ಅಂದ್ರ ಸರ್, ಇದು ಅನುಭವ ಅನ್ನುವಂಥದ್ದು ಚಿದಾಭಾಸನಿಗೆ ಆಕತಿ. ಸಾಕ್ಷಿ ನಾವು ನೋಡ್ಕೊಂತ ಇರ್ತಾನು. ಜಾಗ್ರತ್ನಲ್ಲಿರುವಂತಹದ್ದು ಚಿದಾಭಾಸನಿಗೆ ಆಕತಿ. ಮತ್ತೆ ಗಾಢ ನಿದ್ರೊಳಗೆ ಹೆಂಗ್ರಿ ಅಂತ ನಾವು ವಿಚಾರ ಮಾಡಿರೋರ್ನ್ರಿ. ಗಾಢ ನಿದ್ರೆ ಕೂಡ ಅವಿದ್ಯೆ ಅನ್ನುವಂತ ಉಪಾಧಿ ಐತಿ. ಅವಿದ್ಯೆ ಅನ್ನುವಂತ ಉಪಾಧಿ ಒಳಗ ಕೂಟಸ್ಥನ ಚೈತನ್ಯ ಬಿದ್ದು ಅಲ್ಲಿ ಕೂಡ ಪ್ರಾರ್ಥನೆಯಾಗಿ ಜೀವ ಅದಾನ. ಆ ಜೀವನ್ಗೆ ಅನುಭವ ಆಕತಿ, ಸಾಕ್ಷಿಗೆ ಏನ್ ಅನುಭವ ಆಗೋಲ್ಲ ಅಂತೇಳಿ ಹೇಳ್ಯಾರ ಸರ್. ಅದು ಮತ್ ನಮಗೂ ಅದು ಸರಿ ಐತಿ ಅಂತ ಒಪ್ಕೊಂಡಿದ್ವು ಸರ್. ಬಿಜಿ ಪಾಟ್ಲಪ್ಪ ಇದ್ರು, ನಾವು ಇದ್ವಿ ತಾವ್ ಬರಾಕಲ್ಲ. ಬಗ್ಗೆ ಬಾಳ ಚಿಂತೆ ಐತಿ. ಬಿಜಿ ಪಾಟ್ಲ ಅಪ್ಪಾರ ನೋಡ್ರಿ ಇವತ್ತು. ಅಲ್ಲಲ್ಲ ಅವು ಈಗ ಸದ್ಯ ಇಷ್ಟು ತಿಳ್ಕೊಡ್ರಿ. ಸಾಕ್ಷಿ ಯಾವ ಇರ್ತಾನಲ್ಲ ಅವಾಗ ಅನುಭವ, ಕೂಟಸ್ಥ ಯಾವ ಇರ್ತಾನ ಅವಾಗ ಅನುಭವ ಆಗ್ತದೆ ತಿಳ್ಕೊಡ್ರಿ. ಅವ್ರು ಹೇಳಿದ್ದು ಬರೋಬರಿ. ಈಗ ಸದ್ಯ ಈಗ ಇಟ್ಕೊಡ್ರಿ, ಮುಂದೆ ಅಡಿಗೆ ಕರ್ಕೊಂಡು ಹೋಗ್ತೇವಿ. ಅವ್ರು ಹೇಳಿದ್ದು ಫೈನಲ್ ಐತಿ ಮಾತದ. ಈಗ ಸಾಕ್ಷಿ ನಿಮಗೆ ನಾವು ಪ್ರವೇಶ ಮಾಡೋರಿಗೆ ಹೇಳಾಗತ್ತೇವಿ. ಹೊಸದಾಗಿ ಪ್ರವೇಶ ಇವತ್ತ ನೀವು ಅಡ್ವಾನ್ಸ್ ಸ್ಟೂಡೆಂಟ್ಸ್ ಅಲ್ಲಿ ಇದು ವಿಚಾರ. ಇವತ್ತ ಯಾರು ಪ್ರವೇಶ ಆಗತ್ತಾರ ಅವ್ರಿಗೆ ಹೇಳಾಗತ್ತೇರಿ. ತಿಳಿತ್ರೆ? ಇವತ್ತಿನ ಪ್ರಕಾರ ಸರ್ ಟ್ರಾಫಿಕ್ ಪೊಲೀಸ್ ಸಾಕ್ಷಿ ಆಗ್ತದ, ಅನುಭವ ಆಗ್ತದ್ರಿ. ಟ್ರಾಫಿಕ್ ಪೊಲೀಸ್ ಯಾವ ಬದಲಾವಣೆ ಆಗದಾನ ಅವ ಸಾಕ್ಷಿ ಅಂತೇವ್ ನಾವು. ಅದೇ ಎಷ್ಟು ಗಾಡಿ ಹೋದು, ಎಷ್ಟು ಬಂದು, ಎಕ್ಕಡದ ಯಾವ ಬಂದು ಅನ್ನೋದು ಅನುಭವ ಅವನಿಗೆ ಆಗಿರ್ತಲ್ಲ, ಅದಕ್ಕೆ ಅವನೇ ಸಾಕ್ಷಿ ಇವತ್ತಿನ ಪ್ರಕಾರ, ಈಗ ಹೇಳೋ ಪ್ರಕಾರ ರೀ. ಹಾ, ಈಗ ನೋಡ್ರಿ ಅಲ್ಲಿ ಇಬ್ರು ಅದಾರ. ಈಗ ನೀವು ಇವ ಯಾವಾಗ್ಲೂ ಇರಾಮ ಅನ್ನೋದನ್ನ ಇಟ್ಕೊಂಡ್ಬಿಟ್ರಿ. ಸಾಕ್ಷಿ ಯಾವಾಗ್ಲೂ ಅದಾನ, ಜಾಗ್ರತದಾಗೂ ಅದಾನ, ಸ್ವಪ್ನದಾಗೂ ಅದಾನ, ಸುಷುಪ್ತಿಯಾಗೂ ಅದಾನ, ತುರಿಯದಾಗೂ ಅದಾನ ಇವ. ಹೌದಾ? ಆತ್ಮ ನಾವು ಯಾವಾಗ್ಲೂ ಇಲ್ಲ ಅನ್ನೋದಿಲ್ಲ ಇಲ್ಲ. ಈಗ ಜಾಗ್ರತೊಳಗ ಆ ಆತ್ಮನ ಕೂಡ ಇವ ವಿಶ್ವ ಒಬ್ಬ ಅದಾನ. ಏನ್ರಿ? ಹಾ ಸರ್, ವಿಶ್ವನು ಜೀವ ಅದಾನ ಸರ್. ವಿಶ್ವ ಅನ್ನುವ ಜೀವನೂ ಅದಾನ, ಆತ್ಮ ಅನ್ನುವಂತ ತುರಿಯನೂ ಅದಾನ. ಇಬ್ರು ಅದಾರಲ್ಲಿ. ಹಾ, ಸಾಮಾನ್ಯ ರೂಪದಲ್ಲಿ ಆತ್ಮ ಇರುತ್ತಾನ ಸರ್. ಅವ ಎಲ್ಲ ಕಡೆ ಇರೋವ್ನ ಆತ್ಮ ಅವ. ಅವ ಇದ್ದಲ್ಲೇ ಇವ ಪ್ರತಿಬಿಂಬ. ಇವ ಪ್ರತಿಬಿಂಬ ಆಗ್ಬೇಕಾದ್ರೆ ಬಿಂಬ ಹಿಡ್ಕೊಂಡ ಹೋಗ್ಬೇಕು. ಹ್ಞೂ ಸರ್. ಹ್ಞೂ. ಯಾವಾಗ್ಲೂ ಜೀವಕ್ಕೆ ಹೇಳ್ಬೇಕಾದ್ರೆ ಮೂರನ್ನ ಕೂಡಿಸಿ ಯಾಕೆ ಹೇಳ್ತಾರ? ಜೀವ, ಬಿಂಬ, ಪ್ರತಿಬಿಂಬ ಜೀವ, ಬಿಂಬ ಚೇತನ, ಆಮ್ಯಾಗಿಂದ ಉಪಾಧಿ. ಇವು ಮೂರು ಕೂಡಿಸಿನ ಜೀವ ಅಂತ ಹೇಳ್ತೀವಿ ನಾವು. ಅದು ವಿಶ್ವ ಜೀವರ ಹೇಳ್ರಿ, ತೈಜಸನರ ಹೇಳ್ರಿ, ಪ್ರಾಜ್ಞರ ಹೇಳ್ರಿ. ಅಲ್ಲೇ ವಿಶ್ವನಿಗೆ 3 ಉಪಾಧಿ ಅದಾವ. ಆಮೇಲೆ ಇವಾಗ ಯಾರಿಗೆ? ವಿಶ್ವನಿಗೆ, ತೈಜಸ್ಸಿಗೆ 2 ಉಪಾಧಿ ಅದಾವ. ಪ್ರಾಜ್ಞೆಗೆ 1 ಉಪಾಧಿ ಐತಿ. ತುರಿಯನಿಗೆ ಉಪಾಧಿ ಇಲ್ಲವೇ ಇಲ್ಲ. ತುರಿಯನಿಗೆ ಉಪಾಧಿ ಇಲ್ಲವೇ ಇಲ್ಲ. ಉಪಾಧಿ ಇಲ್ಲ ಅಂದ್ರ ತುರಿಯಾಗ ಏನ್ ನೋಡ್ತಾನ್ರಿ ಅವ? ಒಬ್ಬನೇ ಇರ್ತಾನಲ್ಲೇ. ತುರಿಯಾಗ ಅನುಭವ ಆಗುದು ಅಂದ್ರೆ ಅವ್ರು ಬಿಟ್ಟು ಬೇರೆ ಒಂದು ಅನುಭವ ಆಗುದೇ ಇಲ್ಲ ಅವ್ ತುರಿಯಾಗ ಇದು ಕಾರಣ ಉಪಾಧಿ ಸೇರಿಸಿದಾಗ ಅವ ತೇಜಸ್ ಹಾಕ.
ಹೆಂಗೆ ಕಸ ಸೇರಿಸ್ತಿರಲ್ಲ ಹಂಗ ತೈಜಸ, ಇನ್ನೊಂದು ಕಸ ಸೇರಿಸಿದ್ವಿ ಸೂಕ್ಷ್ಮ ಶರೀರ ಸೇರಿಸಿದ್ವಿ ತೈಜಸ, ಇನ್ನೊಂದು ಕಸ ಸೇರಿಸಿದ್ವಿ ಸ್ಥೂಲ ಶರೀರ ಸೇರಿಸಿದ್ವಿ. ಅವಾಗ ಏನಾಗ್ಬಿಡ್ತು, ಅವಾಗ ಅವ ವಿಶ್ವಾದ. ಆ ಎಲ್ಲ ಕಸ ತೆಗದ್ರಿ ಅಂದ್ರೆ ಅವಾಗ ಏನು ಅನುಭವ ಮಾಡಕ್ ಅವ್ನ್ ಬಿಟ್ಟು ಯಾರು ಇಲ್ಲೇ ಇಲ್ಲ. ಅವಾಗೇನು ಅನುಭವ ಆಗ್ತದೆ. ಅಂತಿಮವಾಗಿ ಚಿದಾಭಾಸನಿಗೆ ಅನುಭವ ಆಕತಿ, ಕೂಟಸ್ಥ ಸಾಕ್ಷಿಯಾಗಿರ್ತಾನು. ಇಷ್ಟ ಹೌದು ಸರ್ ಕರೆಕ್ಟ್ ಆಗಿ ಅಂದ್ರೆ? ಹಾ, ಚಿದಾಭಾಸ ಅನುಭವ ಮೂರು ವಸ್ತುಗಳಿಗೆ ಚಿದಾಭಾಸ ಇರತ್ತನ್ರಿ. ವಿಶ್ವ ತೇಜಸ್ಸ ಪ್ರಾಜ್ಞಾಗಿ ಚಿದಾಭಾಸ ಮೂರು ಅವಸ್ಥೆಗೆ ಇರ್ತಾನ, ಕೂಟಸ್ಥನೂ ಇರ್ತಾನ. ಹಾಗಾದ್ರೆ ಕೂಟಸ್ಥನು ಸಾಕ್ಷಿ ರೂಪದಲ್ಲಿ ಇರ್ತಾನ, ಚಿದಾಭಾಸ ಅನುಭವ ಪಡ್ಕೋತಾನು ಅನುಭವಿಸ್ತಾನು. ಅಷ್ಟೇ. ಓಕೆ ಸರ್, ಓಕೆ ಅಷ್ಟೇ. ಅನುಭವ ಜೀವನಿಗೆ ಮಾಡಿಸ್ತಾನ. ಹಾ, ಜೀವನಿಗೆ ಅನುಭವ ಭೋಗ್ಸವನು ಅವ, ಜೀವನ ಭೋಗ್ಸವ. ಮತ್ತ ಅಂತಃಕರಣ ಉಪಾಧಿ ಮಾಡ್ಕೊಂಡ ಅವನ ಭೋಗ್ಸವ ಅಂದಂಗ ಆದ್ರಿ ಸರ್. ಆ ಮಿಕ್ಸರ್ ಏನದಲ್ರಿ, ಉಪಾಧಿ ಸಹಿತ ಆಭಾಸ ಅದಲ್ಲ, ಆ ಆಭಾಸ ಮತ್ತು ಆ ಉಪಾಧಿ, ಆ ಬಿಂಬ ಚೈತನ್ಯ ವಸ್ತು ಕೂಡಿನ ಮೂರಕ್ಕೂ ಕೂಡ ಜೀವ ಅಂತೀವಿ. ಬರೀ ಆಭಾಸ ತಗೋಬಾರ್ದು, ಆಭಾಸ ಅಷ್ಟ ತಗೋಬಾರ್ದು. ಚಿದಾಭಾಸ ಜೀವ ಸರ್, ಜೀವ ಅಂದಾಗ ಮೂರು ಕೂಡಿಸ್ಬೇಕು. ಅಲ್ಲಿ ಮೂರು ಕೂಡಿದ್ದಕ್ಕನೇ ಜೀವ ಅಂತೀವಿ. ಕೂಟಸ್ಥ, ಅಂತಃಕರಣದಲ್ಲಿ ಬಿದ್ದಂತ ಪ್ರತಿಬಿಂಬ, ಮೂರು ಜೀವನ. ಕರೆಕ್ಟ್. ಸರ್, ಇವರು ಚೇಂಜ್ಲೆಸ್ಲಿ witnesses actionlessly witnesses willessly without involving a will. Sakshi experiences whatever happens in the body and mind complex, and even when nothing happens in the body mind complex, and even when the mind is blank, the blank condition of the mind is witnessed. ಸುಷುಪ್ತಿ ಒಳಗೆ ಏನದರಿ? ಅವಿದ್ಯಾ, ಬ್ಲಾಂಕ್ನೆಸ್ ಅದ. ಗಾಢ ನಿದ್ರೆ ಒಳಗೆ ನೀ ಏನ್ ಅನುಭವ ಮಾಡಿದಿ ಅಂದ್ರ, ನಾನು ಎಲ್ಲ ವಸ್ತುವಿನ ಅಭಾವವನ್ನ ನೋಡಿದೆ. ಬ್ಲಾಂಕ್ನೆಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗೈತಲ್ಲಿ. ಟೋಟಲ್ ಬ್ಲಾಂಕ್ನೆಸ್ ಎಲ್ಲೇ? ಸುಷುಪ್ತಿ ಒಳಗ ಕತ್ತಲೆಯಿಂದ ಅನುಭವ ಆಗೈತೆ ಅವಂಗ. when the mind is blank, the blank condition of the mind is witnessed. ಅದಕ್ಕೆ ಅವ ಸಾಕ್ಷಿ ಅದಾನ. experienced, known, aware by the conscious principle. That conscious am I. ಆ ಒಂದು ಸಾಕ್ಷಿ ಚೇತನವೇ ನಾನು ಇದ್ದೇನೆ. ದ ಪುರುಷ ಪ್ರಕೃತಿ ಮೀನ್ಸ್ ಸರ್, ಇನ್ನೊಮ್ಮೆ ಹೇಳ್ರಿ, ಅದನ್ನ ಓದಿರಿ ಇನ್ನೊಮ್ಮೆ ದಯವಿಟ್ಟು. ನಾಗೇಂದ್ರ, ಹೌದು ಸರ್. and even when nothing happens in the body mind complex, and even when the mind is blank, the blank condition of the mind is witnessed, experienced, known, aware by the conscious principle. That consciousness I am. ಮತ್ತೆ ಏನ ಸರ್, ಮತ್ತೆ ಕಾನ್ಶಿಯಸ್ ಪ್ರಿನ್ಸಿಪಲ್ ಏನದ ಅನುಭವ ಹಿಂಗೂ ಆದಂಗ ಆತಲ್ಲ ಸರ್. ನಾನೇ ಅನುಭವಿಸೋ ಅನುಭವ ಏನ್ ನನಗ ಆಕತ್ ಅಂದಂಗ ಆಕದ ಸರ್ ಇದು. ಈಗ ನೋಡ್ರಿ, ತುರ್ಯ ಆದಾಗ ಅವಂಗ ಅನುಭವ ಅವನ್ ಅಂದ ಅನುಭವ ಆಗ್ತದ. ಸುಷುಪ್ತಿ ಒಳಗಿದ್ದಾಗ ಕತ್ತಲೆ ಅನುಭವ ಆಗ್ತದ. ಅವಾಗ ಆ ಅನುಭವ ಈಗ ಸಾಕ್ಷಿ ಚೇತನದ್ದು ಏನ್ ಅನುಭವ ಅದು ಯಾರಿಗ ಆಗ್ತೈತಿ? ಅವಂಗ ಸಾಕ್ಷಿಗಂತೂ ಏನು ಇಲ್ಲ. ಅವ ತುರಿಯ, ಅವ ಬರೇ ಇರ್ತಾನ ಅಲ್ಲಿ, ಏನು ಮಾಡವಲ್ಲ. ಆಭಾಸ ಕೊಡ್ತಾನ, ಆಭಾಸನ ಅರಿತಾನ. ಸರ್, ಸುಸುಪ್ತಿ ಒಳಗಿಂದ ಇನ್ನೊಂದ್ ಸ್ವಲ್ಪ ಹೇಳ್ರಿ. ಸುಸುಪ್ತಿ ಒಳಗಿಂದ ಏನ್ ಪರಿಸ್ಥಿತಿ ರೀ? ಸುಷುಪ್ತಿ ಒಳಗ ಅವ ಏನ್ ನೋಡಕತ್ತಾನ್ರಿ? ಚೇತನ ವಸ್ತು ಅದಾನ, ಅವ ಬ್ರಹ್ಮ ಅದಾನ, ಆತ್ಮ ಅದಾನ. ಅವ ಏನ್ ನೋಡಕತ್ತಾನ ಅಲ್ಲಿ? ಟೋಟಲ್ ಬ್ಲೈಂಡ್ನೆಸ್ ನೋಡಕತ್ತಾನ. ಅವಿದ್ಯೆ ಅಂದ್ರೆ ಕತ್ಲ. ಅವಿದ್ಯೆ ಅಂದ್ರೆ ಏನು ಇಲ್ಲ ಅನ್ನೋಂತ ಅನುಭವ ಯಾರಿಗ ಅಲ್ಲಿ? ಆ ಏನೂ ಇಲ್ಲ ಅನ್ನುವಂತ ಅನುಭವ ಯಾರಿಗ ಆಗಾಗತೈತಿ ಅಂತ ಕೇಳ್ತೀರಿ ನೀವು. ಹೌನ್ ಸರ್, ಹ್ಞೂನ್ರಿ. ಈ ಅನುಭವ ಯಾರಿಗ ಆಗಾಗತೈತಿ ಅಂತಂದ್ರ ಅವಾಗ ಇವಾಗ ನಾವು ನೀವೇನಂತೀರಿ? ಯಾರಿಗ ಆಕತಿ ಅಂತೀರಿ? ವಿಶ್ವತೆ ಪ್ರಾಜ್ಞೆಗೆ ಆಕತಿ ಅಂದ್ರ ಪ್ರಾಜ್ಞೆ ಕೂಟಸ್ಥ ಬಿಟ್ಟದನೇನು? ಇಲ್ಲ ಸರ್, ಅವನಲ್ಲೇ ಏಕೀಕಾರ ಆಗ್ಯಾನ. ಮತ್ತೆ
ಅದಕ್ಕ ಇಲ್ಲೇನ ಸೋಷಿಯಲ್ ಸರ್ ಹಂಗಾರ ಅವ ಇವೇನ ನಮ್ಮ ಕೂಟಸ್ಥನ ಅದನ್ನ ಅನುಭವ ಮಾಡಕ್ತಾನ ಅಂತ ಹಿಂಗ ಅನಸ್ತ ಸರ್ ಈಗ ಕೂಟಸ್ಥ ಏನು ಕೂಟಸ್ಥಿಗೆ ಅನುಭವ ಹೇಳಬಾರ್ದು. ತುರಿಯನಲ್ಲಿ ಏನದ ಕೇವಲ ತಾನೇ ತಾನಿಗಿರುವ ಅನ್ನುವ ಅನುಭವ ಅಷ್ಟ ಹೇಳ್ಬೇಕಲ್ಲಿ. ಅದು ಬಿಟ್ಟು ಈಗ ಅನುಭವ ಏನದ ಈ ಜೀವನಗೆ ಹೇಳ್ಬೇಕಂದ್ರ. ಯಾಕಂದ್ರೆ ಅದು ಅನುಭವ ಉಪಾಧಿ ಇದ್ದಾಗ ಆಕೈತ ನಮಗೆ. ಆ ಉಪಾಧಿ ಇದ್ದಾಗ ಆಗುದಿಲ್ಲ, ಕೂಟಸ್ಥಿಗೆ ಆಗುದಿಲ್ಲ. ಹೌದು ಸರ್. ಆದ್ರೆ ಅವ ಕೂಟಸ್ಥ ಇಲ್ಲದ ಈ ಅನುಭವ ಆಗೋದಿಲ್ಲ ಅವಂಗ. ಯಾರಿಗೆ? ಪ್ರಾಜ್ಞೆಗ ಕೂಟಸ್ಥ ಇಲ್ಲ ಅಂದ್ರೆ ಈ ಅನುಭವ ಆಗೋದಿಲ್ಲ ಅವಂಗ. ಮೂಲ ಚೇತನ ಬೇಕಿಲ್ಲ. ಮಿಕ್ಸರ್ಗೆ ಹಾಕತ್ ನೋಡ್ರಿ ಅನುಭವ ಇದು. ಬರೋಬರ್ ಸರ್, ಬರೋಬರ್. ಅಲ್ಲಿ ಅವಿದ್ಯದೊಳಗ ಪ್ರತಿಬಿಂಬ ಬಿದ್ದಲ್ರಿ ಅವ್ರ ಅವಿದ್ಯದೊಳಗ್ರಿ. ಅವಿದ್ಯದೊಳಗ ಪ್ರತಿಬಿಂಬ ಬಿದ್ದಲ್ರಿ. ಪರಮಾತ್ಮಗೂ ಎಕ್ಸ್ಪೀರಿಯನ್ಸ್ ಹೇಳಕ್ ಬರಂಗಿಲ್ಲ, ಇದಕ್ಕ ಜಡವಾದಂತ ಅವಿದ್ಯೆಗೂ ಹೇಳಕ್ ಬರಂಗಿಲ್ಲ. ಈ ಎರಡದ್ರ ಮಿಶ್ರಣ ಆದದಕ್ಕೆ ಹೇಳಕ್ ಬರ್ತೈತಿ ಇದು. ಅನುಭವ ಹೇಳ್ಬೇಕಂದ್ರೆ ಮಿಕ್ಸರ್ಗೆ ಹೇಳ್ಬೇಕು ನೀವು. ಅದಕ್ಕೆ ಜೀವನಿಗೆ ಬ್ಲೈಂಡ್ನೆಸ್ ಅನುಭವ ಆಗೋದು ಪ್ರಾಜ್ಞೆ ಜೀವನಿಗೆ ಅಂತ ತೊಗೊಳಲ್ಲ ಸರ್ ಇಲ್ಲಿ. ಹಂಗ ತಗೋಬೇಕ್ರಿ, ಪ್ರಾಜ್ಞೆ ಜೀವಿಗೆ ಅನುಭವ ತಗೊಳ್ರಿ. ಅದಕ್ಕೆ ಅವ್ರು ಏನ್ ಮಾಡ್ತೇವೆ ಅಂದ್ರೆ ಅನುಭವ ಆಗುವಷ್ಟು ಜೀವನಿಗೆ ಕೂಟಸ್ಥ ಏನು ಮಾಡಂಗಿಲ್ಲ ಅಂತ ಒಂದ್ ಜನರಲ್ ಹೇಳ್ಬಿಡುದು ಲಾಸ್ಟ್. ಜೀವ ಲಕ್ಷಣ ಹೇಳ್ಬೇಕಾದ್ರೆ ಪೂರ ಅಂತಃಕರಣ ಅಥವಾ ಅವಿದ್ಯೆಯಲ್ಲಿ ಬಿದ್ದಂತ ಕೂಟಸ್ಥ ಚೇತನದ ಪ್ರತಿಬಿಂಬಕ್ ಜೀವ ಅಂತಾರ. ಈಗ ಅಂತಃಕರಣ ಸುಸುಪ್ತಿಯಲ್ಲಿ ಇರುವುದಿಲ್ರಿ ಪೂರ್ ಲಯ ಹೊಂದಿರ್ತದ, ಅದಕ್ಕಲ್ಲಿ ಅವಿದ್ಯೆ ತಗೋಬೇಕಾಗ್ತದ್ರಿ. ಅಂತಃಕರಣ ಅಥವಾ ಅವಿದ್ಯೆಯಲ್ಲಿ ಬಿದ್ದಂತ ಕೂಟಸ್ಥ ಚೇತನದ ಪ್ರತಿಬಿಂಬಕ್ ಜೀವ ಅಂತಾರ ಅನ್ನೋದು ತಿಳ್ಕೊಂಡ್ರ ಅದು ಸುಸುಪ್ತಿಯಲ್ಲಿ ಅವಿದ್ಯೆ ಇರ್ತದ್ರಿ. ಏನ್ ಹೇಳತ್ತೀರಿ ನೀವು? ಹೇಳೋದು ಕರೆಕ್ಟ್ ಐತಿ, ಆದ್ರೆ ತಿಳ್ಕೊಳ್ಳೋದು ತಪ್ಪು ತಿಳ್ಕೊಂಡ್ರಿ. ಏನಂದ್ರ ಆ ಅವಿದ್ಯೆ ಅನ್ನುವಂತದ್ದು ಏನೈತಿ, ಅದರಲ್ಲಿ ಬಿದ್ದಂತ ಪ್ರತಿಬಿಂಬಕ್ಕ ನೀವೇನಂತೀರಿ? ಜೀವ ಅಂತೀವ್ರಿ ಪೂರ್. ಇಲ್ಲ, ಮೂರಕ್ಕೂ ಸೇರಿ ಜೀವ ಅನ್ಬೇಕು. ನೀವು ತೆಗದ್ ನೋಡ್ರಿ, ನೀವು ಚಂದ್ರೋದಯ ಈಗ ಅವಿದ್ಯೆ ಅಥವಾ ಅಂತಃಕರಣದಲ್ಲಿ ಬಿದ್ದಂತ ಕೂಟಸ್ಥ ಚೇತನದ ಪ್ರತಿಬಿಂಬಕ್ಕ ಜೀವ ಮೂರು ಬಂದವ್ರಲ್ರಿ ಪೂರ್. ಪ್ರತಿಬಿಂಬಕ್ಕ ಪ್ರತಿಬಿಂಬ, ಬಿಂಬ, ಪ್ರತಿಬಿಂಬ ಮತ್ತು ಉಪಾಧಿ. ಕೂಟಸ್ಥ ಚೇತನ ಅಂದ್ರೆ ಬಿಂಬ ರೀ ಪೂರ್. ಕೂಟಸ್ಥ ಚೇತನ ಅಂದ್ರೆ ಬಿಂಬ. ಪ್ರತಿಬಿಂಬಕ್ಕ ನಾವು ಜೀವ ಅಂದಿವಿ. ಎರ್ದಾಗ ಅಂದ್ರೆ ಅವಿದ್ಯೆಯಲ್ಲಿ ಅಥವಾ ಅಂತಃಕರಣದಲ್ಲಿ. ಪ್ರತಿಬಿಂಬ ಇರ್ಬೇಕಾದ್ರೆ ಮೂರು ಇರತ್ತವ ಸರ್. ಪ್ರತಿಬಿಂಬ ಬರ್ಬೇಕಾದ್ರೆ ಮಧ್ಯದಲ್ಲಿ ಕನ್ನಡಿ ಪ್ರತಿಬಿಂಬ ಇದ್ದಾಗ ಬಿಂಬ ಬಿಟ್ಟು ತೊಗೊಳಗತ್ತೀರಿ. ಬಿಂಬನ್ ಯಾಕೆ ಬಿಡ್ತೀರಿ? ಅಲ್ಲೇ ಬಿಡುವಂಗಿಲ್ಲ. ಬಿಂಬ ಇಲ್ಲ ಅಂದ್ರೆ ಪ್ರತಿಬಿಂಬನೂ ಇಲ್ಲ. ಅಲ್ಲ ಸರ್, ಈ ಪ್ರತಿಬಿಂಬ ನಮಗ್ ಕಾಣ್ಬೇಕಂದ್ರೆ ಮೂರು ಇರತ್ತಾವ ಅಂತಾರ ಸರ್. ಈಗ ಕೂಟಸ್ಥನು ಬರೇ ಆಭಾಸಗಷ್ಟೇ ಜೀವ ಅಂದ್ರೆ ನಿಮ್ಗೆ ಬಹಳ ಸಮಸ್ಯೆ ಆಗ್ತದೆ. ಕೂಟಸ್ಥ ಪ್ಲಸ್ ಪ್ರತಿಬಿಂಬ ಪ್ಲಸ್ ಉಪಾಧಿ ಅಂದ್ರ ಅದು ಅಂತಃಕರಣ ತೋರಿ ಅಥವಾ ಅವಿದ್ಯರ ತೋರಿ ಸರ್. ಇದು ಬಿಡಿ ಸೇರಿ ಬರೇ ಪ್ರತಿಬಿಂಬ ಅಂದಿವ ತಿಳ್ಕೊಡ್ಸಿ. ಪ್ರತಿಬಿಂಬ ಐತಿ ಅಂತ ಅಂದಿವ ಅಂದ್ರ ಸರ, ಪ್ರತಿಬಿಂಬ ಇರ್ಬೇಕೈತಿದ್ರ ಮಧ್ಯದಲ್ಲಿ ಕನ್ನಡಿ ಇರ್ತದ್ರಿ, ಮುಖಾನು ಇರ್ತದ್ರಿ. ಹೌದು, ಕನ್ನಡಿನೂ ಬೇಕು, ಬಿಂಬನೂ ಬೇಕು, ಅವಿದ್ಯಾನು ಇರ್ತಾನ. ಪ್ರತಿಬಿಂಬ ಐತಿ ಅಂದ್ರ ಸಾಕು ಸರ್. ಅಂದಾಗ ಮೂರು ಕೂಡೆ ಇರ್ತದ ಅಂತ ಅವ್ರ ಅಭಿಪ್ರಾಯ ಸರ್. ಮೂರು ಕೂಡೆ ಇರ್ತಾವ, ಬರೋಬರಿ. ಮೂರು ಕೂಡೆ ಇದ್ರೂನು ಜ್ಞಾನ ಆಗುವುದು ಆಭಾಸಗ್ನ. ಸುಪ್ತಿಯೊಳಗ ಅಂತಃಕರಣ ಇಲ್ಲಲ್ರಪ್ಪ ಅವ್ರ. ಎಲ್ಲಿ ಸುಪ್ತಿಯೊಳಗ ಅಂತಃಕರಣ ಲಯ ಆಗ್ಯದ್ರಿ. ಅಂತಃಕರಣ ಎಲ್ಲಿ ಲಯ ಆಗೈತ್ರಿ? ಅವಿದ್ಯದೊಳಗ್ರಿ. ತನ್ನ ತಾಯಿ ಆದ ಅವಿದ್ಯೆಯಲ್ಲಿ ಲಯ ಆಗ್ಯದ. ಅಕ್ಕಿ ತಾಯಿ, ಅವಿದ್ಯೆ ತಾಯಿ. ಅಂತಃಕರಣ ಇಲ್ಲ ಅಂದ್ರೆ ಅಕ್ಕಿ ಅವ್ರ ಹೋದಾಳ ಅಲ್ಲಿ. ಅಂತಃಕರಣ ಇಲ್ಲ ಹುಟ್ಟಿಲ್ ಬಿಡ್ರಿ, ಕರೆಕ್ಟ್. ಅಂತಃಕರಣ ಇಲ್ಲ ಆದ್ರ ಅವು ಅದಾಳ. ಅವಿದ್ಯೆ ಅನ್ನಕ್ಕೆ ಅಂತಃಕರಣದ ಅವು ಅಕ್ಕಿ. ಮಾಯೆ. ತುರಿಯನಲ್ಲಿ ಇಲ್ಲಿ ನೋಡ್ರಿ ಆಕಿ ಮಾಯೆ. ಹೌದ್ರಿ, ಕರೆಕ್ಟ್. ಈ ಜಾದು ಜಂತರ್ ಮಂತರ್ ಎಲ್ಲಾ ಏನೈತಿ, ಇದು ಎಲ್ಲಾ ಮಿಶ್ರಣದಾಗ ಐತಿ, ಮಿಕ್ಸರ್ನಾಗ ಐತಿ. ಜಡವಾದಂತ ಪ್ರಕೃತಿಗೂ ಅರಿಯುವ ಸಾಮರ್ಥ್ಯ ಇಲ್ಲ, ಚೇತನನು ಏನ್ ಮಾಡೋದಿಲ್ಲ. ಈ ಜಡ ಮತ್ತು ಚೇತನದ ಚಿತ್ತಗ್ರಂಥಿ ಐತಿಲ್ಲ, ಚಿಜ್ಜಡ ಗ್ರಂಥಿ, ಈ ಗ್ರಂಥಿ ಒಳಗೆಲ್ಲ ನಡೆದ ಸರ್ಕಸ್ ಅಲ್ಲಿ ನಿಮ್ ಕಲ್ತಿದಾಗ. ಅನುಭವ ಚಿತ್ತದಾಗೂ ಇಲ್ಲ, ಜಡದಾಗೂ ಇಲ್ಲ. ಚಿಜ್ಜಡ ಗ್ರಂಥಿ ಐತಿ ನೋಡ್ರಿ, ಎರಡದ್ರ ಮಿಶ್ರಣ ಐತಿ ನೋಡ್ರಿ, ಅಲ್ಲಿ ಐತಿ ಜಡ ಇದು ಗ್ರಂಥಿ, ಅಲ್ಲಿ ಐತಿ. ಅದನ್ನ ಬಿಚ್ಚಬೇಕು ನೀವು. ಆ ಗಂಟೆ ಬಿಚ್ಚೋ ಮಠ ಇದು ಬೇರೆ ಆಗುದಿಲ್ಲ. ಅವನು ಕೂಡಿ ಒಂದಂತ ತಿಳ್ಕೊಂಡ್ರಿ ನೀವು. ಚಿಜ್ಜಡ ಅಂದ್ರೇನು? ಚಿತ್ತು ಮತ್ತು ಜಡದ ಗ್ರಂಥಿ ಒಂದಂತ ಭಾಸ ಆಗೈತಿ.
ಅದನ್ನ ಬಿಡಿಸ್ಕೋಬೇಕು ನೀವು ಮೊದಲು. ಬಿದ್ಯತೆ ಹೃದಯ ಗ್ರಂಥಿ ಚಿದ್ಯತೆ ಸರ್ವ ಸಂಶಯ ಕ್ಷೀಯಂತೆ ಚಾಶ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಮಾಡೇವಿ ಇದನ್ನ ಮುಂಡಕ ಉಪನಿಷತ್ತ ಬಂದದ. ಎಲ್ಲ ಸಂಶಯಗಳು ಅಳದು ಹೋದ ಮ್ಯಾಗ ಉಪಾಧಿ ಹೋಗಿ ಅವಿದ್ಯೆಯಲ್ಲಿ ಲಯ ಆಗ್ತದ. ಅವಾಗ ಆಭಾಸಗ ಎಲ್ಲೂ ಸ್ಥಾನ ಇಲ್ಲ. ಅವ ಸೂರ್ಯನಲ್ಲಿ ಒಂದಾಗ ಹೆಂಗ ಆಭಾಸ ಪ್ರತಿಬಿಂಬ ಹೋಗಿ ಬಿಂಬದಾಗ ಹೆಂಗ ಸೇರ್ತಾನ ಹಂಗ ಇವ ಹೋಗಿ ಬಿಂಬದಾಗ ಸೇರ್ತಾನ. ಅವಾಗ ಆಭಾಸನು ಇಲ್ದಂಗ ಹಾಕನ. ಅವಾಗ ಯಾವ ಅನುಭವನೂ ಇಲ್ಲ. ಈ ಕೇವಲ ನೀನ್ ಒಬ್ಬನ ಅದಿತಿ. ಅನುಭವ ಆಗ್ಬೇಕಾದ್ರೆ ನಿನ್ನ ಎದುರಿಗೆ ಇನ್ನೊಂದು ಇರಬೇಕು. ಎರಡಿದ್ದಾಗ ಅನುಭವ, ಒಬ್ಬನೇ ಇದ್ದಾಗ ಏನ್ ಅನುಭವ? ಅನುಭವ ಅಂತೀರಿ. ಏನದ ಅನುಭವ ಹೇಳ್ರಿ? ಎಲ್ಲ ಅನುಭವ ಮಾಯಾದ ಐತಿ. ಚಿಜ್ಜಡ ಗ್ರಂಥಿ ಅನುಭವ ಹೇಳಾಗತ್ತೀರಿ ನೀವು. ಜಡ ಗ್ರಂಥಿ ಅದನ್ನ ಬಿಡಿಸ್ಕೋಬೇಕು. ಆತ್ಮ ಅನಾತ್ಮರ ಬೆಸಿಗೆ ಆಗೈತಿ. ಆ ಬೆಸಿಗೆಯನ್ನು ಬಿಡಿಸ್ಕೊಡ್ರಿ ಅಲ್ಲಿ. ಅವು ಚಿಜ್ಜಡ ಕೂಡ್ಕೊಂಡು ಬಂದ ಅಂಶ ಅವು ಎರಡ ಬೇರೆ ಬೇರೆ ಆಗ್ಬೇಕು. ಅವನ ಗ್ರಂಥಿ ಬಿಡಿಸ್ಕೋಬೇಕು. ಆ ಅವಿದ್ಯೆ ಅನ್ನೋದು ಹೋತು ಅಂದ್ರ, ಅಜ್ಞಾನ ಹೋತು ಅಂದ್ರ ಅಲ್ಲಿ ಯಾವ ಅನುಭವ ಏನು ಅನುಭವನೂ ಇಲ್ಲ. ಯಾರಿಗೂ ಇಲ್ಲ, ಅನುಭವನೂ ಇಲ್ಲ. ಇವ್ ಅನುಭವ ಎಲ್ಲಿ ಮಠ? ಆ ಅವಿದ್ಯೆ ಇರೋ ಮಠ ಅನುಭವ ನೋಡ್ರಿ. ನಿಮ್ಗೆ ಹೇಳ್ತೀನಿ ಒಂದ ಮಾತು, ಅಂದರ್ ಕಿ ಬಾತ್. ಎಲ್ಲಿ ಮಠ ದೃಶ್ಯ ಅದ ಅಲ್ಲಿ ಮಠ ಅನುಭವ. ದೃಶ್ಯ ಇಲ್ಲದಾಗ ಏನ್ ಅನುಭವ? ಒಬ್ಬನ ಅದಿದ್ ನೀನ್. ಸೃಷ್ಟಿ ಪೂರ್ವದಲ್ಲಿ ಒಬ್ಬನ ಅದಿದಿ, ಈಗೂ ಒಬ್ಬನ ಅದಿದಿ, ಇನ್ನು ಮುಂದೆ ಒಬ್ಬನ ಇರಾವಾನಿ. ಸರ್ ಇವತ್ ಮುಂಜಾನೆ 6:30ಗೆ ಒಂದ್ ಚಿಂತನದಾಗ ಬಂದ್ ಸರ್. ಅನುಭವಿಸೋದ್ರೊಳಗ 3 ಅವಸ್ಥೆಗಳು ನನ್ನಲ್ಲಿ ತೋರುತ್ತವೆ, ಇವು ನಾನಲ್ಲ, ಇದುವೇ ಅನುಭವ. ಹಿಂಗ ಹೇಳಿದ್ರು ಅವ್ರ ಗುರುಗಳು. 3 ಅವಸ್ಥೆಗಳು ನನ್ನಲ್ಲಿ ತೋರುವವು, ಇವು ನಾನಲ್ಲ, ಇದುವೇ ಅನುಭವ. ಹಂಗಾರೆ ಇಲ್ಲಿ ಅವಂಗ ಚಿದಾಪ ಯಾವ್ರಿ ಕುಟಸ್ಕ ಅನುಭವ ಆದಂಗ ಆತಿರ್ಲ. ನಾ 3 ಅವಸ್ಥೆಗಳು ನನ್ನಲ್ಲಿ ಇಲ್ಲಿವು ಅನ್ನುವಂತ ಅನುಭವ ಯಾರಿಗ ಆತಿರ್ ಸರ್? ಕೂಟಸ್ಕ ಆದಂಗ ಆತಿರ್ಲ ಇಲ್ಲಿ ಈ ಮಾತಿನ ಮೇಲೆ. 3 ಅವಸ್ಥೆಗಳು ನನ್ನಲ್ಲಿ ಇರುವುದಿಲ್ಲ. ಕೂಟಸ್ಥೊಳಗ ಮಾಯೆ ಇಲ್ಲಲ್ ಸರ್? ಅಲ್ಲ, ಇದು ಶಬ್ದದ ಅರ್ಥ ನೋಡಿ ಸರ. 3 ಅವಸ್ಥೆಗಳು ನನ್ನಲ್ಲಿ ಇರುವುದಿಲ್ಲ, ಇವು ನನ್ನಲ್ಲಿ ತೋರುತ್ತವೆ, ಹೀಗಾಗುವುದು, ಇದುವೇ ಅನುಭವ, ಇದುವೇ ಅನುಭವ ಅಂತಾರ ಅವ್ರು. ಈಗ ನಾ ಹೇಳಿದ್ದು ನಿಮ್ಮ ಮನಸ್ಸಿಗೆ ಬಂತು, ಅವ್ರು ಹೇಳಿದ ಮನಸ್ಸಿಗೆ ಬಂತ, ನೀವು ವಿಚಾರ ಮಾಡ್ಬೇಕು. ಎಲ್ಲ ನೀವ್ ಹೇಳಿದ ಮನಸ್ಸಿಗೆ ಬಂದದ್ರಿ. ನಾವು ಗಟ್ಟಿ ಹಿಡಿದೇವ್ ಇದನ್ನ. ನೀವ್ ಹೇಳಿದ್ದೆ ಗಟ್ಟಿ ಹಿಡಿದವ್ರಿ. ನಿನ್ನೂ ಇದನ್ನ ಚಿಂತನೆ ಮಾಡಿ ಗಟ್ಟಿ ಒಲಿಸಿದ್ವಿ ಸರ. ಆದ್ರೂ ಕೂಡ ಹಂಗ ಚರ್ಚೆಗೆ ವಿಷಯ ಇಟ್ಟವ್ರಿ. ಈಗ ಅನುಭವ ಅಂದ್ರ ಏನದರಿ? ಈ ದೃಶ್ಯ ಬೇರೆ ದೃಕ್ ಬೇರೆ ಮಾಡೋದು ಏನ್ ಅನುಭವ ಐತಲ್ಲ, ಈ ಅನುಭವ, ಇದಕ್ ಅನುಭವ ಅಂತಾರ. ಕೇವಲ ದೃಶ್ಯಿಯಾಗಿ ಅನುಭವ ಅಂತಿಲ್ಲ, ಅದಕ್ಕೆ ಅನುಭವ ಅಂತಾರ. ನಾನು ಅನುಭವದ ಹೇಳಾಗತ್ತೀನಿ. ಈಗ ಅನುಭವ ಹೇಳಾಗತ್ತಿಲ್ಲ, ಅನುಭವ. ಕೇವಲ ನಾನೇ ಇರುವುದು ಏನದ? ಏಕಮೇವ ಅದ್ವಿತೀಯ ಅನುಭವ ಅಷ್ಟೇ. ಅಲ್ಲಿ ಮತ್ತೊಂದು ವಸ್ತುವಿನ ಅನುಭವ ಇಲ್ಲ. ಅಲ್ಲಿ ಈ ಮತ್ತೊಂದು ವಸ್ತುವಿನ ಅನುಭವ ಐತಂದ್ರ ಅದು ಮಾಯಾ. ಅವ ಅದಕ್ಕೆ ಸಾಕ್ಷಿ ಅದನ್ನ ತಿಳ್ಕೊಬೇಕಷ್ಟ ನೀವೀಗ. ಈಗ ಇದು ಸಾಪೇಕ್ಷಿಕ ಪದ ಅದ. ಇದು ಯಾವಾಗ ಜಾಗ್ರತ ಐತಿ ಅದಕ್ಕ ನಾನು ಸಾಕ್ಷಿ ಅದೇನೆ ಅನ್ನೋದು ಅನುಭವ ಹೇಳ್ತಾರ ಅವ್ರು. ಅದು ಆದಾಗ ಅದು ಇಲ್ಲ, ಅದು ಹೋಗ್ಬಿಡ್ತದ. ನೀವು ಮಾತಿನ ಅರ್ಥ ಯಥಾರ್ಥ ತಿಳ್ಕೊಂಡ್ರೆ ತಿಳಿತೈತದು. ಈ ನೋಡಿ, ಸಾಕ್ಷಿಗೆ ಮಾಯೆ ಹೇಳಕ್ ಬರಂಗಿಲ್ಲ ಸರ್. ಬರಂಗಿಲ್ಲ. ಮತ್ತ ಅನುಭವ ಎಲ್ಲಿ ಮಠ ಹೇಳ್ತೀರಿ ನೀವು? ಎಲ್ಲಿ ಮಠ ಮಾಯ ಐತಿ, ಅಲ್ಲಿ ಮಠ ಅನುಭವ ಹೇಳ್ತೀರಿ. ಅಲ್ಲಿ ಮಠ ಬರ್ರಿ ಅನ್ನೋ ಉದ್ದೇಶ ಐತದ. ಮುಂದೆ ಬಂದ ಮ್ಯಾಗ ನಿಮ್ಗ ಗೊತ್ತಾಗತಿ. ಅಲ್ಲೇ ಮಠ ಬಾರದೆ ಇದ್ದವ್ರಿಗೆ ಅಲ್ಲಿ ಮಠ ತೋರ್ಸೋ ದಾರಿನ. ಈಗ ನಿಮಗ ಬಿದಿಗೆ ಚಂದ್ರನ್ ತೋರ್ಸ್ಬೇಕಂತಂದ್ರ ಅವ ಹೆಂಗಿರ್ತಾನ? ಬಾಳ ಸಣ್ಣವಿರ್ತಾನ. ಅದ್ರಾಗ ಹಗಲು ಬೇರೆ ಡಿಮ್ ಇರ್ತಾನ. ಹಗಲ ಹೊತ್ನ ತೋರ್ಸ್ಬೇಕಂದ್ರ ಇಲ್ಲಿ ನೋಡಪ್ಪ ಗಿಡ ಕಾಣಾಕತೈತಿ, ಇಲ್ಲಿ ಹಣ್ಣು ಕಾಣಾಕತೈತಿ. ಇದು ಸಮೀಪದ ದಾರಿ ತೋರ್ಸೋದು ಮೊದಲು ಅವಾಗ. ಆಮ್ಯಾಗ 2 ಸಂಧ್ಯಾಗ ನೋಡಪ್ಪ ಅಲ್ಲಿ ನೋಡು ಅಂತ ತೋರಿಸ್ತಾರ. ಹಂಗ ಲಕ್ಷಣ ಮಾಡೋದದ. ಮೊದಲು ಇದನ್ನ ತೋರ್ಸೋದು. ನೋಡಪ್ಪ ಇವ್ 3 ಬೆಳಗಾವ್ ಅವ ಅದನ್ನ, ಅವ ಈ 3ಕ್ಕೂ ಸಂಬಂಧ ಇಲ್ಲ ಹೇಳ್ತಾರಿಲ್ರಿ. ಇದ ಅನುಭವ. ಇದು ಮೊದಲು ಅನುಭವ ಮಾಡ್ಕೊಡ್ರಿ. ಆಮ್ಯಾಗ ಮುಂದೆ ಬರ್ರಿ. ನಿಮ್ಮ ಅನುಭವದಾಗ ಅನುಭವ ಯಾರಿಗ ಆಕತಿ? ಅನುಭವ ಆಭಾಸಗ ಆಕತಿ, ಕೂಟಸ್ಗ ಆಗೋದಿಲ್ಲ. ಇದು 5ನೇ ಸಂಧಿನ 6ನೇ ಸಂಧಿ ಅನುಭವ ಸಾರದಾಗ ಬಾಳ ಬರ್ತದ. ಅವ ಕೇಳ್ತಾನ, ಅಲ್ಲಿ ಪ್ರಶ್ನೆ ಮಾಡ್ತಾನವ. ಅಲ್ರಿ ನೀವು ಅದಾನಂತೀರಿ ಆತ್ಮ,
ನೀವು ಗಾಢ ನಿದ್ರೆ ಒಳಗ ಆತ್ಮ ಅದಾನ ಅಂತೀರಿ, ಇವ ಇಲ್ಲ ಅಂತನ್ರಿ ಅವ ನ್ಯಾಯಿಕ. ಒಂದ್ ವೇಳೆ ಆತ್ಮ ಇದ್ದಂದ್ರ ಕಳ್ಳ ಬಂದು ಮೈ ಮೈನ ಬಂಗಾರ ತಗೊಂಡು ಹೋಗ್ಬೇಕಾದಾಗ ಅಥವಾ ಮನ್ಯಾಗ ಕಳುವು ಮಾಡಿ ಹೋಗ್ಬೇಕಾದ್ರೆ ಇವ್ಗೆ ಆತ್ಮಗೆ ಯಾಕೆ ಗೊತ್ತಾಗಿಲ್ಲ ಅಂತ ಕೇಳ್ತಾವ. ಬಂದೈತೇನ್ರಿ ಆ ಭಾಗ ಅಲ್ಲೇ? ಹೌದೌದು ಸರ್, ಬಂದ ಸರ್. ಹಾ, ಮತ್ ಯಾಕೆ ಗೊತ್ತಾಗ್ಲಿಲ್ರಿ ಅವಾಗ? ಕಳ್ಳ ಬಂದಾನ, ಬಂಗಾರ ತಗೊಂಡ್ ಹೊಂಟಾನ, ಕಳು ಮಾಡ್ಕೊಂಡ್ ಹೊಂಟಾನ, ಯಾಕೆ ಗೊತ್ತಾಗ್ಲಿಲ್ಲ ಆತ್ಮ ಅದಾನಂದ್ರ? ಇಂದ್ರಿಯಗಳು ಇಲ್ಲಲ್ಲ ಸರ್, ಅವ್ರು ಹೇಳ್ಬೇಕಂದ್ರೆ ಇಂದ್ರಿಯಗಳು ಇಲ್ಲ ಇಲ್ಲಿ. ಅಂದ್ರೆ ಇವು ಅದಾವಂತೀರ ಅಲ್ಲಿ ಸ್ವರೂಪದಾಗ ಅದಾವ ನೀವು? ಬಂಗಾರ, ಮನಿ ಮಕ್ಕೊಂಡಿದ್ದು, ಜಗ, ಶರೀರ, ಕಳುವು ಇವೆಲ್ಲ ಮಾಡಕ್ ಕಳ್ಳ ಇವ ಅದಾರ ಅಲ್ಲಿ ಸ್ವರೂಪದಾಗ? ಇಲ್ರಿ ಪೋರ್. ಸರ್ ಅದು ಇದು ಬರ್ರಿ ಅವ್ರು ಅಲ್ಲಿ ಇಂದ್ರಿಯ ಇದ್ರೆ ಹೇಳ್ತಿದ್ದ ಅನ್ನುವಂಥದ್ದು ನಾವು ಎದಕ್ ಹೇಳ್ತೀವಿ ಅಂದ್ರೆ, ಈ ಬಾವ್ಯಾಗ ಮುಳುಗಿ ಕೊಡತಾರ ಅವಾಗ ಉದಾಹರಣೆ ಹೇಳ್ತೀವಿ ನಾವು. ಅವಂಗ ಯಾಕೆ ಹೇಳುದಿಲ್ಲ ಅಂದ್ರೆ ಅವಾಗ ಅಲ್ಲಿ ವಾಕ್ ಅನ್ನುವಂಥದ್ದು ನೀರು ಪ್ರತಿಬಂಧ ಮಾಡಿತ್ತು, ಅವಾಗ ಅದಕ್ಕೆ ಅವಾಗ ಹೇಳಕ್ ಆಗ್ಲಿಲ್ಲ ಅಂತ ಹೇಳ್ತೀವಿ. ಹಂಗ ಸುಷುಪ್ತಿ ಒಳಗ ಯಾಕೆ ಅನುಭವ ಆಗ್ಲಿಲ್ಲ, ಅಲ್ಲೇ ಯಾಕೆ ಹೇಳಿಲ್ಲವ ನಾನು ಗಾಢವಾದ ನಿದ್ರೆಯನ್ನು ಅನುಭವಿಸಿದೆ ಅಂತ ಸುಷುಪ್ತಿ ಒಳಗೆ ಯಾಕೆ ಹೇಳುದಿಲ್ಲ ಅಂದ್ರೆ, ಅವ ಇಲ್ಲ ಅಂತ ಅವ ವಾದಿಸ್ತಾನ, ಇಲ್ಲ ಅವ ಅದಾನ, ಅವ ಹೇಳಾಕ ಪ್ರತಿಬಂಧಕ ಆಗಿತ್ತು ಅಂತ ಹೇಳ್ತೀವಿ ನಾವು. ಆದ್ರೆ ಕೇವಲ ಅವ ಇದ್ದಾಗ ಉಳಿದ ವಸ್ತುಗಳ ಅಭಾವ ಐತಲ್ಲೇ, ಅಲ್ಲಿ ಏನ್ ಇಲ್ಲೇ ಇಲ್ಲ. ಅವ ಯಾ ಕಳ್ಳನೂ ಇಲ್ಲ, ಬಂಗಾರನೂ ಇಲ್ಲ, ನೀನು ಇಲ್ಲ ಅಲ್ಲಿ ಸ್ವರೂಪದಾಗ. ಅದು ಅಂದರ್ಕಿ ಮಾತು ಉತ್ತರ ಐತಿ ಅಲ್ಲಿ ಹಂಗ ನಾಮಕೆ ವಾಸ್ತೆ ಕಳ್ಳಂದು ಉದಾಹರಣೆ ಹೇಳ್ಕೊಂತ ಹೋಗ್ಯಾರ ಅವ್ರು. ಆ ಕಳ್ಳನೂ ಇಲ್ಲ, ಶರೀರ ಇಲ್ಲ, ಬಂಗಾರ ಇಲ್ಲ, ಏನೂ ಇಲ್ಲ, ಇರೋದು ಒಂದೇ ಆತ್ಮ ಅಂದಾಗ ಅಲ್ಲಿ ಏನದರಿ? ಇದು ವ್ಯವಹಾರಿಕ ಸತ್ವದಿಂದ ಪರಮಾತ್ಮ ಇಲ್ದಂಗ ಸರ್. ಹೌದು, ಪೂರ ಇಲ್ಲ ವ್ಯವಹಾರ. ಇದು ಪೂರ ಪಾರಮಾರ್ಥದೊಳಗೆ ಏಕಮೇವ ಅದ್ವಿತೀಯ ಒಂದೇ ಅನುಭವ ಅಲ್ಲಿ. ಪ್ರಾಜ್ಞ ಜೀವನಿಗೆ ಗೊತ್ತಾಗ್ತದ ಸರ್ ಅದು. ಪ್ರಾಜ್ಞೆ ಗೊತ್ತಾಗಲ್ಲ ತುರಿಯಾಗ. ಇದು ನಾ ಹೇಳೋದು ಅನುಭವ ತುರಿಯನಿಗೆ ಆಗೋದು. ಪ್ರಾಜ್ಞೆಗೆ ಆಗುವ ಅನುಭವ ಕತ್ತಲೆ ಅನುಭವ. ಪ್ರಾಜ್ಞ ಜೀವ ನೀವೇನ್ ಕೊಡೋದು ಉದಾಹರಣೆ ಹೇಳ್ತಿರಲ್ಲ ಅದು ಪ್ರಾಜ್ಞೆಗೆ, ನಾ ಹೇಳೋದು ತುರಿಯಾಗ. ಕೂಟಸ್ಥನಲ್ಲಿ ಏನಾಗ್ತದ ಅದನ್ನ ಹೇಳಾಗತ್ತೀನಿ ನಾನು. ಸಾಕ್ಷಿಯಲ್ಲಿ ಏನಾಗುದು ನಾ ಹೇಳಾಗತ್ತೀನಿ. ಅವನಲ್ಲಿ ಯಾ ಕಳ್ಳನೂ ಇಲ್ಲ, ಯಾ ಸುಳ್ಳನು ಇಲ್ಲ, ಯಾ ಬಂಗಾರನೂ ಇಲ್ಲ, ಯಾ ಸುಳ್ಗಾಡ್ ಸೊಂಟಿ ಕೊಂಬು ಇಲ್ಲ. ಇವೆಲ್ಲ ಏನದಾವು? ಜಾಗ್ರತ, ವ್ಯವಹಾರಿಕ ಸ್ವಪ್ನ, ಸ್ವಪ್ನ ಜಾಗ್ರತ ಮತ್ತು ಸುಷುಪ್ತಿಯಲ್ಲಿ ಅದಾವು. ಸುಷುಪ್ತಿಯಲ್ಲಿ ಇವೆರಡದ್ರ ಅಭಾವ ಐತಿ. ಜಾಗ್ರತದಲ್ಲಿ ವ್ಯವಹಾರಿಕ ಸತ್ತ ಐತಿ, ಸ್ವಪ್ನದಲ್ಲಿ ಪ್ರಾತಿಭಾಷಿಕ ಸತ್ತ ಐತಿ. ಅವೆರಡಕ್ಕೂ ಕಾರಣ ಆಗಿದ್ದ ಅವಿದ್ಯೆ ಅದು ಸುಷುಪ್ತಿ ಒಳಗೈತಿ. ಇವು ಮೂರು ಉಪಾಧಿ ತುರಿಯನಲ್ಲಿ ಇಲ್ಲ. ನೀವ್ ಅಲ್ಲಿ ಮಠ ಬರ್ರಿ ಅನ್ನಕ್ ಅವ್ರು ಹೇಳ್ಯಾರ ಮಾತು. ಅದನ್ನು ಬಿಟ್ಟು ನೀವು ಅದನ್ನ ಇಲ್ರಿ ಅನುಭವ ಸಾಕ್ಷಿಗೆ ಹಾಕವ್ ಅನ್ನಕ್ ಬರೋದಿಲ್ಲ. ಸಾಕ್ಷಿಗೆ ಹಾಕವ್ ಅಂದ್ರೆ ಜಗತ್ತ ಐತ್ ಅಂದಂಗ ಆಕತಿ. ವಿಚಾರ ಮಾಡ್ರಿ, ಸಾಕ್ಷಿಗೆ ಅನುಭವ ಆಕತಿ ಅಂದ್ರೆ ಜಗತ್ತ ಐತ್ ಅಂದಂಗ ಆಕತಿ. ನೀವು ಶಿವಪುತ್ರಪ್ಪನವ್ರ ಹೌದೌದು ಸರ್, ಬರೋಬರ್ ಸರ್. ಮತ್ತೆ ಅವ ಅನುಭವಿಸ್ತಾವ್ರಿ, ಅವ್ ಅನುಭವ ಆಯ್ತು ಅಂದಾಗತ್ತಲ್ಲ ಸರ್. ಶಿವಪುತ್ರಪ್ಪರ ನಿಮಗೆ ಅರ್ಥ ಆಗಕ್ಕ ಹಂಗ ಹೇಳ್ಯಾರ ಹೊರ್ತಲ್ಲಿ ಒಂದ ಅದನ್ನ ಅವ್ರು ವಿಚಾರ ಮಾಡಿದ್ ಬರೋಬರಿ ಐತಿ. ಅಲ್ಲಿ ಮಠ ವಿಚಾರ ಮಾಡ್ಬೇಕಲ್ಲ. ಬೇರೆಯವ್ರು ಮಾಡ್ಯಾರ ನೋಡ್ರಿ, ಈಗ ಮಾಡಿಲ್ಲ. ಅಲ್ಲಿ ಮಠ ವಿಚಾರ ಮಾಡ್ಯಾರಿಲ್ಲ ಅವರು, ಜಿಜ್ಞಾಸು ಅದಾರ ಅಂತವ್ರು. ಬರ್ಲಿ, ಕೇಳ್ಕೊಂಡ್ ಬರ್ಲಿ. ನೀವು ಮನ್ಯಾಗ ಕುತ್ಕೊಂಡು ಎಲ್ಲಾ ಯೂಟ್ಯೂಬ್ನಾಗ ಮನ್ಯಾಗ ಆಗ್ಬೇಕ್ರಿ, ರೊಕ್ಕನೂ ಖರ್ಚಾಗಬಾರದು, ಆಮ್ಯಾಗ ಗುರುದಕ್ಷಿಣೆನೂ ಕೊಡುವಂಗಿಲ್ಲ. ನಿಮ್ದೆಲ್ಲ ಅಂದರ್ಕಿ ಬಾತ್ ಎಲ್ಲ ವಿದ್ಯೆ ನಮ್ಗೆ ಕೊಡ್ರಿ ಅಂದ್ರೆ ಯಾಕೆ ಕೊಡ್ತಾನ? ಗುರು ಹತ್ರ ಬಂದು ಸೇವಾ ಮಾಡು, ನನ್ನ ಕೈ ಕಾಲಿಚಿಗು, ನನ್ನ ಸೇವಾ, ನನ್ನ ಆಪ್ತ ಸೇವಾ, ಅಂಗ ಸೇವಾ ಮಾಡು, ಅವಾಗ ಹೇಳ್ತೀನಿ ಅಂತ ಕೆಲವೊಂದು ಇಟ್ಕೊಂಡಿರ್ತಾನ ಅವ ಗುರು ಒಳಗ. ನಿಮ್ಗೆಲ್ಲಾ ಇಲ್ಲೇ ಕೊಟ್ಟು ಕುಂತಲೇ ಕೊಡ್ಬೇಕೇನ? ಬೆಳಗಾವದಾಗ ಕುಂತಾಗ ಕೊಡ್ಬೇಕೇನವ? ಬರ್ಬೇಕು ನೀವು ಹತ್ರ, ಸೇವಾ ಮಾಡ್ಬೇಕು, ಮನಿ ಬಿಡ್ಬೇಕು. ಮನ್ಯಾಗ ಏನು ಸುಖ ಇಲ್ಲ ಅಂತ ತಿಳ್ಕೊಂಡು ಬಿಡ್ಬೇಕು ಅದನ್ನ. ಅಲ್ಲಿ ಎಲ್ಲ ಏನೂ ಇಲ್ಲಪ್ಪ, ಇದೆಲ್ಲ ರಾಡಿ ಅದ. ನಮ್ಮ ಜವಾಬ್ದಾರಿ ಮುಗಿಸಿಕೊಂಡು ನಾವು ಹೊಂಟಿ ಬಂದ್ರೆ ಇಲ್ಲಿ ಮುಗಿಸಿ ನಮ್ಮ ಕೆಲ್ಸಕ್ಕೆ ನಾವು ಪೂರ್ಣ 24/7 ಅದ್ರಾಗ ಉಳ್ದಾಗ ಎಲ್ಲ ಅನುಭವ ಹೇಳ್ತಾರ್ರಿ ಅವ್ರು. ಅಲ್ಲಿ ಮಠ ಹಿಂಗ ಹೇಳ್ಕೊಂತ ಹೋಗೋದ ನಿಮಗ. ತಮ್ಮ ಶಿಷ್ಯರಿಗೆ ಅಂದರ್ಕಿ ಮಾತು ಹೇಳ್ತಾರ. ಸುಮ್ಮಾದ್ರಲ್ಲ ಏನ್ ಬರ್ಕೊಂಡ ಸರ್, ನಾವ್ ಒಂದ್ ಸೆಂಟೆನ್ಸ್ ಬರ್ಕೊಂಡ ಅದಕ್ಕೆ ಸುಮ್ನ ಸೆಂಟೆನ್ಸ್ ಬರೀತಾನಂತ ಸೆಂಟೆನ್ಸ್ ಬರ್ಕೊಂಡ್ರಿ ಸರ್. ಯಾಕಂದ್ರೆ ಇದು ನನ್ಗೆ ಗುರ್ತಾಕಲ್ಲ ಸರ್, ಸತ್ತ ಬದಲಾವಣೆ ಯಾಕದಂತ ಗುರ್ತಾಕಲ್ಲ. ಕಳ್ಳತನ ಮಾಡುವಾಗ ಅಲ್ಲಿ ಅವ್ಗೆ ಹೇಳಕ್ ಅವಯವಿಲ್ಲ ಅಂತೇಳಿ ನಾ ಇಟ್ಟು ತಿಳ್ಕೊಂಡಿ ಸರ್.
ಹೊಸ ವಿಷಯ ಹೇಳಿರಿ ಈಗ. ಅದು ವ್ಯವಹಾರಿಕ ಸತ್ತ ಇವದನ ಫಾರ್ಮರ್ ಸತ್ತದೊಳಗ ಫಾರ್ಮರ್ ಸತ್ತದೊಳಗ ವ್ಯವಹಾರಿಕ ಸತ್ತ ಏನಿಲ್ವೇ ಇಲ್ಲ, ಮಿಥ್ಯಾಗಿ ಹೋಗ್ತದ್ರಿ. ಇಲ್ಲ ಇಲ್ಲ. ಸೆಂಟೆನ್ಸ್ ಬರ್ದಿಟ್ಟು ಸರ್ ಮತ್ ಮರೋಕದಂತೇಳಿ. ಅಧ್ಯಾತ್ಮ ಸುಳ್ಳು ಹೇಳಿ ಹೇಳಿ ಸತ್ಯದ ದರ್ಶನ ಮಾಡ್ತದ ಕಡೆ. ರೀ ಇರಪ್ಪನವ್ರು ಕೇಳ್ರಿ, ನೀವು ಏನೋ ಬೇಕಾದ್ರೆ ಹೇಳ್ತಾರ ಇವ್ರ ಏನ್ ಅಂತ ಬರೋಬ್ಬರಿ ಇರ್ತದ್ರಿ ಅವ್ರು. ಮಾತು ಹೋಗಿತಾರ ಸರ್ ಅವ್ರ ಬರೋಬ್ಬರಿ ಇರ್ತದ. ಇವತ್ತು ಕುಂಡಲಿನಿ ಜಾಗೃತ ಮಾಡಿ ತೋರಿಸಿದ್ದಾರೆ. ಮಧ್ಯಾಹ್ನ ಕುಂಡಲಿ ಜಾಗೃತಿ ಮಾಡಕ್ ಹೊಂಟಿದ್ರಿ. ಯಾರು ಈರಪ್ಪನವ್ರಿ, ಈರಪ್ಪ ನಮ್ ಕಲ್ಯಾಣ ಶೆಟ್ಟಿ ಈರಪ್ಪ ರೀ ಸರ ಕುಂಡಲಿ ಜಾಗೃತಿ ಮಾಡ್ಕೊಂಡ್ ಹೊಂಟ್ರಿ ಮಧ್ಯಾಹ್ನದಾಗ. ಇಲ್ಲ ಗುರು ಹೇಳಾಕತ್ತರು, ಇವ್ರು ಜಾಗೃತಿ ಮಾಡ್ಕೊಳಕತ್ತಾರ. ಇಂಥವೆಲ್ಲ ಗುರು ಬಿಟ್ಟು ಕೊಡ್ಬೇಕಂದ್ರೆ ಅವ್ನ ಸೇವಾದಿಗಳನ್ನ ಮಾಡಿ ಅವ್ನ ಹತ್ರ ಇರ್ಬೇಕು ಅಂದಾಗ ಸಿಗ್ತಾವ್ರಿ ವಿದ್ಯೆ ಇವು. ಇರ್ಲಿ, ಇಷ್ಟರ ಪ್ರಶ್ನೆ ಕೇಳಿದ್ರಿ, ಇಷ್ಟರ ಬಂದಿರಂದ್ರೆ ಸಂತೋಷನ. ಇನ್ನು ವಿಷಯ ಅದ, ಇದು ಪೇಜ್ ನಂಬರ್ 3 ಅದೇವಿ. ಇನ್ನು ವಿಷಯವನ್ನ ನೋಡೋಣ. ಟೈಮ್ ಭಾಳ ಆತು, 9:30 52 ಆತು. ಅಯ್ಯೋ ನಮ್ ಟೈಮ್ ಭಾಳ ಆತು. ಇಲ್ಲಿಗೆ ಈ ವಾಕ್ರೂಪ ಸೇವೆಯನ್ನ ಗುರುಪಾದಕ್ಕೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮ್. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್. ಮಂಗಳಾರತಿ ಹಾಡ್ರಿ, ಯಾರು ಹಾಡ್ತೀರ ನೋಡ್ರಿ, ಮಂಗಳಾರತಿ ಹಾಡ್ರಿ. ಜಯ ಭಗವದ್ಗೀತೆ ಮಾತೆ, ಜಯ ಭಗವದ್ಗೀತೆ ಹರಿಯ ಕಮಲ ವಿಹಾರಿಣಿ ಸುಂದರ ಸುಪುನೀತೆ. ಓಂ ಜಯ ಭಗವದ್ಗೀತೆ. ಕರ್ಮ ಸುಮರ್ಮ ಪ್ರಕಾಶಿನಿ ಕಾಮಾಸಕ್ತಿ ಹರ ತತ್ವಜ್ಞಾನ ವಿಕಾಸಿನಿ ವಿದ್ಯಾ ಬ್ರಹ್ಮ ಪರ. ಓಂ ಜಯ ಭಗವದ್ಗೀತೆ. ನಿಶ್ಚಲ ಭಕ್ತಿ ವಿಧಾಯಿನಿ ನಿರ್ಮಲ ಮಲಹಾರಿ ಶರಣರಸ್ಯ ಪ್ರದಾಯಿನಿ ಸಭವಿಧಿ ಸುಖಕಾರಿ. ಓಂ ಜಯ ಭಗವದ್ಗೀತೆ. ರಾಗ ದ್ವೇಷ ವಿಧಾರಿಣಿ ಕಾರಿಣಿ ಮೋದ ಸದಾ ಭಯ ಭಯಹಾರಿಣಿ ತಾರಿಣಿ ಭವ ಭಯಹಾರಿಣಿ ತಾರಿಣಿ ಪರಮಾನಂದ ಪ್ರದಾ. ಓಂ ಜಯ ಭಗವದ್ಗೀತೆ. ಅಸುರ ಭಾವ ವಿನಾಶಿನಿ ನಾಶಿನಿ ತಮರಜನಿ ದೈವಿ ಸದ್ಗುಣದಾಯಿನಿ ದೈವಿ ಸದ್ಗುಣದಾಯಿನಿ ಹರಿರಸಿಕಾ ಸಜ್ಜನಿ. ಓಂ ಜಯ ಭಗವದ್ಗೀತೆ. ಸಮತಾ ತ್ಯಾಗ ಸಿಖಾವನಿ हरिमुख की वाणी सकल शास्त्र की स्वामिनी सकल शास्त्र की स्वामिनी श्रुतियों की रानी. ओम जय भगवद्गीते. दया सुधा बरसावानी मातृकृपा की जय हरिपद प्रेम दान कर अपनों कर ली जय. ओम जय भगवद्गीते. ओम जय भगवद्गीते माते जय भगवद्गीते. ओम चैतन्यं शाश्वतं शांतं उमातीतं निरंजनं नादबिन्दुकलातीतं तस्मै श्री गुरुवे नमः. सद्गुरु सिद्धारूढ़ स्वामी महाराज की जय. गुरुनाथ आरूढ़ महाराज की जय. सकल साधु संत महाराज की जय. श्री कृष्ण महाराज की जय. जय नमः पार्वती पति हर हर महादेव.
ನಮಸ್ಕಾರಗಳು ಗುರುಗಳಿಗೆ, ಸರ್ವರಿಗೂ ನಮಸ್ಕಾರ. ಈಶ್ವರಪ್ಪ ಕಾಮಶಕ್ತಿ ಕರೆಯೋನು, ಕಾಮಶಕ್ತಿ ಕರೆಯೋರು ಈಶ್ವರಪ್ಪರ. ನೋಡ್ತಂತಾರ್ರಿ. ಕರ್ಮ ಸುಮರ್ಮ ಪ್ರಕಾಶಿನಿ, ಕರ್ಮ ಸುಮರ್ಮ ಪ್ರಕಾಶಿನಿ ಕಾಮ ಶಕ್ತಿ ಹರ ಆಸಕ್ತಿ ಕಾಮಶಕ್ತಿ ಹರ ದಯಾಸುಧ ಹೇಳ್ರಿ ಕೊನೆದು. ದಯಾ ಸುಧಾ ಬರಸಾವಾನಿ ಸಾವನಿ ಅನ್ಬೇಕ್ರಿ, ವಾ ಅಲ್ಲ. ಅವರು ಇವರು ಈಶ್ವರಪ್ಪರೋದು ಸ್ವಲ್ಪ ಪ್ರೊನೌನ್ಸಿಯೇಷನ್ ಇದಾದ. ಹೌದು ಸರ್, ಅದಕ್ಕೆ ಮತ್ತ ಒಮ್ಮೆ ಹೇಳ್ಕೊಂಡ್ರೆ ತಿದ್ಕೊಳ್ಳಿ ಅಂತ ಹೇಳಿ ಸರ್. ದಯಾ ಸುಧಾವ ಬರಸಾವಾನಿ ಅಲ್ರಿ, ದಯಾ ಸುಧಾ ಬರಸಾವನಿ. ನಾ ಎಷ್ಟು ಕೊಡ ಸಲ ಚೇಂಜ್ ಮಾಡ್ಸೇನಿ, ಬಾಳ ಮಂದಿಗೆ ಮಾಡ್ಸೇನಿ, ಅವಾಗ ತಿಳ್ಕೊಬೇಕು ಅವ್ರು. अपनों की ली जय, अपनों कर ली जय, ಬುಕ್ ಐತಿಲ್ರಿ ಈಶ್ವರಪ್ಪ. ಆಯ್ತ್ರಿ ಗುರುಗಳ. ಅದನ್ನ ನೋಡಿ ಪ್ರೊಬ್ರು ಹೇಳ್ರಿ. ಅದನ್ನ ನೀವು ಬ್ಯಾಪಾಟ್ ಮಾಡೋದು ತಪ್ಪ ಅಂತಂದ್ರೆ ಹಗಲೆಲ್ಲ ಅದ ತಪ್ಪಾಕತಿ. ಇಮಾನ್ ಪೂಜ್ಯ ಗುರುಗಳಿಗೆ ಅನಂತ ಧನ್ಯವಾದಗಳು. ಆರ್ತಿ ಪದ ಅಂತ ಈಶ್ವರಪ್ಪನವ್ರಿಗೂ ಅನಂತ ಧನ್ಯವಾದಗಳು. ಎಲ್ಲ ಮಹಾತ್ಮರಿಗೂ ಮಹಾತ್ಮರಿಗೂ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ನಮಸ್ಕಾರಗಳು, ಸರ್ವರಿಗೂ ನಮಸ್ಕಾರಗಳು. ಎಲ್ಲ ಪೂಜ್ಯರಿಗೂ ಅನಂತ ಕೋಟಿ ನಮಸ್ಕಾರಗಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲ ಮಹಾತ್ಮರಿಗೆ ಮಾತೆಗೆ ಅನಂತ ನಮಸ್ಕಾರ. ಪಾಟೀಲಪ್ಪರ್ ಈಗ ಉದಯ ಆದ್ರಲ್ಲ ಪಾಟೀಲಪ್ಪರ, ಹಂಗೆ ಕೇಳ್ಕೊತ ಕುಂದ್ರುದ್ರಿ. ಪಾಟೀಲಪ್ಪರಿಗೆ ಈಗ ಬಗೆಹರಿತು ಈಗ ಅದು. ಅಜರ ಮಂತ್ರ ನ್ಯೂಸ್ ಕರೆಕ್ಟ ಮಂತ್ರ ಈಗ ಕರೆಕ್ಟ್ ಬಂತ್ರಿ. ಹುಡುಕಿದ್ರಿ, ಬೆಳಗಿಂದ ಹುಡುಕಿದ್ರಿ, ಸಿಗ್ಲಿಲ್ಲ. ಹೌದೌದೌದೌದು. ಇವತ್ತು ದುಂಡಮ್ ಸರ್ ಯಾಕೋ ಅಬ್ಸೆಂಟ್ ಆದ್ರಲ್ಲ, ಬಂದರು. ದುಂಡಮ್ ಸರ್ ಬಂದಿದ್ರು, ಅವರು ಸ್ವಲ್ಪ ಇರ್ಬೇಕಾಯ್ತ್ರಿ. ಬಂದಿಲ್ರಿ ದುಂಡಪ್ಪ ಸರ್, ಬಂದಿಲ್ಲ. ಹೌದ್ರಪ್ಪ, ಬಂದೇನ್ರಿ. ಯಾಕೋರಿ ಏನ್ ಕೆಲಸ ಇರ್ಬೇಕ್ರಿ? ಈಗ ನಿನ್ನ ಬಹಳ ಚರ್ಚೆ ಆತಲ್ಲ, ಮತ್ ಇವತ್ತು ಬಗೆಹರಿತ್ರ ಬರೋಬ್ಬರ ಫೈನಲ್ ಆತ. ಎಲ್ಲಾ ಹಾದು ಹೋಗಿರ್ತಾವ್ರಿ, ಒಮ್ಮೊಮ್ಮೆ ಒಂದಿಟ್ಟು ಮುಸುಕ್ ಹಾಕಿರ್ತಾವ. ಅದ್ ಕರೆಯೋನು ಇದು ಕರೆಯೋನು, ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ನಮ್ಮನಿ ಹೇಳ್ತಿರ್ತಾರಲ್ಲ, ಅವ್ರು ಹೇಳುವಾಗ ಅದ್ ಕರೆ ಸತಿ ಇವ್ರು ಹಿಂಗಾಗಿ ಗಟ್ಟಿಗಳು ಮಠ ಸ್ವಲ್ಪ ಹಿಂಗ ಹಾಕದ್ರಿ. ಹಿಂಗ ಎಲ್ಲಾರು ಕೂಡ್ಕೊಂಡ್ ಡಿಸ್ಕಸ್ ಮಾಡಿದಾಗ ಒಂದ್ ನಿರ್ಣಯ ಬರ್ತಾವ. ಈ ವಿಷಯ ಅನುಭವ ಸಾರದಾಗನು ಅವ್ರು ಹೇಳ್ಬೇಕಾಗಿತ್ತು, ಹೇಳಿಲ್ರಿ. ಅಲ್ಲಿ ಶಿವಪುತ್ರಪ್ಪನವ್ರು ಹೇಳಿಲ್ಲ, ನಿಜಗೊಂಡ್ರು ಹೇಳಿಲ್ಲ. ಅದನ್ನ ಯಾಕೆ ಹೇಳಿಲ್ಲ ಅಂತಂದ್ರ ಇದ ಉದ್ದೇಶನ ಅದು. ಇಲ್ಲಿ ಮಠ ಬರ್ಲಿಲ್ಲ ಅವರು. ಮೊಮ್ಮಗಲೇ ಎಲ್ಲಾ ಫೀಡ್ ಮಾಡಂಗಿಲ್ಲ, ಯಾವಾಗ್ಲೂ ರೆಡಿಮೇಡ್ ಫುಡ್ ಕೊಟ್ಬಿಟ್ರೆ ಮುಗಿದು ಹೋತು. ಅದ್ರದ್ದು ಪಾವಿತ್ರ್ಯತೆಯನ್ನ ಹಾಳು ಮಾಡ್ತಾರಂತ ಸ್ವಲ್ಪ ರಹಸ್ಯ ಇಟ್ಕೊಂಡಿರ್ತಾರ ಗುರುಗಳು ಯಾವಾಗ್ಲೂ. ಅನುಭವ ಸಾರದಾಗ ಅದ್ರ ಡಿಟೇಲ್ ಇದಾಗಿಲ್ಲ ಇನ್ನ. ಅದು ಅಲ್ಲಿಗೆ ಮುಗಿಸ್ಯಾರ ಅದನ್ನು. ನಮ್ಗೆ ಇನ್ನೂ ದೋಷಗಳ ದರ್ಶನ ಆಗಿಲ್ಲ. ಸತ್ಯ ದರ್ಶನ ಮಾಡಕ್ ನಾವು ಪ್ರಯತ್ನ ಮಾಡಾಕ್ತೇವೆ. ದೋಷ ದರ್ಶನ ಆಗಿಲ್ಲ ನಮ್ಗೆ ಇಲ್ಲಿವರೆಗೆ. ಇನ್ನು ನಮ್ಮಲ್ಲಿ ಏನ್ ಮಿಸ್ಟೇಕ್ ಅದ ಅನ್ನೋದು ಹಂಗೇನಿಲ್ರಿ. ಹಂಗೂ ಅನ್ನಕ್ ಬರೋದಿಲ್ಲ. ಯಾರಿಗೆ ಅಂತಃಕರಣ ಶುದ್ಧಿಯಾಗಿ ಏಕಾಗ್ರ ಆಗೈತಿ ಅವ್ರಿಗೆ ಅಪರೋಕ್ಷ ಜ್ಞಾನ ಆಗೇ ಬಿಡ್ತದೆ. ಅದ್ರಾಗ ಏನ್ ತಡ ಹಿಡಿಯಂಗಿಲ್ಲ. ಹುಡುಗ ಅವ್ರಿಗೆ ಗೊತ್ತಾಗ್ತದೆ ಯಾರು ಅಪರೋಕ್ಷ ಜ್ಞಾನಿಗಳು ಇರ್ತಾರಲ್ಲ. ಅಷ್ಟು ಗೊತ್ತಾಗದನ ಅವ್ರು ಅಲ್ಲಿ ಕುಂಡ್ರುದಿಲ್ಲ.
ಹೇಳಕ್ ಕುಂಟ್ರುದಿಲ್ಲ. ಒಂದ್ ವೇಳೆ ಕುಂತ್ರು ಕೂಡ ಶಾಸ್ತ್ರ ಹಿಂಗ ಹೇಳ್ತೈತ್ರಿಪ್ಪ ನಮಗ್ ಗೊತ್ತಿಲ್ಲ ಅಂತಾರ. ಅವ್ರ ಮಾತ ಅಷ್ಟ ಇದು ಇರಂಗಿಲ್ಲ, ತಾಕತ್ತಿನ ಮಾತು ಇರಂಗಿಲ್ಲ. ತಾಕತ್ ಬರ್ಬೇಕಂತಂದ್ರೆ ಬರ್ಬೇಕಂದ್ರೆ ಅಪರೋಕ್ಷ ಜ್ಞಾನಿಗೆ ಬರ್ತದ ತಾಕತ್. ಗುರುವಿನ ಸಮ್ಮುಖದಲ್ಲಿ ಹೋದಾಕ್ರ ನಮ್ಮಲ್ಲಿರೋ ದೋಷಗಳು ಅವ್ರಿಗೆ ಗುರ್ತಾಗ್ತಾವ್ರಿ, ನಮ್ಮಲ್ಲಿ ಏನ್ ದೋಷ ಅನ್ನೋದು. ಅದೇ ಆಯ್ತು ತೋರಿ, ನಮಗೂ ಊಟ ತಾಟ್ ಇಟ್ರೆ ಮುಂದೆ ಊಟ ಮಾಡ್ತೀನಿ. ಧನ್ಯವಾದಗಳು. ನಮಸ್ಕಾರ. ಪ್ರಕಾಶ್ ಎಲ್ಲಾರ್ದು ಊಟ ಆಯ್ತೇನ್ರಿಪ್ಪ? ಯಾರಿದ್ರಿ? ಎಲ್ಲಾರ್ದು ಊಟ ಆಯ್ತೇನ್ರಿ ಗುರುಗಳ? ಈಗ ಉಪಸ್ಥಿತ ಇದಿರ್ಲಿ, ಎಲ್ಲಾರ್ದು ಊಟ ಆಗೈತೆ ಅಂತ ಭಾವಿಸ್ತೇನ್ರಿ. ಪ್ರಕಾಶ್ ಅವ್ರ ನಡ್ದೋದ್ರಿ ಆಗಿಲ್ಲ, ನಡ್ದೋದ್ ಹಂಗೆ. ಊಟ ಮಾಡಂತೂ ಆಗತ್ತಪ್ಪ ಸುಪದ್ರವ್ರ, ನಮ್ದು ಆತ್ರ. ಆತ್ರಿ ಗುರುಗಳ, ಊಟ ಆಗಿ ಊಟ ಹಂಗ ಕೇಳ್ಕೊಂತ ಊಟ ಮಾಡೀನ್ರಿ. ಈಗ ಗುಳಿಗಿ ತೊಂದ್ ನೋಡ್ರಿ, ಗುಳಿಗಿ ಸಾಹೇಬ್ರ. ಮತ್ ಗುಳಿಗಿ ಅದಾವ್ರಿ ಸರ, ಗುಳಿಗಿ ಬೇಕಾರಲ್ಲ. ನಿದ್ದೆ ಏನಿಲ್ಲ ಸರ್, ನಿದ್ದೆ ತೊಂದ್ರೆ ಇಲ್ಲ. ಏನ ಸ್ವಲ್ಪ ಅಸಿಡಿಟಿ, ಅಲರ್ಜಿ, ಅಸ್ತಮಾ ಏನೇನ್ ಗಾತ್ಲ ಅದಾವ್ರಿ. ಮತ್ ಏನ್ ಮಾಡೋದು ಸರ್? ನಿದ್ದಿದ್ ಒಂದ್ ತೊಂದ್ರೆ ಇಲ್ಲ ನನಗೆ. ನಿದ್ದೆ ಯಾಕಂದ್ರೆ ಸಾವ್ರ ನಿದ್ದೆ ಹೊಡಿತಾನೆ. ಪ್ರಕಾಶ್
ಅಶೋಕ್ ಬಂದ ನಾನು ಪಂಡರಪುರಕ್ಕೆ ಬಂದಿದ್ದಾನು ಚರ್ಚನಕ್ಕೆ ಬಂದ ಪಂಡರಪುರಕ್ಕೆ ಬಂದಿದ್ದಾನೆ. ಹೌದೇನ? ಹಾಂ ಅದೇ ಪಂಡರಪುರ ಏನೋ ಫೋಟೋ ಹಾಕಿದ್ದ ಅದಕ್ಕೆ. ಹಾಂ ಪ್ರಕಾಶ್ ಅವ್ರ ಪಂಡರಪುರ ನೆನಪಾಗದ್ರಿ ನಿಮ್ಗೆ? ಪಂಡರಪುರ ಹೌದನ್ರಿ? ಅಲ್ಲಿ ದೇವ್ರ ಮೂರ್ತಿ ಎಲ್ಲಾ ಕಟ್ದದ್ದು ರೆಡಿಮೇಡ್ ಸಿಗ್ತಾವನ್ರಿ? ಈಗ ನಮ್ಮ ಊರಾಗ ಅಲ್ಲಿ ಬೈಲೊಂಗಲ ಹತ್ರ ಏನ್ ನಮ್ದ್ರಿ, ಅಲ್ಲೇ ಒಂದೆರಡು ಹೆಣ್ಣು ಮೂರ್ತಿ ಬೇಕಾಗಿ ಅವ್ರಿಗೆ. ಇಲ್ಲ ಸರ್, ಕಲ್ಲಿನ ಮೂರ್ತಿ ಬೇಕಾಯ್ತು. ಅವ್ರ ಕಲ್ಲಿನ ಮೂರ್ತಿ 21 ಇಂಚ್ ಎತ್ತರ ಇದ್ದದ್ದು ಕಲ್ಲಿನ ಮೂರ್ತಿ ಎರಡ ಬೇಕಾಗ್ಯಾವು. ನಮಗೂ ನಡ್ರಿ ಹೋಗೋಣ ಅಂತ ಬೆನ್ನ ಹತ್ತಾರ ಅವ್ರಿ. ನಿಮ್ಗೆ ಹೇಳಿದ್ನ ಪಂಡರಪುರ ಹೋಗೋದಿಲ್ಲ ಅಂತೇಳಿ, ಅದ್ ಇನ್ನೂ ಹಂಗ ಮುಂದೆ ಜಕ್ಕೊಂತ ಬಂದರು. ಇಲ್ಲಿ ಸಿಗ್ತಾವ್ರಿ, ಪಂಡರಪುರ ಸಿಗ್ತಾವ್ರಿ, ಎಲ್ಲ ಯಾವ್ದು ಹೇಳುದೆಲ್ಲ ಮೂರ್ತಿ ಸಿಗ್ತಾವ್ರಿ. ಹೌದನ್ರಿ? ಮತ್ ಇಲ್ಲಿಂತ್ರ ನಾವು ಅವ್ರು 8-10 ಮಂದಿ ಬರೋರಿ. ಇಲ್ಲಿಂತ್ರ ಅಲ್ಲಿ ಹೋಗಿ ಅವ್ ಸಿಗ್ಲಿಲ್ಲ ಅಂದ್ರೆ ಬರೀ ಹೋಗಿ ಬರ್ದಾಕತ್ ಅಂತ ನಾವ್ ವಿಚಾರ ಮಾಡಬೇಕು. ಮೊದಲ ಇದು ಕೊಡ್ಬೇಕಾಗ್ತದ್ರಿ ಸರ್. ಊರೇ ಯಾವ್ದು ದೇವತಾ ಇದು ಅನ್ನೋದು ಅವ್ರಿಗೆ ಮೊದಲು ಹೇಳಿ ಇದು ಮಾಡಿದಾಗ ಅವ್ರು ತಯಾರು ಮಾಡಿ ಇದು ಮಾಡ್ತಾರ್ರಿ. ಅದು ಅಡ್ವಾನ್ಸ್ ಅನ್ನ ತಗೊಂಡು ಹಿಂಗೆ ಇದು ಮಾಡ್ತಾರ್ರಿ. ಒಟ್ಟ ಯಾವ್ದ ದೇವಿ ಮೂರ್ತಿ ರೀ, ಒಟ್ಟು ಯಾವ್ದಿದ್ರು ನಡೀತದ್ರಿ ಅವ್ರಿಗೆ. ಒಟ್ಟು ಹೆಣ್ಣು ಮೂರ್ತಿ ರೀ. ಹಂಗಿದ್ರ ನಡೀತದ್ರಿ. ಪಂಡರಪುರ ಸಿಗ್ತಾವ್ರಿ ಸರ್. ತಮ್ಗೆ ಯಾರ್ಯಾರ ಗುರ್ತದನ್ರಿ ಅಲ್ಲೇ ಮೂರ್ತಿ ಕಲೆಕ್ಟಾರ್ದು ಏನಾರ ಫೋನ್ ನಂಬರ್ ಅದಾವನ್ರಿ? ಇಲ್ರಿ, ನಮ್ಮಲ್ಲಿ ಅವರು ಆದವ್ರು ಅವರು ಇದು ಮಾಡೋರು ಬಸವಣ್ಣ ಇವೆಲ್ಲ ಇದು ಮಾಡ್ಲಕ್ಕ ತಂದಾರ್ರಿ. ಎಲ್ಲಿವು ಅದ್ರ ಊರ ಇದು ಮಾಡೋರು ಅವ್ರಿಗೆ ಗುರ್ತಾವ್ರಿ. ಕೇಳ್ಬೇಕ್ರಿ ನೋಡ. ಸ್ವಲ್ಪ ಅಕಸ್ಮಾತ್ ಏನಾರು ಫೋನ್ ನಂಬರ್ ಇದ್ರ ಕೇಳ್ರಪ್ಪ, ನಾವು ಫೋನ್ ಕೇಳಿ ಹಿಂಗ ಅದಾವು ಸಿಗ್ತೇವನ್ರಿ ಅಂತ ಕೇಳ್ತಾರಲ್ಲ. ಒಳ್ಳೆ ರೀ. ಕೇಳಿ ಹೇಳ್ರಿ ಸಂಬಂಧಪರ. ಹ್ಞೂ ರೀ.